ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಅಧ್ಯಯನ ವೇದಿಕೆ, ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ಕೂಟ, ಹಲವಾರು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 307ನೇ ಉಪನ್ಯಾಸವನ್ನ ನಾವು ಏರ್ಪಡಿಸಿದ್ದೇವೆ. ಇವತ್ತಿನ ಉಪನ್ಯಾಸ ಬಹಳಷ್ಟು ಮಹತ್ತರವಾದಂತ ವಿಷಯ. ಬಹುಶಃ ಭಾರತದೊಳಗ ರೈತ ಶ್ರೀಮಂತನಾಗಬೇಕು, ರೈತ ಬಲಾಢ್ಯ ಬದುಕನ್ನು ಕಟ್ಟಿಕೊಳ್ಬೇಕು, ರೈತ ನಕ್ಕರೆ ಜಗಕ್ಕೆ ನಮ್ಮ ಭಾರತಕ್ಕೆ ಸಕ್ಕರೆ, ಇಲ್ದಿದ್ರೆ ಬಹಳ ಕಷ್ಟ ಅಂತಕ್ಕಂಥ ವಿಚಾರವನ್ನ ಶರಣರು ತಮ್ಮ ವಚನದೊಳಗ ಹೇಳಿದ್ದಾರೆ. ಹಲವಾರು ವಿಚಾರಗಳನ್ನ ಅಂದ್ರೆ ಕೃಷಿ ಚಿಂತನೆಗಳ ಬಗ್ಗೆ ನಮ್ಮ ಬಸವಾದಿ ಶರಣರು 12ನೇ ಶತಮಾನದೊಳಗೆ ಹೇಳಿದ್ದಾರೆ. ಅದಕ್ಕೆ ಉಪನ್ಯಾಸ ಇಡಬೇಕು ಅಂತ ಕೇಳಿದಾಗ ಡಾಕ್ಟರ್ ಅಶೋಕ್ ಆಲೂರ್ ಸರು ಮತ್ತು ನಾವು ಒಂದು ಉಪನ್ಯಾಸದೊಳಗ ಡಾಕ್ಟರ್ ಶಂಕರ್ ದಂಡಿನವರಂತ ಶ್ರೇಷ್ಠ ಮೇಧಾವಿ, ಬಹುಶಃ ಅವರ ವಿಷಯಗಳ ಬಗ್ಗೆ ಅವರ ಬಯೋಡಾಟಾ ನೋಡಿದಾಗ ಇಂಥ ಒಬ್ಬ ದೊಡ್ಡ ಶ್ರೇಷ್ಠ ಅನುಭವಿ ಚಿಂತಕ, ಬಸವಾದಿ ಪ್ರಮತರ ಒಂದು ಕಳ್ಕಳಿ ಉಳಿದವರು ಯಾರಾದ್ರೂ ಇದಾರ ಅಂತ ತಿಳ್ಕೊಂಡು ನಮ್ಗಾಯ್ತು. ಅವಾಗ ಕೇಳಿದ್ವಿ, ಅವ್ರು ಒಪ್ಕೊಂಡ್ರು. ಶರಣರ ವಚನಗಳಲ್ಲಿ ಕೃಷಿ ಚಿಂತನೆ ಅಂತಕ್ಕಂಥ ವಿಷಯದ ಮೇಲೆ ಡಾಕ್ಟರ್ ಶಂಕರ್ ದಂಡಿನವರು ಮಾತನಾಡಲಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು 2 ಶಬ್ದಗಳಲ್ಲಿ ಈ ವೇದಿಕೆ ನಡೆದು ಬಂದ ದಾರಿಯನ್ನ ಹೇಳ್ತೀನಿ. ವೇದಿಕೆಯಲ್ಲಿ ಕಳೆದ 6 ವರ್ಷಗಳಿಂದ ಒಂದು ಕೊರೋನಾ ಸಂದರ್ಭದೊಳಗ ನಾವು ಮನೆಯೊಳಗೆ ಕುಂತು ಹೆಂಗ ಹೊತ್ತು ಕಳಿಬೇಕು, 4 ತಿಂಗಳ 2 ತಿಂಗಳ ಅಂದಾಗ ನಾವು ಈ ಒಂದು ವಿದ್ಯುನ್ಮಾನ ಒಂದು ಇದಕ್ಕ ಮೊರೆ ಹೊಕ್ವಿ. ಈ ಕಳೆದ 6 ವರ್ಷಗಳಲ್ಲಿ ನಾವು 307 ರವಿವಾರ, 346 ಶನಿವಾರದ ಉಪನ್ಯಾಸಗಳನ್ನ ಮಾಡಿದ್ದೇವೆ. ನಮ್ಮ ವೇದಿಕೆಯಲ್ಲಿ ಸುಮಾರು 40ಕ್ಕೂ ಅಧಿಕ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೃತಿಗಳನ್ನ ಪ್ರಕಟ ಮಾಡಿದ್ದೇವೆ. ವಚನ ಸಾಹಿತ್ಯಕ್ಕೆ ಕುಂದು ಬಂದಾಗ ಅದನ್ನ ಪ್ರತಿಭಟಿಸ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಮಾಡಿದ್ದೇವೆ. ಅದು ವಚನ ದರ್ಶನ ಇರಬಹುದು, ಅಥವಾ ಇನ್ನೊಂದು ಅಕ್ಕಮಹಾದೇವಿ ಬೆತ್ತಲೆ ಇಲ್ಲ ಅಂತ ತಿಳ್ಕೊಂಡು ನಾವು ಬಿಜಾಪುರದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅಲ್ಲಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಬಸವ ಅಧ್ಯಯನ ಪೀಠವೂ ಇಲ್ಲ, ಅದರ ಬಗ್ಗೆ ಕೂಡ ನಾವು ಹೋರಾಟ ಮಾಡಿದ್ದೇವೆ. ಈಗ ಬರುವ ಡಿಸೆಂಬರ್ 14ರಂದು ನಮ್ಮ ಈ ವೇದಿಕೆಯ ಜಿಲ್ಲಾ ಘಟಕ ಬಿಜಾಪುರದಲ್ಲಿ ಆರಂಭಗೊಳ್ಳಲಿದೆ. ಇದನ್ನ ನಾನು ಶಂಕರ್ ದಂಡಿನ ಸರ್ ಅವರಿಗೆ ಹೇಳಿದ್ದೀನಿ. ಅವರು ನಮ್ಮ ಸಕ್ರಿಯ ಸದಸ್ಯರು ಹೌದು. ಅವ್ರನ್ನ ಸ್ವಾಗತ ಕೋರ್ತಾ ಮೊದಲಿಗೆ ವಚನ ಪ್ರಾರ್ಥನೆಯನ್ನ ಪ್ರೇಮಕ್ಕ ಹೊರಟ್ಟಿ ಅವರು ಮಾಡ್ಲಿ ಅಂತ ಅವ್ರು ಕೇಳ್ಕೊಂಡು. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಬಸವಣ್ಣನವರ ವಚನ ಹಾಡ್ತೇನೆ. ಈನಿ ಬಂದಿರಿ ಹದುಳವಿದ್ದಿರೆ, ಈನಿ ಬಂದಿರಿ ಹದುಳವಿದ್ದಿರೆ, ಎಂದಡೆ ನಿಮ್ಮ ಮೈ ಸಿರಿಹಾರಿ ಹೋಗುವುದೇ, ಎಂದಡೆ ನಿಮ್ಮ ಮೈ ಸಿರಿಹಾರಿ ಹೋಗುವುದೇ. ಒಡನೆ ನುಡಿದಡೆ ಶಿರ ಹೊಟ್ಟೆ ಹೊಡೆಯುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ. ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ. ಏನಿ ಬಂದಿರಿ ಹದುಳವಿದ್ದಿರೆ, ಎಂದಡೆ ನಿಮ್ಮ ಮೈ ಸಿರಿಹಾರಿ ಹೋಗುವುದೇ. ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ. ಒಡನೆ ನುಡಿದಡೆ ಶಿರ ಹೊಟ್ಟೆ ಒಡೆಯುವುದೇ, ಒಡನೆ ನುಡಿದಡೆ ಶಿರ ಹೊಟ್ಟೆ ಒಡೆಯುವುದೇ. ಏನಿ ಬಂದಿರಿ ಏನಿ ಬಂದಿರಿ ಏನಿ ಬಂದಿರಿ ಏನಿ ಬಂದಿರಿ ಹದುಳವಿದ್ದಿರೆ, ಎಂದಡೆ ನಿಮ್ಮ ಮೈ ಸಿರಿಹಾರಿ ಹೋಗುವುದೇ. ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ. ಮೂಗ ಕೊಯ್ವದ ಮಾಂಬನೆ, ಮೂಗ ಕೊಯ್ವದ ಮಾಂಬನೆ, ನಮ್ಮ ಕೂಡಲ ಸಂಗಮ ದೇವನು. ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವನು. ಏನಿ ಬಂದಿರಿ ಹದುಳವಿ
ಏನಿ ಬಂದಿರಿ ಹದುಳವೇದಿರೆ, ಎಂದಡೆ ನಿಮ್ಮ ಮೈ ಸಿರಿ ಹಾರಿ ಹೋಹುದೆ, ಎಂದಡೆ ನಿಮ್ಮ ಮೈ ಸಿರಿ ಹಾರಿ ಹೋಹುದೆ, ಎಂದಡೆ ನಿಮ್ಮ ಮೈ ಸಿರಿ ಹಾರಿ ಹೋಹುದೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು ಅಕ್ಕ. ಒಬ್ಬ ಬಹುದೊಡ್ಡ ದೈತ್ಯ ಪ್ರತಿಭೆ ಹೊಂದತಕ್ಕಂತ ಒಬ್ಬ ಕೃಷಿ ಮತ್ತು ತೋಟಗಾರಿಕೆ, ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಪಿತಾಮಹ ಡಾಕ್ಟರ್ ಶಂಕರ್ ದಂಡೀರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮಗ ಇವರನ್ನು ಪರಿಚಯಿಸತಕ್ಕಂತ ಡಾಕ್ಟರ್ ಅಶೋಕ್ ಆಲೂರ್ ಅವರು, ಕುಲಪತಿ ಕೊಡಗು ವಿಶ್ವವಿದ್ಯಾಲಯ, ಮತ್ತು ನೆರೆದ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಡಾಕ್ಟರ್ ಶಂಕರ್ ದಂಡೀರ್ ಇವರ ಕಿರು ಪರಿಚಯವನ್ನ ಪ್ರೊಫೆಸರ್ ರೋಹಿಣಿ ಜತ್ತಿ ಅವರು ಮಾಡ್ಲಿ ಅಂತ ಅವ್ರಿಗೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲುಯ್ಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ, ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣರ ವಚನಗಳಲ್ಲಿ ಕೃಷಿ ಚಿಂತನೆ, ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೂ ಸುಸ್ವಾಗತ ಕೋರುತ್ತಾ ಇವತ್ತಿನ ವಿಷಯ ಶರಣರ ವಚನಗಳಲ್ಲಿ ಕೃಷಿ ಚಿಂತನೆ. ಈ ವಿಷಯ ಕುರಿತು ಅನುಭವ ನೀಡಲಿದ್ದಾರೆ ಡಾಕ್ಟರ್ ಶಂಕರ್ ದಂಡೀನ್, ವಿಶ್ರಾಂತ ಕುಲಪತಿಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯ, ಬಾಗಲಕೋಟೆ. ಇವರ ಪರಿಚಯ ಮಾಡಿಕೊಡುವುದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿ. ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಜಾತಿ, ವಯಸ್ಸು, ಲಿಂಗಭೇದ, ಅಂತಸ್ತುಗಳ ಮೀರಿ ಎಲ್ಲ ಕನ್ನಡ ಮನಸ್ಸುಗಳು ಮತ್ತು ಬಸವಣ್ಣನ ಮಕ್ಕಳು ಸೇರಿ ನಡೆಸುವಂತಹ ಒಂದು ಚಿಂತನ ಕಾರ್ಯಕ್ರಮವೆಂದರೆ ತಪ್ಪಾಗಲಾರದು. ಪ್ರತಿ ಶನಿವಾರ ಸಂಜೆ 5:30 ಗಂಟೆಗೆ ಮತ್ತು ಭಾನುವಾರ ಬೆಳಗ್ಗೆ 11:30ಕ್ಕೆ ಗೂಗಲ್ ಮೀಟ್ ನಲ್ಲಿ ನಡೆಯುವ ಕಾರ್ಯಕ್ರಮ ಇದಾಗಿದೆ. ಇದರ ರೂವಾರಿಗಳು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು, ಇವರ ಮಾರ್ಗದರ್ಶನದಲ್ಲಿ ನಡೆಯುವ ಅದ್ಭುತ ಕಾರ್ಯಕ್ರಮ ಇದಾಗಿದೆ. ಇದೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಸವ ಮನಸ್ಸುಗಳಿಗೂ ಹಾಗೂ ಕನ್ನಡ ಮನಸ್ಸುಗಳಿಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಒಂದು ವಿಶೇಷ ಆಹ್ವಾನಿತರಾಗಿರುವಂತಹ ಡಾಕ್ಟರ್ ಶಂಕರ್ ದಂಡೀನ್ ಸರ್ ಅವರ ಕುರಿತು ಸಂಕ್ಷಿಪ್ತ ಪರಿಚಯವನ್ನ ನಿಮ್ಮೆದುರಿಗೆ ಮಾಡಿಕೊಡುತ್ತೇನೆ. ಡಾಕ್ಟರ್ SP ದಂಡೀನ್ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟದ ಪಿತಾಮಹ ಹಾಗೂ ಭಾರತದ ರೇಷ್ಮೆ ವ್ಯಕ್ತಿ, ಸಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಜನಸಾಮಾನ್ಯರಲ್ಲಿ ಪ್ರಸಿದ್ಧಿ ಪಡೆದ ಇವರು ಗೋಕಾಕ್ ತಾಲೂಕಿನ ಕಾಡಂಚಿನ ಗ್ರಾಮವಾದ ಮಿಡಕನಹಟ್ಟಿ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜೂನ್ 27, 1949ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮಿಡಕನಹಟ್ಟಿ ಹಾಗೂ ಸಮೀಪದ ಕನಂಗಾವಿಯಲ್ಲಿ ಮುಗಿಸಿ ಮಾಧ್ಯಮಿಕ ಶಾಲೆಯನ್ನು ವಿದ್ಯಾಮಂದಿರ ನೇಸರ್ಗಿಯಲ್ಲಿ ಪಡೆದರು. ತದನಂತರ ಬೆಳಗಾವಿಯ ರಾಜಾ ಲಕ್ಕಮ್ಮನ್ ಗೌಡ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ವಿಷಯಗಳೊಂದಿಗೆ ಪದವಿಯನ್ನು ಮೊದಲನೆಯ ಶ್ರೇಣಿಯಲ್ಲಿ ಪಡೆದಿರುವಂತವರು. ಡಾಕ್ಟರ್ ದಂಡೀನ್ ಅವರು ತಮ್ಮ ಸ್ನಾತಕೋತ್ತರ ಹಾಗೂ PhD ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಸ್ಯಶಾಸ್ತ್ರದಲ್ಲಿ 2ನೇ ರ್ಯಾಂಕಿನೊಂದಿಗೆ ಮುಗಿಸಿದರು. ನಂತರ ಮೈಸೂರಿನ ರೇಷ್ಮೆ ಸಂಶೋಧನಾ ಹಾಗೂ ತರಬೇತಿ ಸಂಸ್ಥೆಯಲ್ಲಿ 1979ರಲ್ಲಿ ಹಿರಿಯ ಸಂಶೋಧನಾ ಸಹಾಯಕರಾಗಿ ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದಂತಹ ಇವರು ಇದಾದ ನಂತರ ಒಂದೇ ವರ್ಷದಲ್ಲಿ ಕೃಷಿ ವಿಜ್ಞಾನಿ ಆಯ್ಕೆ ಮಂಡಳಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತೀಯ ಯಾಲಕ್ಕಿ ಸಂಶೋಧನಾ ಸಂಸ್ಥೆ ಮೈಲಾಂಡಾಪುರ ಕೇರಳ ಸಸ್ಯಶಾಸ್ತ್ರಜ್ಞರಾಗಿ ಆಯ್ಕೆ ಹೊಂದಿ ಅಲ್ಲಿ 4 ವರ್ಷಗಳ ಸೇವೆ ಸಲ್ಲಿಸಿ ನಂತರ ಉಪನಿರ್ದೇಶಕರು ಹಿಪ್ಪುನೆಳೆ ವಿಭಾಗಕ್ಕೆ ಆಯ್ಕೆಯಾಗಿ ಮೈಸೂರಿನ ಸಂಸ್ಥೆಯ ಕಾರ್ಯಕ್ಕೆ ನಿಯೋಜಿತರಾಗಿರುವಂತವರು. ಇವರ ಒಂದು ರೇಷ್ಮೆ ಉದ್ಯಮದಲ್ಲಿ ಇವರ ಸೇವೆ ಸುಮಾರು 1981ರಿಂದ 2009ರವರೆಗೆ 3 ದಶಕಗಳ ಕಾಲ ರೇಷ್ಮೆ ವಿಷಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಹಲವಾರು ಸಂಶೋಧನಾ ಹಾಗೂ ಉತ್ಪಾದನೆಗೆ ಹಲವಾರು ಸಂಶೋಧನೆಗಳ ಮೂಲಕ ಅಮೂಲ್ಯವಾಗಿರುವಂತಹ ಕಾರ್ಯ ಸಾಧಿಸಿ ದ್ವಿತ್ವಳಿ ಪಿತಾಮಹ ಎಂದು ಬಿರುದಿಗೆ ಪಾತ್ರರಾದಂತವರು. ಈ 3 ದಶಕಗಳ ಅವಧಿಯ ತಲಘಟ್ಟಪುರದಲ್ಲಿನ ರಾಜ್ಯ ಸರ್ಕಾರದ ರೇಷ್ಮೆ ಸಂಶೋಧನೆಯ ನಿರ್ದೇಶಕರಾಗಿ ಸುಮಾರು 10 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತವರು. ಇವರು ಸುಮಾರು 10 ವರ್ಷಗಳ ಕಾರ್ಯ ನಿರ್ವಹಿಸಿದಕ್ಕಾಗಿ ಹಲವಾರು ಉಪಯುಕ್ತವಾದ ಕೊಡುಗೆಗಳನ್ನ ನೀಡಿದರು. ಇವರ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಬುದ್ಧಿಮತ್ತೆ ಆಯೋಜಿತ ಪುರಸ್ಕಾರ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ.
ಹಾಗೇನೆ 2008ರಲ್ಲಿ ಕರ್ನಾಟಕ ಸರ್ಕಾರವು ಬಾಗಲಕೋಟೆಯಲ್ಲಿ ಹೊಸದಾಗಿ ಸ್ಥಾಪಿಸಿರುವ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಮೊದಲು ವಿಶೇಷ ಅಧಿಕಾರಿಗಳಾಗಿ ನಂತರ ಸಂಸ್ಥಾಪಕ ಕುಲಪತಿಗಳಾಗಿ ನೇಮಕಗೊಂಡರು. ಇವರ ಅಧಿಕಾರಾವಧಿ 5 ವರ್ಷ 4 ತಿಂಗಳಲ್ಲಿ ಈ ವಿಶ್ವವಿದ್ಯಾಲಯವನ್ನ ಮಾದರಿ ವಿಶ್ವವಿದ್ಯಾಲಯವಾಗಿ ರೂಪಿಸಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಿದಂತವರು. ಈ ಅವಧಿಯಲ್ಲಿ ಸುಮಾರು 8 ತೋಟಗಾರಿಕಾ ಕಾಲೇಜುಗಳು, 12 ಸಂಶೋಧನಾ ಕೇಂದ್ರಗಳು, 9 ತೋಟಗಾರಿಕಾ ವಿಸ್ತರಣಾ ಘಟಕಗಳನ್ನ ರಾಜ್ಯಾದ್ಯಂತ ಸ್ಥಾಪಿಸಿದರು. ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡದಾದ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯವನ್ನ ಕಟ್ಟಿ ಬೆಳೆಸಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಪಿತಾಮಹರೆಂದು ಕೀರ್ತಿ ಗಳಿಸಿದಂತವರು. ಹಾಗೇನೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಮಂಡಳಿಯಲ್ಲಿ ಹಾಗೂ ರೋಮ್ ಸಲಹೆಗಾರರಿಗೆ ಕೂಡ ಕೆಲಸವನ್ನ ಮಾಡಿರುವಂತವರು. ಇವರು ಸುದೀರ್ಘ ಸಂಶೋಧನಾ ಕ್ಷೇತ್ರದಲ್ಲಿ ಜಗತ್ತಿನ ಸುಮಾರು 27 ದೇಶಗಳಲ್ಲಿ 33 ಸಾರಿ ವಿವಿಧ ವಿಶ್ವವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಪಾರ ಅನುಭವಗಳನ್ನ ಗಳಿಸಿದಂತವರು. ಹಾಗೇನೆ ಶಿಕ್ಷಣ ಪ್ರೇಮಿ ಹಾಗೂ ಸಮಾಜ ಸುಧಾರಣೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಯುತರು ಸುಮಾರು 10-12 ವಿದ್ಯಾರ್ಥಿ ವೇತನ ಪಾರಿತೋಷಿಕ ಪುರಸ್ಕಾರಗಳನ್ನ ನೀಡಿ ಸ್ಫೂರ್ತಿದಾಯಕರಾದಂತವರು. ಸುತ್ತೂರಿನ ಬಡ ಮಕ್ಕಳ ಉಚಿತ ಶಿಕ್ಷಣ ಸಂಸ್ಥೆ ಹಾಗೂ ದುರದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಸ್ಥೆ, ಅಥಣೀಯ ವಿಮೋಚನಾ ಸಂಸ್ಥೆ ಮುಂತಾದವುಗಳಿಗೆ ಪ್ರತಿ ವರ್ಷ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಹಣ ಧನ ಸಹಾಯ ನೀಡುತ್ತಾ ಬಂದಿರುವವರು. ಇವರು 75 ಸಂವತ್ಸರಗಳನ್ನ ಪೂರ್ಣಗೊಳಿಸಿದ ಸಮಯದಲ್ಲಿ ಇವರ ಪ್ರೇಮಿಗಳು, ಅಭಿಮಾನಿಗಳು ಹಾಗೂ ಸಹೋದ್ಯೋಗಿಗಳೆಲ್ಲರೂ ಸೇರಿ ಇವರ ಹೆಸರಿನಲ್ಲಿ ಡಾಕ್ಟರ್ ಶಂಕರ್ ಬಿ ದಂಡಿನ್ ಶಿಕ್ಷಣ ಹಾಗೂ ಸಂಶೋಧನಾ ಪ್ರತಿಷ್ಠಾಪನವನ್ನ ಜೂನ್ 2024ರಲ್ಲಿ ಸ್ಥಾಪಿಸಿರುವವರು. ಈ ಪ್ರತಿಷ್ಠಾನಕ್ಕೆ ಡಾಕ್ಟರ್ ದಂಡಿನ್ ದಂಪತಿಗಳು ಅಪಾರವಾದ ದೇಣಿಗೆ ನೀಡಿ ಸಹಕರಿಸುತ್ತಿರುವುದು ನಾವಿಲ್ಲಿ ಸ್ಮರಿಸಿಕೊಳ್ಳೋಣ. ಹಾಗೇನೆ ಪ್ರತಿಷ್ಠಾನದ ವತಿಯಿಂದ ಹಲವಾರು ಸಮಾಜ, ಶಿಕ್ಷಣ, ಸಂಶೋಧನೆ, ವಾತಾವರಣದ ನೈರ್ಮಲ್ಯ, ಜೀವ ವೈವಿಧ್ಯತೆ ಸಂರಕ್ಷಣೆ ಮುಂತಾದ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಶ್ರೀಯುತರು ಡಾಕ್ಟರ್ ದಂಡಿನ್ ಅವರು ಇತ್ತೀಚಿನ ಹಲವಾರು ಕವನ, ಕಥನ ಹಾಗೂ ಪುಸ್ತಕಗಳನ್ನ ಪ್ರಕಟಿಸಿರುವುದು ಬಸವ ಧರ್ಮದ ಪ್ರಚಾರ, ಜನಪ್ರಿಯತೆ ಅಭಿಯಾನ ಮುಂತಾದ ಬಸವ ತತ್ವಗಳು, ವಚನಗಳನ್ನು ಹಾಗೂ ಸರ್ವಜ್ಞಯತ್ತ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿ ಅವುಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತದ್ದು ಗಮನಾರ್ಹವಾಗಿರುವಂತಹ ಸಂಗತಿ. ಇಂತಹ ಮಹನೀಯರ ಕುರಿತು ಪರಿಚಯ ಮಾಡಿಕೊಡುವುದು ನನ್ನ ಜೀವನದ ಒಂದು ಮಹತ್ತರ ಘಟ್ಟ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸಹೋದರಿ ರೋಹಿಣಿ ಅವರೇ. ಈಗ ನಮ್ಮೆಲ್ಲರ ಕುತೂಹಲದ ವಿಷಯ ಅಂತಂದ್ರೆ ಡಾಕ್ಟರ್ ಶಂಕರ್ ದಂಡಿನ್ ಅವರ ಉಪನ್ಯಾಸ. ಅವರು ಕೋಹೋಸ್ಟ್ ಆಗಿದ್ದಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅವ್ರಿಗೆ ಸ್ವಾಮ್ಯತೆ ಇದೆ, ಹಕ್ಕಿದೆ. ಎಲ್ಲರೂ ಉಳಿದವರು ಎಲ್ಲ ತಮ್ಮ ಮೈಕನ್ನ ಮ್ಯೂಟ್ ಮಾಡ್ಕೊಡ್ರಿ, ವಿಡಿಯೋನ ಮ್ಯೂಟ್ ಮಾಡ್ಕೊಡ್ರಿ. ಡಾಕ್ಟರ್ ಶಂಕರ್ ದಂಡಿನ್ ಸರ್, ಓವರ್ ಟು ಯು. ನೀವು ಮಾತಾಡಿ ಸರ್. ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ವಚನ ಅಧ್ಯಯನ ವೇದಿಕೆ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ಅಕ್ಕನ ಅರಿವು ಈ ಬಳಗದ ಎಲ್ಲ ಶರಣೆಯರಲ್ಲಿ ನನ್ನ ಸಹೃದಯ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ತೊಡಗಿರಲು ಸ್ಫೂರ್ತಿ ಕೊಟ್ಟು ಅವರ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನನಗೆ ಉತ್ತೇಜನ ಮತ್ತು ಸ್ಫೂರ್ತಿ ನೀಡಿದಂತ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನ ನೆನೆಸಿಕೊಂಡು ಅವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಅವರು ಹಾಕಿದ ದಾರಿಯಲ್ಲಿ ಕೃಷಿಗೆ ಏನಾದರೂ ಮಾಡಬೇಕು ಅನ್ನುವ ಒಂದು ವಿಶೇಷ ಹಂಬಲದಿಂದ ನಮ್ಮ ಇನ್ನೊಬ್ಬನೇ ಇಲ್ಲಿದ್ದಾರೆ, ಅವರು ಶರಣ ಅಶೋಕ್ ಆಲೂರವರು, ಯಾವತ್ತೂ ಶರಣ ಚಿಂತನೆಯಲ್ಲಿ ಮಗ್ನಾದವರು. ಅವರ ಒಂದು ಸ್ಫೂರ್ತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಇದೆ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮ ಬಹಳ ದಿವಸದಿಂದ ನಾವು ಮಾಡಬೇಕು ಅನ್ನೋ ವಿಚಾರ ನಮ್ಮದಾಗಿತ್ತು. ಆದರೆ ಇತ್ತೀಚೆಗೆ ನಮ್ಮ ಒಂದು ಪತ್ರಿಕೆ ಕೃಷಿ ಕಾಯಕದಲ್ಲಿ ವಚನಗಳಲ್ಲಿ ಕೃಷಿ ಸಾಹಿತ್ಯ ಅನ್ನುವ ಒಂದು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಅದಕ್ಕೆ ಎಲ್ಲಾ ಮಹನೀಯರಿಂದ ಲೇಖನಗಳನ್ನು ತರಿಸಿ ಪ್ರಕಟಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ಕೃಷಿ ಕಾಯಕ ಮಾತ್ರ ಬಳವಳಿಯಾಗದೆ ಬೇರೆಯವ್ರಿಗೂ ತಲುಪಲು ಒಂದು ವಿಚಾರ ಮಾಡಬೇಕಾದ್ರೆ ನಮ್ಮ ಶಿವಶರಣ ಪಟ್ಟದವರು ಮತ್ತೆ ನಮ್ಮ ದಾನಮ್ಮನವರು ಸರಿ ಇದೊಂದು ವಿಷಯದಲ್ಲಿ ಆಲೂರವರು ನಿಮ್ಮನ್ನ ಮಾತಾಡ್ಬೇಕಂತ ನಮಗೆ ತಿಳುವಳಿಕೆ ಮಾಡಿದ್ದಾರೆ.
ಅದಕ್ಕೆ ಅವರು ಕೃಷಿ ಅದು ಶರಣ ವಚನಗಳಲ್ಲಿ ಮಣ್ಣಿನ ಮಹತ್ವ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಮಣ್ಣಿನ ಬಗ್ಗೆ ಮಾಡುವಾಗ ನಾನು ಇನ್ನೊಬ್ಬ ಮಣ್ಣಿನ ಮಗನಾದ ಅಶೋಕಲ್ ಅವರು ಸೂಕ್ತ ವ್ಯಕ್ತಿ, ಅದನ್ನ ಅವ್ರು ಮಾಡ್ತಾರೆ. ನಾನು ಶರಣ ಸಾಹಿತ್ಯದಲ್ಲಿ ನಮ್ಮ ವಚನಕಾರರು ಏನು ಹೇಳಿದ್ದಾರೆ ಅನ್ನೋದನ್ನ ಕೆಲವು ನಾನು ಕಂಡುಕೊಂಡಂತಹ, ಓದಿ ತಿಳಿದಂತಹ, ವಿಚಾರ ಮಾಡಿದಂತಹ ವಿನಿಮಯದ ಬಗ್ಗೆ ಇರುವ ನನ್ನ ಹಲವಾರು ವಿಷಯಗಳನ್ನ ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹೇಳಿದಾಗ ಅದಕ್ಕೆ ಒಪ್ಕೊಂಡು ಈ ದಿವಸ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ, ಈ ಕಾರಣಕ್ಕಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಂತರಾಳದ ಶರಣಾರ್ಥಿಗಳು. ಇನ್ನು ವಿಷಯಕ್ಕೆ ಬರುವುದಾದ್ರೆ, ಈ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಅಂತ ನಾವೇನು ಕರಿತೀವಿ, ಈ ಸಾಹಿತ್ಯ ಮೊಟ್ಟ ಮೊದಲನೆಯದಾಗಿ ಜಗತ್ತಿನಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ, ಕನ್ನಡ ಸಾಹಿತಿಗಳಿಗೆ ಅಚ್ಚ ಕನ್ನಡದಲ್ಲಿ ನೀಡಿದಂತ ಅತ್ಯಂತ ಪ್ರಮುಖವಾದ ಒಂದು ಸಾಹಿತ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಶರಣರು ತಮ್ಮ ಬದುಕನ್ನ ಕೃಷಿಯ ಹಲವಾರು ಆಯಾಮಗಳಲ್ಲಿ ತೊಡಗಿಸಿಕೊಂಡು ತಾವು ಕಂಡಂತಹ, ಕೇಳಿದಂತಹ, ಅನುಸರಿಸಿದಂತಹ ವಿಚಾರಗಳನ್ನ ಅಲ್ಲಂ ಪ್ರಭುಗಳ ಒಂದು ಅಧ್ಯಕ್ಷತೆ ಇರುವ ಈ ನಮ್ಮ ಅನುಭವ ಮಂಟಪದ ಚರ್ಚೆಯಲ್ಲಿ ಚರ್ಚಿಸಿ ಅವುಗಳನ್ನ ಒಂದು ಸರಳವಾದ ಭಾಷೆಯಲ್ಲಿ ಸುಂದರವಾಗಿ ಅಭಿವ್ಯಕ್ತಿಸುವಂತ ಒಂದು ವಚನ ಸಾಹಿತ್ಯ. ಇದಕ್ಕೆ ಅತಿ ಪರಿಶ್ರಮಗೊಂಡಂತವರು ದಿವಂಗತ ಪಗು ಹಳಪಕಟ್ಟೆಯವರು. ಅವ್ರು ಇಲ್ಲದೆ ಹೋಗಿದ್ರೆ ನಾವು ಬಹುಶಃ ಈ ಶರಣ ಸಾಹಿತ್ಯದ ಸಾರವನ್ನ, ಅಮೃತವನ್ನ ಸವಿಯಲು ಆಗುತ್ತಿರಲಿಲ್ಲ ಎಂದು ಅನಿಸುತ್ತೆ. ಅದಾದ ನಂತರ ಅವ್ರ ಜೊತೆಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು, ಸಾಶಿ ಮುರಳಯ್ಯನವರು, ಗೋರೂರು ಚನ್ನಬಸಪ್ಪನವರು, ಅಥವಾ ನಮ್ಮ ಇವರು ನಮ್ಮ ತಿಪ್ಪೆ ರುದ್ರಸ್ವಾಮಿಯವರು, ಇಂಥ ಹಲವಾರು ಶರಣರು ಇವರ ಒಂದು ಸಾಹಿತ್ಯವನ್ನ ಮತ್ತಷ್ಟು ಪುಷ್ಟೀಕರಿಸಿ ಬೇರೆ ಬೇರೆ ವಿಚಾರಗಳಲ್ಲಿ ಅವನ್ನ ಮುದ್ರಿಸಿ ನಮ್ಮ ಈ ಜನಸಾಮಾನ್ಯರಿಗೆ ತಲುಪುವ ಒಂದು ವ್ಯವಸ್ಥೆ ಮಾಡಿದರೆ ಅವರಿಗೂ ನಾವು ಒಂದು ನಮ್ಮ ಉಪಕ್ತಿಗಳನ್ನ ಸಲ್ಲಿಸಬೇಕಾಗತ್ತೆ. ಈ ನಮ್ಮ ಶರಣರ ಕಾಲಗಳೆಂದರೆ 12ನೇ ಶತಮಾನ ಮತ್ತು ತದನಂತರದಲ್ಲಿ ಸುಮಾರು ಈ 337 ಶರಣರು 770 ಗಣಗಳ ಜೊತೆ ಸೇರಿ ನಮಗೆ ಲಭ್ಯ ಇರುವ ಪ್ರಕಾರ ಇವಾಗ 26,000 ವಚನಗಳನ್ನ ಮುದ್ರಿಸಿದ್ದಾರೆ. ಇನ್ನು ಮುದ್ರಣ ನಡೀತಾ ಇದೆ. ಕೆಲವುಗಳಲ್ಲಿ ನಾವು ನೋಡ್ಬೇಕು, ಈ ಬಸವಣ್ಣವರ ಆದಿಯಾಗಿ ಕೆಲವರು ಶಿವಶರಣರು ಇದಕ್ಕೆ ಕೈ ಜೋಡಿಸಿ ತಮ್ಮ ಹಲವಾರು ಕಸಬುಗಳನ್ನ ಅವರೇ ಮಾಡಿಕೊಂಡು ಬಂದಾಗ, ಇವರು ನಮ್ಮ ವಿಶ್ವಗುರು ಬಸವಣ್ಣವರ ನೇತೃತ್ವದಲ್ಲಿ ಮಹಾಜ್ಞಾನಿ ಅಲ್ಲಂ ಪ್ರಭುಗಳ ಒಂದು ಅಧ್ಯಕ್ಷತೆಯಲ್ಲಿ ಮಹಾದೇವಿಯಕ್ಕ, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ, ಅಕ್ಕ ನಾಗಲಾಂಬಿಕೆ, ಸಿದ್ದರಾಮೇಶ್ವರರು, ಅಂಬಿಗರ ಚೌಡಯ್ಯ, ಮಾದಾರ ಚನ್ನಯ್ಯ, ಡೋಹರ ಕಕ್ಕಯ್ಯ, ದೇವರ ದಾಸಿಮಯ್ಯ, ಆಯ್ದಕ್ಕಿ ಮಾರಪ್ಪ, ಆಯ್ದಕ್ಕಿ ಲಕ್ಕಮ್ಮ, ಒಕ್ಕಲಿಗರ ಮುದ್ದಣ್ಣ, ಕಿಲಾರದ ಭೀಮಣ್ಣ, ಇಂಥ ಹಲವಾರು ಶರಣರು, ಒಂದಲ್ಲ ಎರಡಲ್ಲ ಹೇಳೋದಕ್ಕೆ ನಮಗೆ ಅಷ್ಟು ಜ್ಞಾಪಕದಲ್ಲಿ ಉಳಿದ ಶರಣರು ಈ ಒಂದು ಸಾಹಿತ್ಯವನ್ನ ಜನರ ಸಾಮಾನ್ಯಗೆ ನೀಡಿದ್ದು ಬಹಳ ಅತ್ಯಂತ ಸಮಂಜಸವೂ ಹೌದು. ಮತ್ತು ಅವರ ಈ ವಿಚಾರಗಳು ನಮ್ಮ ಈ ಕೃಷಿ ಲೋಕದಲ್ಲಿ ಅಚಿಲ್ದೆ ಉಳಿಯುವಂತಹ ಕೆಲವನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಡಾಕ್ಟರ್ ಶಶಾಂಕ್ ಪಟ್ಟಣವರಿಗೆ ಈ ಒಂದು ಕಾರ್ಯಕ್ರಮ ನಡೆಸಿದರೆ ಹೊರನಾಡದಲ್ಲಿ ಇದ್ಕೊಂಡು ಹೊರನಾಡ ಕನ್ನಡಿಗರು, ಹೊರನಾಡ ಜೀವಿಗಳು ಅಂತ ಹೇಳಬೇಕಾಗತ್ತೆ. ಅವರಿಗೆ ಎಲ್ಲರನ್ನು ಸಂಗ್ರಹಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅವರನ್ನ ಕೃತಜ್ಞಪೂರ್ವಕವಾಗಿ ನೆನೆಸಿಕೊಳ್ತೀನಿ. ಈ ಕೃಷಿ ಕಾಯಕದಲ್ಲಿ ಕೃಷಿ ಅಂದ್ರೆ ಒಟ್ಟಾರೆಯಾಗಿ ಜೀವನಾಧಾರವಾಗಿ ಆಹಾರ, ಬಟ್ಟೆ, ಅನ್ನವನ್ನು ಕಲ್ಪಿಸುವ ಒಂದು ಕಾಯಕವಾಗಿತ್ತು ಆ ದಿವಸಗಳಲ್ಲಿ. ಅದಕ್ಕೋಸ್ಕರ ಬಹಳಷ್ಟು ಶರಣರ ವಚನಗಳಲ್ಲಿ ನಾವು ಕೃಷಿ ಬಗ್ಗೆ ಚಿಂತನೆಗಳನ್ನ ನೋಡ್ತಾ ಇರ್ತೀವಿ. ಇಲ್ಲಿ ನೋಡಿ ಅಲ್ಲಂ ಪ್ರಭುದರು ಇದ್ದಾರೆ, ಚನ್ನಬಸವಣ್ಣ ಇದ್ದಾರೆ, ಆಮೇಲೆ ಅಕ್ಕ ಮಹಾದೇವಿಯವರು, ಆಮೇಲೆ ನಾಗಲಾಂಬಿಕೆಯವರು, ಅಂಬಿಗರ ಚೌಡಯ್ಯನವರು, ಇವರೆಲ್ಲರೂ ಸೇರಿಕೊಂಡು ತಮ್ಮ ಒಂದು ವಿದ್ವತ್ವದಿಂದ ತಾವು ಕಂಡಂತಹ ವಿಚಾರಗಳನ್ನ ಹೊರಗೆ ಹಚ್ಚಿ ಮತ್ತೊಮ್ಮೆ ಅವನ್ನ ಪುನರಾವರ್ತನೆ ಮಾಡಿ ನಮಗೆ ನೀಡಿದ್ದಾರೆ. ಅವುಗಳ ವಚನಗಳಲ್ಲಿ ಈಗ ನಾವು ಒಂದು ಕೆಲಸ ಮಾಡಬೇಕು ವಿಚಾರ ಇತ್ತು. ಈ ವಚನಗಳನ್ನ ವಿವಿಧವಾಗಿ ವಿಂಗಡಿಸಿ, ಕೃಷಿಯಲ್ಲಿ ವಚನಗಳು, ಆರೋಗ್ಯದಲ್ಲಿ ವಚನಗಳು, ಸಮಾಜದಲ್ಲಿ ವಚನಗಳು, ಈ ತರ ಮಾಡಿದ್ರೆ ಅವ್ರವ್ರಿಗೆ ಬೇಕಾಗ್ತದೆ ನೋಡಿಟ್ಟು ನಾವು ಮತ್ತು ಆಲೂರವರು ಈ ಆರೋಗ್ಯ ಮತ್ತು ವಚನಗಳಲ್ಲಿ ಕೆಲವೊಂದು ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ವಿ. ಆದ್ರೆ ಈಗ ನಮ್ಮ ಗ್ರಾಮೀಣ ಜನತೆಯಲ್ಲಿ ಹಲವಾರು ಸಸ್ಯ ಮೂಲವಾದಂತಹ ಔಷಧಿಗಳನ್ನ ಜನರಿಗೆ, ಆ ಗ್ರಾಮೀಣ ಜನರಿಗೆ ತಲುಪುವಲ್ಲಿ ಬಹಳಷ್ಟು ಜನ ನಮ್ಮ
ನಾಟ್ಯ ವೈದ್ಯರುಗಳು ಮಾಡಿದ್ದಾರೆ. ಅವ್ರು ನಾವು ಹೋಗಿ ಕೇಳಿದಾಗ, ಸರ್ ಇದರಿಂದ ನಾವು ವಚನಗಳಲ್ಲಿ ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ, ಮತ್ತೊಂದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನೋಡಿದ್ದಾರೆ. ಆಮೇಲೆ ಈ ಸಸ್ಯಗಳ ಹೆಸರುಗಿಡುವಾಗ ಬಹಳ ಜಾಗೃತಿಯಿಂದ ಹೆಸರುಗಳು ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂತಂದ್ರೆ ಇದು ಮಹಾಮದ್ದಿನ ಬೇರು ಅಂತ ಒಂದು ಹೇಳ್ತಾರೆ, ನಾವು ಈಗೇನು ಕರಿತೀವಲ್ಲ ಅದಕ್ಕೆ, ಅಥವಾ ಮಧುನಾಶಿನಿ, ಅಥವಾ ಆರೋಗ್ಯ ಸಂಜೀವಿನಿ, ಅಥವಾ ಪುತ್ರ ಸಂಜೀವಿನಿ, ಇವೆಲ್ಲರೂ ಶರಣ ವಚನಗಳಲ್ಲಿ ಅಭಿವ್ಯಕ್ತವಾಗುವಂತಹ ಹಲವಾರು ಗಿಡಮೂಲಿಕೆಗಳ ಪ್ರಸಿದ್ಧಿಯನ್ನು ನೀಡಲಿಕ್ಕಾಗಿ ಹೆಸರಿನಿಂದಲೇ ಅವನ್ನು ಗುರುತಿಸಿಕೊಳ್ಳಬೇಕಾದಂತ ಒಂದು ಪರಿಪಾಠವನ್ನು ಹಾಕಿಕೊಟ್ಟಿದ್ದಾರೆ. ಈ ಎಲ್ಲ ಒಂದು ವಿಚಾರದಲ್ಲಿ ಅಂದಿನ ಶರಣರು ನಮ್ಮ ಕೃಷಿಗೆ ಮತ್ತು ಕೃಷಿಯ ಆಯಾಮಗಳಿಗೆ ಬೇಕಾದಂತಹ ಮೂಲ ವಿಷಯಗಳು, ಅಂದ್ರೆ ನೈಸರ್ಗಿಕ ಸಂಪತ್ತುಗಳು, ಅವನ್ನ ನಾವು ಯಾವ ತರ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು, ಉಪಯೋಗ ಮಾಡ್ಬೇಕು ಅನ್ನೋದು ಹೇಳ್ತಿರ್ತಾರೆ. ನೀವು ಬಂಧುಗಳು, ನೀವು ಹಳ್ಳಿಗಳಲ್ಲಿ ನೋಡಬಹುದು, ಕೃಷಿಕರು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಒಂದು 5 ಕಲ್ಲುಗಳನ್ನು ಬಿಟ್ಟು ಪಾಂಡವರನ್ನು ಪೂಜೆ ಮಾಡಿ ಮುಂದಿನ ಕೆಲಸ ನೋಡ್ತಾರೆ. ಆ ಪಾಂಡವರು ಈ ಮಹಾಭಾರತದಲ್ಲಿ ಬರುವಂತಹ ಪಾಂಡವರು ಆಗಿರದೆ, ಆ ಪಾಂಡವರಂದ್ರೆ ಈ ನಮ್ಮ ನೈಸರ್ಗಿಕ ಮಹಾಶಕ್ತಿಗಳು, ಅಂದ್ರೆ ಪಂಚಮಹಾಭೂತಗಳು, ನೀರು, ಭೂಮಿ, ಹವೆ, ಅಗ್ನಿ, ಸ್ಪರ್ಶ ಮತ್ತು ವೈವಿಧ್ಯ, ಇವ್ರು ಪೂಜೆ ಮಾಡಿ ಮುಂದೆ ಹೋಗ್ತಾ ಇದ್ರು. ಅಂದ್ರೆ ಈ ಮಹಾ ಸಂಪತ್ತು ಏನಿದೆಯಲ್ಲ, ಅದು ರೈತರ ಕೊಡುಗೆ ಸಂಪತ್ತು. ಅದನ್ನ ಹಿಂದಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ವಚನದಲ್ಲಿ ಹೇಳಿದ್ದಾರೆ, ಕಲ್ಲು ಪೂಜಿಸುವೆ ನಾನು, ಮಣ್ಣು ಪೂಜಿಸುವೆ ನಾನು, ನೀರು ಪೂಜಿಸುವೆ ನಾನು, ಆಡುವ ಗಾಳಿ ಬೀಸುವೆ, ಸೂಸುವ ಗಾಳಿ ಬೀಸುವೆ ಅಂತ ಹೇಳ್ತಾರಲ್ಲ, ಇವು ಇಲ್ಲದೆ ಹೋದ್ರೆ ಜೀವ ಆಗಿಲ್ಲ. ಇವೆಲ್ಲರೂ ಒಂದು ಸಂಯೋಗದಿಂದ ನಮ್ಮ ಜೀವ ಆಗಿದೆ, ಜೀವ ಉಳಿದಿದೆ, ಜೀವ ಬೆಳೆಯುತ್ತಿದೆ. ಪ್ರಾಯಶಃ ಡಾರ್ವಿನ್ ಅನ್ನುವಂತಹ ಮಹಾವಿಜ್ಞಾನಿ ಜೀವ ವಿಕಾಸದ ಬಗ್ಗೆ ಹೇಳುವಾಗ ಜೀವದ ಉಗಮ ಬಹಳ ಸಂಘರ್ಷಣೆಗೆ ಒಳಗಾಗಿತ್ತು. ಆವಾಗ ಆ ವಿಜ್ಞಾನಿ ಒಂದು ವಚನದ ಉಲ್ಲೇಖ ಮಾಡ್ತಾರೆ, ಬಟ್ ಅದು ಯಾವ ವಚನ ಅಂತ ಅವ್ರು ಹೇಳಿರ್ಲಿಲ್ಲ. ಈ ಜಲ ಸಂಪನ್ಮೂಲ, ಭೂಮಿ ಸಂಪನ್ಮೂಲ, ಪ್ರಕಾಶ ಸಂಪನ್ಮೂಲ, ಇವುಗಳ ಒಂದು ಸಂಯೋಗದಿಂದ ಜೀವ ಹುಟ್ಟಿತು ಅನ್ನೋ ಒಂದು ಮಾತು ಬರುತ್ತೆ. ಅದಕ್ಕೆ ನಮ್ಮ ಅಕ್ಕ ಮಹಾದೇವಿ ವಚನದಲ್ಲಿ ನಾವು ವಿಚಾರ ಮಾಡಿದಾಗ ಅದು ಬರುತ್ತೆ. ಈ ಸಂಯೋಜನೆಯಿಂದ ಎಲ್ಲ ಬೇರೆ ಬೇರೆ ಆಗಿದೆ ಅಂತ ಮುಂದಿನ ವಿಷಯ ಕೆಲವೊಂದು ಹೆಸರುಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಕೆಲವು ವಚನಗಳನ್ನ ಮಾತ್ರ ಉದರ್ಸ್ಲಿಕ್ಕೆ ಆಗ್ತಾ ಇದೆ ಎಲ್ಲ. ಯಾಕಂದ್ರೆ ಸರ್ವಜ್ಞ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿಗೆ ಸಾಹಿತ್ಯ ಅವರ ಸಲ್ಲು ಕೇಳೋಲ್ಲ ಸರ್ವಜ್ಞ ಅಂತ. ಎಲ್ಲ ಬಲ್ಲವರು ಯಾರೂ ಇಲ್ಲ. ಎಲ್ಲ ಬಲ್ಲವರು ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಆಸೆ ನಮ್ಮ ಹಿರಿಯರೇನು ಹೇಳ್ತಾರಲ್ಲ, ಅದ್ರ ಪ್ರಕಾರ ನಾವು ಇದನ್ನು ಮಾಡ್ಕೊಂಡು ಹೋದ್ರೆ ಬಹಳ ಅನುಕೂಲ ಆಗುತ್ತೆ. ಈ ಒಂದು ಸಾಹಿತ್ಯ ಇಂದಿನ ಪೀಳಿಗೆಗೆ ಬಹಳ ಉಪಯೋಗ ಆಗುತ್ತೆ. ಯಾಕಂತ ಅಂದ್ರೆ ಇಂದಿನ ಜಗತ್ತು ಎದುರಿಸುವಂತ 3 ಮಹಾ ಸಮಸ್ಯೆಗಳು, ಒಂದು ವಾತಾವರಣದ ವೈಪರೀತ್ಯ ಸಮಸ್ಯೆ, ಎರಡನೇದು ನಮ್ಮ ಆರೋಗ್ಯ ಮತ್ತು ಪೌಷ್ಟಿಕತೆ, ಇದರ ಬಗ್ಗೆ ಕೊರತೆಯಾಗಿ ಬಹಳಷ್ಟು ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಅನಾರೋಗ್ಯದ ಕಾರಣದಿಂದ ಅವರ ಒಂದು ಆಹಾರ ಪದ್ಧತಿಯಲ್ಲಿ ಆಗೋದು. ನಮ್ಮ ಚಂದ್ರಶೇಖರ ಬೀರದವರು ಇರ್ತಾರೆ, ಯಾವತ್ತು ಅವರು ಆಹಾರ ಆರೋಗ್ಯದ ಬಗ್ಗೆ ಒಂದು ಪಠನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಒಂದು ಮರಗಳು ಮತ್ತು ಆಹಾರ ಅಂತ ಒಂದು ದೊಡ್ಡ ಗ್ರೂಪೇ ಮಾಡಿದ್ದಾರೆ. ಹಿಂಗೆ ಎಲ್ಲರೂ ಒಂದೊಂದು ಕಡೆ ಮಾಡ್ತಾ ಇದ್ದಾರೆ ಐಸೋಲೇಷನ್, ಬಟ್ ಎಲ್ಲರೂ ಒಟ್ಟಾಗಿ ಮಾಡ್ಬೇಕಾಗತ್ತೆ. ಇದೊಂದು. ಇನ್ನು ಮೂರನೇದಂದ್ರೆ ಕೃಷಿ ಸಮಾಜದಾಗೆ ಹಿಂದೆ ನಾವೇನ್ ಹೇಳ್ತಾ ಇದ್ವಲ್ಲೇ, ಈ ಕೃಷಿ ಬಿಟ್ಟು ಎಲ್ಲರೂ ಬಹಳ ವಿಮುಖರಾಗ್ತಿದ್ದಾರೆ, ಅದರಲ್ಲೂ ಯುವಕರು. ಯಾಕಂತಂದ್ರೆ ಯುವಕರು ಹಳ್ಳಿಗಳ ಇರುವಂತಹ ಸೌಲಭ್ಯಗಳಿಗೆ ಸ್ವಲ್ಪ ತೊಂದರೆಗಳು ಕೊಟ್ಟು ಈ ಪಟ್ಟಣಗಳಲ್ಲಿ ಸಿಗುವಂತಹ ಸೌಲಭ್ಯಗಳಿಗೆ ಮಾರು ಹೋಗಿ ಎಲ್ಲರೂ ವಲಸೆ ಹೋಗ್ತಾ ಇದ್ದಾರೆ. ಇದೇ ತರ ಈ ವಲಸೆ ಮುಂದುವರಿದರೆ ನಮ್ಮ ಆಹಾರ ಬೆಳೆಯುವರಾರು ಅಂತ ಒಂದು ಪ್ರಶ್ನೆ ಬರ್ತದೆ. ಭೂಮಿಗಳು ಉಳುಮೆ ಇಲ್ದೇನೆ ಹಾಳಾಗುತ್ತೆ. ಹಳ್ಳಿಗಳೆಲ್ಲ ಜನರಲ್ಲೇ ಒಂದು ಈ ಓಲ್ಡ್ ಏಜ್ ಹೋಮ್ ಅಂತ ಹೇಳ್ತೀವಲ್ಲ, ಆ ಪ್ರಕಾರ ಆಗತ್ತೆ. ಅದು ಇವತ್ತು ಬಹಳಷ್ಟು ಹಳ್ಳಿಗಳಿಗೆ ಹೋದ್ರೆ ವೃದ್ಧಾಶ್ರಮಗಳಾಗುವಂತ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೆಟ್ಟ ಪಟ್ಟಣ ಸಿಗ್ತಾ ಇದ್ದಾರೆ. ಆದ್ರೆ ಒಂದು ವಿಷಯ ಬಹಳ ದೂರಗಳಿಲ್ಲ. ನಮ್ಗೆ ಹೇಳ್ತಿದ್ರು, ನಮ್ಮ ಒಂದು ಗುರುಗಳು ಹೇಳ್ತಿದ್ರು, ನಮ್ಮ ನಾವು ಓದ್ಬೇಕಾದ್ರೆ ಇದರಲ್ಲಿ ನಾಗನೂರು ಮಠದ ಸ್ವಾಮಿಗಳು ಹೇಳ್ತಾರೆ ಬೆಳಗಾವಿಯಲ್ಲಿ, ನೋಡು ಈ ಕೆಟ್ಟ ಪಟ್ಟಣ ಸೇರ್ತಾರೆ, ಹದಿಗೆಟ್ಟು ಹಳ್ಳಿ ಸೇರ್ತಾರೆ ಅಂತ ಹೇಳಿ. ಈಗ ಕಾಲ ಬಂದಿದೆ, ಅಲ್ಲಿ ಏನಾಗದೇನೆ ಮತ್ತೆ ನಾವು ಹಳ್ಳಿ ಸೇರುವ ಕಾಲ ದೂರ ಇಲ್ಲ. ಆದ್ರೆ ಹಳ್ಳಿಗಳು ಉಳಿಯಬೇಕಾದ್ರೆ ಹಳ್ಳಿಗಳು ಮತ್ತು ಗ್ರಾಮೀಣ ಪ್ರದೇಶಗಳು ಮಾಡುವಂತಹ ಕೃಷಿ ಕಸಬು ಏನಿದೆಯಲ್ಲ, ಅದಕ್ಕೆ ನಾವು ಪುನರುಜ್ಜೀವನ ಕೊಡಬೇಕು. ಅದು ಹೆಚ್ಚು ಲಾಭದಾಯಕವಾಗಿ ಮಾಡಬೇಕು. ಇದರಿಂದ ಬೇರೆ ಬೇರೆ ಕೃಷಿ ಆಯಾಮಗಳನ್ನ ನಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಅದಕ್ಕೂ ಶರಣರು ಹೇಳಿದ್ದಾರೆ. ಇದರಲ್ಲಿ ತಮಗೆಲ್ಲ ಗೊತ್ತಿರಬೇಕು, ಯನಮಠ ಶಿವರುಗಳು ಸುಮಾರು 1885-86ರಲ್ಲಿ ಒಂದು ಕೃಷಿ ದೀಪಿಕೆ ಅನ್ನೋ ಪುಸ್ತಕ ಬರೆದ್ರು ಅವರು. ಆವಾಗ ಬರೆದ ಪುಸ್ತಕ ಈ ನಾವು ಎಷ್ಟು PhD ಗ್ರಂಥಗಳಿಗೂ ಹೋಲಿಸಿರೋ ಅದು ಅಸಾಮಾನ್ಯವಾದ ಒಂದು ರೀತಿ ಬರ್ತಾ ಇದೆ. ಆವಾಗ್ಲೇನೇನೆ
ನಿನ್ನ ಮಣ್ಣು ಹೇಗಿರ್ಬೇಕು, ನಿನ್ನ ಬಿತ್ತು ವಿಚಾರ ಹೇಗಿರ್ಬೇಕು, ಬೀಜ ಹೇಗಿರ್ಬೇಕು, ಅವರೆಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ಅವನ್ನೆಲ್ಲ ನಾವು ನೋಡ್ಬೇಕಾದ್ರೆ ಈ ಒಂದು ಕೃಷಿ ಆಯಾಮನ್ನ ನಾವು ಮತ್ತೆ ಹೊಸ ಒಂದು ವಿಚಾರದಲ್ಲಿ ಪುನರುತ್ಥಾನ ಮಾಡದೆ ಹೋದ್ರೆ ನಮಗೆ ಸಿಗುವ ಅನ್ನ ಆಹಾರ ದೊರೆಯದಾಗ್ಬೋದು ಒಂದು. ಆಮೇಲೆ ಜಗತ್ತು ನಮ್ಮ ದೇಶ ಕಡೆಗೆ ನೋಡ್ತಾ ಇದೆ ಅನ್ನ ಆಹಾರಕ್ಕಾಗಿ. ಅದಕ್ಕೆ ನಾವು ಪೂರೈಸದೆ ಹೋದರೆ ವಸುದೇವ ಕುಟುಂಬಕ್ಕೆ ಅಂತ ಏನ್ ಹೇಳ್ತೀವಲ್ಲ, ಈ ಜಗತ್ತೇ ಒಂದು ಕುಟುಂಬ, ಕುಟುಂಬ ಎಲ್ಲರೂ ಪ್ರಿಯವಾದ ಸೇರಬೇಕಾದ ಅಂತ ಹೇಳಿ ಬಸವಣ್ಣವರದ್ದು ಒಂದು ವಚನದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ. ಯಾರು ಒಳ್ಳೆ ವ್ಯಕ್ತಿ ಈ ಜಗತ್ತಿನಲ್ಲಿ ಅಂತ ಹೇಳಿದ್ರೆ ಸಕಲ ಜೀವರಾಶಿಗಳಿಗೂ ಲೇಸ ಬಯಸುವವನೇ ಕುಲಜ ಅಂತ ಒಂದು ಮಾತು ಹೇಳ್ತಾರೆ. ನೋಡಿ, ನಾವಿವಾಗ ಹೇಳ್ತೀವಿ ಈ ಬಯೋಡೈವರ್ಸಿಟಿ ಅಂತ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡ್ತೀವಿ, ಆವಾಗಲೇ ಆ ಪುಣ್ಯಾತ್ಮ ಹೇಳೋದ ಯಾವನು ಒಳ್ಳೆಯವರಿದ್ರೆ ಜೀವರಾಶಿಗಳು ಎಷ್ಟಿರ್ತಾರಲ್ಲ 335 ಕೋಟಿ ಜೀವರಾಶಿಗಳಿಗೆ ಲೇಸ ಬಯಸುವವನೇ ಮಹಾಕುಲಜ ಅಂತ ಅವ್ರು ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಅವ್ರು ಎಷ್ಟೇ ಒಂದು ಆಳವಾದ ಚಿಂತನೆ ಅವಕಾಶ ಇತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈಗ ಮುಂದಿನ ನಮ್ಮ ಕೆಲವೊಂದು ವಚನಗಳನ್ನ ಉದಾಹರಣೆಗಾಗಿ ನಾನು ತಮ್ಮ ಜೊತೆ, ತಮಗೆಲ್ಲ ಗೊತ್ತಿದೆ, ನಾನು ಹೇಳುವ ವಿಷಯ ಯಾವುದು ಹೊಸದಲ್ಲ. ನಾನು ವಚನಗಳ ಸಂಗ್ರಹದಿಂದ ಆಮೇಲೆ ನಾವು ಶರಣ ಅಂತ ನಾವು ಅವರಿಗೆ ಶರಣ ಅಂತ ನಾವು ಅವ್ರು ಇದನ್ನ ಮಾಡೋದು, ಅವ್ರಿಗೆ ಕಳಿಸಿಕೊಟ್ಟಂತ ಇದುಗಳಿಂದ ಮತ್ತು ಕೆಲವೊಂದು ಆಯ್ದ ಲೇಖನಗಳನ್ನ ಆಧರಿಸಿ ತಮ್ಮೊಡನೆ ಕೆಲವು ವಚನಗಳನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲಿಕ್ಕಿರ್ತೇನೆ ವಿನಃ ಇದು ಹೊಸ ಏನು ಅಂತ ಅಲ್ಲ. ಬಸವನವರು ಹೇಳ್ತಾರೆ, ನನಗೆ ಯಾರನ್ನು ತೋರಿಸಪ್ಪ ನೀನು, ಯಾರು ಅತ್ಯಂತ ಶ್ರೇಷ್ಠರು ಜಗತ್ತಿನಲ್ಲಿ ಅಂದಾಗ ಹೇಳ್ತಾರೆ ಕೃಷಿ ಕೃತ್ಯವ ಮಾಡಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್, ಮುಂದಿನ ಸ್ಲೈಡ್ ಹಾಕ್ತೀರಾ ದಯವಿಟ್ಟು. ಯಾರ ಪಾದ ತೋರಿಸು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ತನುಬನ ಬಳಲಿಸಿ ತಂದು ಗುರುಲಿಂಗ ಜಮ್ಮಕ್ಕೆ ವೆಚ್ಚಿಸಿ ದಾಸೋಹ ಮಾಡುವ ಪರವ ಭಕ್ತನ ತೋರಯ್ಯ. ಯಾಕೆ ತೋರ ಅದೆಂತೆಂದಡೆ ಆತನ ತನುಶುದ್ಧ, ಆತನ ಮನಶುದ್ಧ, ಆತನ ನಡೆಶುದ್ಧ, ನುಡಿಯೆಲ್ಲ ಪಾವನವು, ಆಪ್ತನಿಗೆ ಉಪದೇಶ ಮಾಡುವವನೇ ಪರಮ ಜಗದ್ಗುರು, ಅಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮನೆ ಜಗತ್ಪಾವನ, ಇಂತಪ್ಪ ಗುರು ಶಿಷ್ಯನ ಜನ್ಮಕ್ಕೆ ನಾನು ನೆನೆದಂಬಿ ನಮೋನಮೆ ಮೇಲೆ ಯಾಕೆ ಉಲ್ಲೇಖಿಸುತ್ತೇವೆ. ಈ ಒಂದು ವಚನದಲ್ಲಿ ಅನ್ನದಾತ ಅನ್ನೋ ಯಾರು ನಾವು ಕರಿತೀವಲ್ಲ ರೈತರು, ಅಂತವರಿಗೆ ಎಷ್ಟು ಒಂದು ಉದಾತ್ತವಾದ ಪವಿತ್ರವಾದ ಹಾಗೂ ಎಲ್ಲರಿಗೂ ಸೇರುವಂತ ಒಂದು ವಚನ ಬರೆದು ಕೃಷಿ ಕಾಯಕಕ್ಕೆ ಒಂದು ಉತ್ತಮವಾದ ಸ್ಥಾನ ಕಲ್ಪಿಸಿದವರು ಅವರು. ಅದಕ್ಕೋಸ್ಕರ ಇದನ್ನೇ ಒಂದು ನಂಬಿದಂತ ಸರ್ವಜ್ಞ ಹೇಳ್ತಾನೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಮೇಟಿ ನಾಡಿನ ಕೊಡಗಲ್ಲದೆ ಜಗದ ಆಟವೇ ಕೊಡಗು ಕೆಡಗು ಸರ್ವಜ್ಞ ಅಂತ ಹೇಳ್ತಾರೆ. ಮೇಟಿ ವಿದ್ಯೆಯಲ್ಲೇ ಹೋದ್ರೆ ಜಗತ್ತಿನ ಆಟವೇ ಕೆಡಗು. ಯಾಕಂದ್ರೆ ಮುಖ್ಯ ಹೇಳುವ ಹಾಗೆ ನಾವು ಬದುಕೋದು ಏನು ಹೊಟ್ಟೆಗಾಗಿ ಜೋಡು ಬಟ್ಟೆಗಾಗಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಮೂಲ ಆಧಾರ ಕೃಷಿ. ಕೃಷಿ ಇಲ್ಲದೆ ಹೋಗಿದ್ರೆ ನಾವು ಏನು ಮಾಡೋಕ್ಕೋ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಈ ಒಂದು ಉತ್ತಮ ವಚನ ನಮ್ಮೆಲ್ಲರಿಗೂ ಒಂದು ದಾರಿದೀಪವಾಗಿದೆ. ಆದರೆ ಇಂದಿನ ಕೆಲವಾರು ಬದಲಾವಣೆಗಳಿಂದ ಈ ಒಂದು ವಚನದ ಮಹತ್ವವನ್ನು ಮತ್ತೊಮ್ಮೆ ನಾವೆಲ್ಲರಿಗೂ ಸಾರಿ ಹೇಳಬೇಕಾಗಿದೆ. ಅದನ್ನ ನಾವು ಪುನರುಜ್ಜಿಸಬೇಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈ ಒಂದು ಕಾರಣಕ್ಕಾಗಿ ನಾವು ಈ ಸದ್ಭಕ್ತನ ನಾವು ಮನದಲ್ಲಿ ಅಂತರಾಳದಲ್ಲಿ ನೆನೆಕೊಂಡು ನಾವು ಹೋಗ್ಬೇಕಾಗತ್ತೆ. ಇದು ಒಂದೆಡೆ ಆದರೆ ಇನ್ನೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಸುಳಿವ ಭೂಮಿ ನಿನ್ನ ದಾನ, ಬೆಳೆ ನಿಮ್ಮ ದಾನ, ಎಳೆ ನಿಮ್ಮ ದಾನ, ಸುಳಿವ ಗಾಳಿಯೂ ನಿಮ್ಮ ದಾನ. ಈವನ್ನು ಉಪಯೋಗ ಮಾಡಿಕೊಂಡು ಬೇರೆಯವ್ರನ್ನ ನಂಬಂತ ಸದ್ಭಕ್ತ ನಾವು ಬೇರೆಯವ್ರನ್ನ ನಾವು ನಂಬಕ್ಕಾಗುದ ಕೂಲ ಸಂಗಮ ಮೆಚ್ಚನು ಅಂತ ಹೇಳ್ತಾರೆ. ಸುಳಿಯುವ ಗಾಳಿ ಆಮೇಲೆ ಬೆಳೆಯುವ ಭೂಮಿ ಎಲ್ಲವೂ ಒಂದೇ, ಇದಕ್ಕೆ ಭೇದಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಇನ್ನೊಂದರಿಗೆ ಹೇಳ್ತಾರೆ, ನಾನು ಆರಂಭ ಮಾಡುವೇನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೇನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆ ಮಾಡುವೇನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲ ನೀ ಕೊಡುವೆ ಎಂಬುದು ನನ್ನ ಬಲ್ಲೆ, ನಿನ್ನೆಲ್ಲ ಏನೋ ಕೇಳೋದಿಲ್ಲ ಅಂತಾಳೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆಗೆ ಮಾಡಿ ನಾವು ಈ ಒಂದು ಬಸವಣ್ಣವರ ವಚನದಲ್ಲಿ ಕೃಷಿಕ ಬಸವಣ್ಣವರಿಗೆ ಅಥವಾ ದೈವಕ್ಕೆ, ದೈವ ಅಂದ್ರೆ ಒಂದು ಸ್ವರೂಪ, ದೈವಿ ಸ್ವರೂಪಕ್ಕೆ ಹೇಳ್ತಾನೆ, ನಾ ಮಾಡೋದು ಏನ್ ಮಾಡಿದ್ರು ನಿಮ್ಗೋಸ್ಕರ ಮಾಡ್ತೇನೆ. ಆವಾಗ ಬಸವಣ್ಣ ಆ ಒಂದು ವಚನದ ಮೂರು ಒಂದು ಹೇಳ್ತಾರೆ, ಒಂದು ಕಾಯಕ, ಇನ್ನೊಂದು ದಾಸೋಹ, ಕಾಯಕ ಮತ್ತು ದಾಸೋಹ, ಈ ಇನ್ನೊಂದು ನಾನು ಮಾಡಿಕೊಂಡು ಉಳಿದದನ್ನ ಹಂಚಿಕೊಂಡು ತಿನ್ನುವಂತ ಮೂರು ಒಂದು ಸಾಮಾಜಿಕ, ಆರ್ಥಿಕ ಮತ್ತು ಲೌಕಿಕ ಮತ್ತು ಪರಮಾರ್ಥಿಕ ಈ ಮೂರು ವಿಷಯಗಳನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡು ಅವ್ರು ಹೇಳ್ತಾರೆ, ನೀನಷ್ಟೇ ಉಣ್ಬೇಡಪ್ಪ, ನೀ ಗಳಿಸಿದ್ರಲ್ಲಿ ಇನ್ನೊಬ್ರಿಗೆ ಪಾಲು ಕೊಡು, ಅದನ್ನ ದಾಸೋಹದ ಮುಖಾಂತರ ನೀಡು,
ಅದಕ್ಕೆ ದಾಸೋಹದಂತ ದೊಡ್ಡ ಕೆಲಸ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರು ಇದನ್ನೇ ಕಂಡು ಸರ್ವಜ್ಞ ಹೇಳಿದಂತ ಕಾಣುತ್ತೆ. ಅನ್ನ ದೇವರಿಗಿಂತ ಇನ್ನೂ ದೇವರುಗಳಿಲ್ಲ, ಅನ್ನವೇ ಸಕಲ ಸರ್ಪತ್ತು ಜಗಕ್ಕೆ ಅನ್ನವೇ ದೋಹ ಸರ್ವಜ್ಞ ಅಂತ. ಈ ಅನ್ನ ಅನ್ನೋ ಒಂದು ಏನಿದೆಯಲ್ಲ, ಇದು ಒಂದು ಸಂಕೇತ, ಕೃಷಿಗೆ ಸಂಕೇತ. ಅದೇ ವಿಷಯ ಇನ್ನೊಂದು ಹೇಳ್ತಾರೆ, ಈ ನಾವು ಶರಣರಿಗೆ ಏನ್ ನೀಡಬೇಕು ಅನ್ನೋ ಒಂದು ಕಂಪ್ಯಾರಿಸನ್ ಮಾಡುವಂತದ್ದು ಏನಿದೆಯಲ್ಲ, ಎಲ್ಲಾ ಶರಣ ವಚನಗಳಲ್ಲಿ ಈ ಒಂದು ತುಲನಾತ್ಮಕ ವಿಚಾರಗಳನ್ನ ಹೇಳ್ಬೇಕಾದ್ರೆ ಕೃಷಿಯನ್ನೇ ತಗೊಂಡಿದ್ದಾರೆ ಅವರು. ಬಹಳಷ್ಟು ವಚನಗಳಲ್ಲಿ ಕೃಷಿಯ ವಿಷಯಗಳನ್ನ ತುಲನಾತ್ಮಕವಾಗಿ ಮಾಡಿ ಜನರಿಗೆ ಮನದಟ್ಟಾಗುವ ರೀತಿ ಮಾಡಿದ್ರೆ. ಯಾಕಂತ ಹೇಳಿದ್ರೆ ಅವರು ಮಾಡುವುದು ಕೃಷಿ, ನೀಡುವುದು ಕೃಷಿ, ವಿಚಾರುವುದು ಕೃಷಿ. ಈ ಕೃಷಿ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿರದೆ ಗೊತ್ತು. ಅವಾಗ ಹೇಳ್ತಾರೆ, ಮರಕ್ಕೆ ಬೇರೆಂದು ತಳಕ್ಕೆ ನೀರಿದ್ದಡೆ ಫಲ ಮೇಲೆ ಸುತ್ತು ನೋಡ ಅಂತ. ಬಾಯಿ ಅವ್ರಿಗೆ ಅವಾಗ್ಲೇ ಗೊತ್ತು, ಬೇರು ಮರದ ಬಾಯಿ, ಅದಕ್ಕೆ ನಾವು ನೀಡಬೇಕಾಗತ್ತೆ. ಅದೇ ತಡೆ ಲಿಂಗದ ಬಾಯಿ ಯಾರಪ್ಪ? ಜಂಗಮ. ನೀವು ಜಂಗಮನಿಗೆ ನೀಡಿದ್ರೆ ಅದು ಲಿಂಗಕ್ಕೆ ತಾನಾಗಿ ಹೋಗುತ್ತೆ. ಜಂಗಮ ಹರನೆಂದುಕೊಂಡು ನೀವು ನರನೆಂದು ಭಾವಿಸಿದಡೆ, ಈ ಜಂಗಮರು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕೋಣ ಕೂಡಲ ಸಂಗಮ ದೇವ ಅಂತ ಹೇಳಿ. ಅದಕ್ಕೋಸ್ಕರ ಅವಾಗ ಬಸವಣ್ಣವರು, ಈಗಿನ ನಾವು ಫಿಸಿಯಾಲಜಿಲಿ ಹೇಳ್ತೀವಿ, ಮರನೇ ನೀರು ಹಿಡ್ಕೊಳ್ಳುತ್ತೆ, ಎಲೆ ಗಾಳಿ ಸೂರ್ಯಪ್ರಕಾಶ ಹಿಡ್ಕೊಳ್ಳುತ್ತೆ, ಅದು ಸೇರಿ ದ್ಯುತಿಸಲೋಚನೆಯಿಂದ ನಾವು ಆಹಾರ ಸಂಗ್ರಹ ಆಗ್ತದೆ. ಅವ್ರು ಮೊದ್ಲೇನೆ ಹೇಳಿದ್ದಾರೆ, ಆಹಾರ ಗಿಡ ಮಾಡ್ಬೇಕಂತಾರೆ. ಮುಂದಿನ ವಚನದಲ್ಲಿ ಹೇಳಿದ್ದಾರೆ ಯಾವ ತರ ಏನಾಗುತ್ತೆ ಅಂತ ಹೇಳಿ. ಬೀಜ ಭೂಮಿಯಲ್ಲಿ ಬಿದ್ದ ಮೇಲೆ ಎಲೆ ಆಗಿತ್ತು, ಮಳೆ ಇತ್ತಂತ ಯಾರಿಗೆ ಗೊತ್ತಾಗತ್ತೆ? ಮೊಳಕೆ ಮೇಲೆ ಎಲೆ ಬಂದ ಆಗಿತ್ತಂತೂ ಯಾರಿಗೆ ಗೊತ್ತಾಗತ್ತೆ ಹೇಳ್ತಾರೆ. ಎಲೆ ಬಂದ ಮೇಲೆ ಏನಾಗಿತ್ತು? ಹೂವಾಗಿತ್ತು. ಹೂವಾಗಿದ್ದ ಮೇಲೆ ಫಲವಾಗಿತ್ತು. ಫಲವಾದ ಮೇಲೆ ಅದು ಆಹಾರ ಉದ್ಯೋಗ ಆಯ್ತು ಅಂತ ಹೇಳ್ತಾರೆ. ಈ ಒಂದು ಕೆಲವು ವಚನಗಳನ್ನು ನಾವು ನೋಡ್ಬೇಕಾದ್ರೆ ಕೃಷಿ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಮುಖ್ಯವಾದ ಅಂಗವಾಗಿತ್ತಂತ ನಾವು ಅದನ್ನು ನೋಡ್ತೀವಿ. ಇನ್ನೊಂದು ಕಡೆ ಹೇಳ್ತಾರೆ ಬಸವನವರು, ಮುಂದಿನ ಸ್ಲೈಡ್ ಹಾಕ್ತಿರ ದಯವಿಟ್ಟು. ಹೇಳ್ತಾರೆ ಅದಕ್ಕೆ, ಇಲ್ಲಿ ನೋಡಿ, ನಾನು ಯಾರನ್ನ ನೋಡ್ಲಿ ಯಾರನ್ನ ಬಿಡ್ಲಿ ಅಂತ ಹೇಳಿದಾಗ ಇಲ್ಲಿದೆ ನೋಡಿ, ಭಕ್ತಿ ಎಂಬ ಪ್ರತಿಯ ಮೇಲೆ ಗುರುವೆಂಬ ಬೀಜ ಅಂಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು. ಲಿಂಗವೆಂಬ ಎಲೆ ವಿಚಾರ ಎಂಬ ಹೂವಾಗಿತ್ತು. ಆಚಾರ ಎಂಬ ಕಾಯಿಯಾಗಿತ್ತು. ನಿಷ್ಪತ್ತಿ ಹಣ್ಣಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಮಚ್ಚಿ ಕಳುವ ಮೂಲ ಪೂರ್ಣ ಸಂಗಮ ತನಗೆ ಬೇಡಿಕೊಂಡ ಅಂತ ಹೇಳ್ತಾರೆ. ಅಂದ್ರೆ ಈ ಪೃಥ್ವಿ, ಬೀಜ, ಎಲೆ, ಹೂವು, ಆಚಾರ ವಿಚಾರಗಳನ್ನ ಬಹಳ ಮಾರ್ಮಿಕವಾಗಿ ಅಂದಿನ ಮತ್ತು ಇಂದಿನ ಅಂದಿನ ಕೃಷಿ ಮತ್ತು ಅಂದಿನ ಆಚಾರ ವಿಚಾರಗಳಿಗೆ ತುಲನಾತ್ಮಕವಾಗಿ ಹೇಳುವೊಂದು ಈ ವಿಚಾರ ನಿಷ್ಪತ್ತಿ ಎಂಬಾತ. ನಿಷ್ಪತ್ತಿ ಎಂಬುದಕ್ಕೆ ನಮಗೆ, ನಾನು ಈ ಡಿಕ್ಷನರಿ ನೋಡ್ಬೇಕಾದ್ರೆ ಅರ್ಥ ಆಗ್ತಿಲ್ಲ. ನಿಷ್ಪತ್ತಿ ಎಂಬುದು ಪೂರ್ಣ ಪ್ರಮಾಣದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಬಂದಂತಹ ಫಲದಲ್ಲಿ ಎಲ್ಲರೂ ಸರಿಸಮಾಗಿ ಹಂಚಿಕೊಂಡು ಒಂದು ವಿಚಾರ ಅಂತೆ ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ಅಂತ ಹೇಳ್ತಾರೆ. ಅದು ಅಲ್ಲೇನೆ ನಾವು ಬಸವಣ್ಣ ಹೇಳ್ತಾರೆ ಇನ್ನೊಂದು ಕಡೆಗೆ, ನಾನು ಏನ್ ಮಾಡಿದ್ರೆ ಏನಾಗತ್ತೆ, ಅದು ಆಗಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಮಾಡಿದ್ದೆಲ್ಲವೂ ಪರಿಪೂರ್ಣವಾಗಿರಬೇಕು. ಕಾಕಮಾದಿ ಒಂದು ಕಡೆ ಹೇಳ್ತಾಳೆ, ಮುಂದೆ ಬರುತ್ತೆ ಅದು. ಯಾಕಂದ್ರೆ ನೀವು ಮಾಡುವಂತ ಪೂಜೆ ಭಕ್ತಿ ಆಗಬೇಕು, ಭಕ್ತಿ ಮುಕ್ತಿ ಆಗಬೇಕು, ಮುಕ್ತಿಗೆ ನಿಮ್ಮ ಕಾಮ ಪ್ರೇಮ ಆಗಬೇಕು, ಪ್ರೇಮ ಭಕ್ತಿ ಆಗ್ಬೇಕು, ಭಕ್ತಿ ಮುಕ್ತಿಗೆ ಸೋಪಾನ ಆಗ್ಬೇಕಂತ ಹೇಳ್ತಾಳೆ. ಅಂದ್ರೆ ನಾವ್ ಏನ ಮಾಡಿದ್ರು ಆಸೆ ಪೂಜಾ ಕಾಮ ಅಂದ್ರೆ ಆಸೆ, ಜನರಲ್ ಆಗಿ ಹೇಳೋದು, ತಮಗೆಲ್ಲ ಗೊತ್ತಿರುವ ಹಾಗೆ. ಕಾಮ ಪ್ರೇಮ ಅಂದ್ರೆ ನಮ್ಮ ಆಸೆ ನಾವು ಪ್ರೀತಿಸಬೇಕು, ಪ್ರೀತಿಯನ್ನ ಭಕ್ತಿಯ ಪೂಜಿಸಬೇಕು, ಪೂಜೆ ಭಕ್ತಿ ಆಗ್ಬೇಕು, ಮುಕ್ತಿ ಆಗ್ಬೇಕಂತ ಬಹಳ ಮಾರ್ಮಿಕವಾಗಿ ಆಶೆ ಆಕಾಂಕ್ಷೆಗಳೆಲ್ಲವೂ ಪರಮಾತ್ಮನಲ್ಲಿ ಸೇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ವಿಷಯದಲ್ಲಿ ನಮ್ಮ ವಚನ ಸಾಹಿತ್ಯದಲ್ಲಿನ ಜನ ಮುಟ್ಟು ಅದು ಯುವ ಪೀಳಿಗೆಯಲ್ಲಿ ತಲುಪಿಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ ನೋಡಿ ಬಸವಣ್ಣವರು, ನಾವು ಈಗ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಹೂವು, ಹಣ್ಣು, ಗಿಡ ತಮ್ಮದೇ ಆದಂತ ಒಂದು ಗುಣಾವಶೇಷಗಳು ಹೊಂದಿರ್ತವೆ. ನಾವು ಏನ್ ಮಾಡಿದ್ರೆ ಗುಣಗಳು ಸೇರೋದಿಲ್ಲ. ಅದಕ್ಕೆ ಜಾನ್ ಮೆಂಡಲ್ ಹೇಳಿದಲ್ಲ, ಜೆನೆಟಿಕ್ಸ್ ಈಸ್ ದ ಇನ್ಹೆರಿಟೆಂಟ್ ಪ್ರಾಪರ್ಟಿ. ಅದು ಜೀವನಾಂಶ ಅಂತ ವಂಶವಾಣಿಗೆ ಮುಂದೆ ಹರಿದು ಬದಲಾವಣೆ ಆಗೋದಿಲ್ಲ. ಆದ್ರೆ ಬದಲಾವಣೆ ಆಗದೆ ಅದು ರೂಪಾಂತರ ಸ್ವಲ್ಪ ಮಟ್ಟಿಗೆ ರೂಪುಗೊಳ್ಳುತ್ತೆ. ಅದು ಯಾವ ಕಾರಣ ಅಂತಂದ್ರೆ ಅದು ತನ್ನ ಬೆಳೆದು ಬಂದಂತಹ ಪರಿಸರ ಮತ್ತು ವಂಶವಾಣಿ ಎರಡರ ಜೊತೆಗೆ ಒಂದು ಇಂಟರಾಕ್ಷನ್ ಅಂತ ಹೇಳ್ತೀವಲ್ಲ ನಾವು, ಅದ್ರ ಬಗ್ಗೆ ಆಗತ್ತೆ ಅಂತ ಹೇಳಿ ನೋಡಿ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಗ ಹಾಲನ್ನೆರೆದು ಜೇನು ತುಪ್ಪ ಹೊಯ್ದಡೆ ಅದು ಸಿಹಿಯಾಗ ಬಲ್ಲುದೆ, ಬೇವು ಬೇವನೆ, ಮಾವು ಮಾವನೆ. ಅದಕ್ಕೋಸ್ಕರ ಅವರು ಹೇಳುವುದಲ್ಲದೆ ಶಿವಭಕ್ತರೆಲ್ಲದವರು ಕೂಡೆ ನೋಡದಾಗದು ಕೂಡದು ಹೊಂದದೇವ ಅಂತ. ಯಾವುದೇ ಬದಲಾವಣೆ ಆಗ್ತಿದೆಯಲ್ಲ ಅಂತ ನಮ್ಮ ಕೂಡಲ ಸಂಗಮ ಮೆಚ್ಚುವುದಿಲ್ಲ. ಬದಲಾಗಕೂಡು ಮತ್ತು ಬದಲಾಗ್ಲೂ ಕೂಡುದು ಅನ್ನೋದು ಒಂದು
ಈ ಜೆನೆಟಿಕ್ ಥಿಯರಿಯವರು ನಮ್ಮ ಜಾನ್ ಮೆಂಡಲ್ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಆದ್ರೆ ಬಸವಣ್ಣನವರಿಗೆ ನಾವು ಫಾದರ್ ಆಫ್ ವಂಶವಾಹಿನಿ ಒಂದು ಏನ್ ಥಿಯರಿ ಇದೆಯಲ್ಲ, ವಂಶವಾಣಿ ಒಂದು ವಸ್ತು ಅಂದ್ರೆ ಜೆನೆಟಿಕ್ಸ್ಗೆ ಇವರೇ ನಮ್ಮನ್ನು ಮರೆತು ಅವ್ರು ಹೇಳಿದ್ದೇನೋ ನಿಜ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು ಪಾಠ. ಅವ್ರಿಗಿಂತ ಸುಮಾರು ಒಂದು 750 ವರ್ಷಗಳ ಹಿಂದೆನೆ ಬಸವಣ್ಣ ಒಬ್ಬ ಮಹಾ ವಂಶವಾಹಿನಿ ತಡೆಯುವ ವಿಜ್ಞಾನಿ ಅಂತ ಹೇಳಿದರೆ ತಪ್ಪಾಗಲಾರದು. ಅಂದ್ರೆ ಹುಟ್ಟುಗುಣ ನಮ್ಮ ಕಡೆ ಹೇಳ್ತಾರೆ ಗಾದೆ ಒಂದು, ಹುಟ್ಟುಗುಣ ಸುಟ್ಟರು ಹೋಗುದಿಲ್ಲ ಅಂತ ಹೇಳಿ. ಏನಂತಂದ್ರೆ ಹುಟ್ಟುಗುಣ ಅಂದ್ರೆ ವಂಶವಾಹಿನಿ ಅಥವಾ ಜೆನೆಟಿಕ್ ಕ್ಯಾರೆಕ್ಟರ್, ಅದನ್ನ ಹೇಳಬೇಕಾಗತ್ತೆ. ಈ ಕಾರಣಕ್ಕಾಗಿ ಈ ಕೆಲವೊಂದು ಬಸವಣ್ಣವರ ಉದಾಹರಣೆಗಳಿಂದ ನಮ್ಗೆ ತಿಳಿದು ಬರುತ್ತೆ ಅಂತಂದ್ರೆ, ತಾನೇ ಕೃಷಿಯಾಗಿ ಕೃಷಿಕ ತನ್ನನ್ನು ಸಮಾಜಕ್ಕೆ ಅರ್ಪಿಸಿಕೊಂಡು ಎಲ್ಲರಿಗೂ ಅನ್ನ ನೀಡುವ ಅನ್ನದಾತ, ಅವನನ್ನು ಮರಿಬೇಡಿ, ಅವನಿಗೆ ತೊಂದರೆ ಆಗದಂಗೆ ಅವನ ಜೀವನ ಸುಗಮವಾಗಿ ಹೇಳಲಿಕ್ಕೆ ಅವಳು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಮುಂದಿನ ಒಂದು ವಚನ ನಾವು ಉದರಿಸಬೇಕಾದ್ರೆ ನಮ್ಮ ಅತಿ ಮೇಧಾವಿ ಹಾಗೂ ನಮ್ಮ ಅನುಭವ ಮಂಟಪದ ಅಧ್ಯಕ್ಷರು ಗುಹೇಶ್ವರ ತಮ್ಮ ನಾಮಾಂಕಿತ ಹೊಂದಿಕೊಂಡಂತ ಮಹಾ ವಿಚಾರವಾದಿ, ಅವರು ಬಹಳ ಮಾರ್ಮಿಕವಾಗಿ ಸ್ವಲ್ಪ ಅವರ ವಚನಗಳು ಬಸವಣ್ಣನವರ ಅಥವಾ ಅಕ್ಕಮಾದಿ ವಚನಗಳಷ್ಟು ಸರಳ ಆಗದೆ ಹೋದವನು ಅಲ್ಲಂಪ್ರಭುಗಳ ವಚನಗಳು ಅವು ಬಹಳ ಮಾರ್ಮಿಕವಾಗಿರ್ತಿದ್ದೀವಿ. ತನುವ ತೋಂಟವ ಮಾಡಿ ಮನವ ಬುದ್ಧಲಿ ಮಾಡಿ ಅಗಿದು ಕಳೆದನಯ್ಯ ಭ್ರಾಂತಿಯ ಬೇರ, ಸಂಸಾರದ ಹಂಟೆ ಬೆಡಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಬ್ರಹ್ಮ ಇಸ್ ದ ಫಾದರ್ ಆಫ್ ಲೈಫ್, ಎಲ್ಲಾ ಉಗಮಕ್ಕೂ ಬ್ರಹ್ಮನೇ ಕಾರಣ. ಆ ಬ್ರಹ್ಮನ ಬೀಜ ಬಿತ್ತಿದ ಅಖಂಡ ಮಂಡಲವೆಂಬ ಭಾವಿ, ಪವನವೇ ರಾಟಾಳ, ಮತ್ತೆ ಗಾಳಿ ಮತ್ತು ರಾಟಾಳ ಸೂಕ್ಷ್ಮ ನಾಳದಿಂದ ಉದಕವ ತಿದ್ದಿ ಬಸವಗೈದರು ಹಸಗಡಿ ಹಸಿದರೆಂದು ಸಮತೆ ಸ್ಮರಣೆ ಎಂಬ ಬೀಲಿ ನಿಕ್ಕಿ, ಆವಾಗ ಅದು ತೋಟದೊಳಗೆ ಜಾಗವಿರದ್ದು ಈ ಸಸ್ಯ ಸಲುಹೆದನು ಕಾಣ ಗುಹೇಶ್ವರ ಅಂತ. ಅಂದ್ರೆ ಸೃಷ್ಟಿಯಲ್ಲಿ ಇರುವಂತ ಎಲ್ಲ ವಿವಿಧ ಸಂಪನ್ಮೂಲಗಳನ್ನ ಯಾರೋ ಅದೆಲ್ಲ ದೈವ ಕೊಡೋದು ಅವನು ಮಾಡಿಸಿಕೊಂಡು ನಾನು ಈ ತರ ಮಾಡಿದ್ದೀನಿ, ಆಗೋಸ್ಕರ ಈ ಒಂದು ಶಿವ ತೋಟದೊಳಗಿನ ಜಾಗದ್ದು ಈ ಸಸ್ಯ ಸಲುಹಿದನು ಕಾಣ. ಅಂದ್ರೆ ಸಸಿ ಅಂದ್ರೆ ಇದು ಮಾರ್ಗ 2 ತರ ಹೇಳ್ತಾರೆ, ಒಂದು ಜೀವನವೆಂಬ ಶಶಿ, ಇನ್ನೊಂದು ಆಹಾರವೆಂಬ ಶಶಿ. ಇವು ಎರಡನ್ನು ಅವರು ಕೂಡಿಕೊಂಡು ಮಾಡ್ತಾ ಅವರು ಅಲ್ಲಂಪ್ರಭುಗಳು ಹೇಳ್ತಾರೆ. ಅಲ್ಲಂಪ್ರಭುಗಳನ್ನು ಇನ್ನೊಂದು ನಾವು ಮತ್ತೆ ನಮ್ಮ ಇವರು ಬಹಳ ಸಲ ಚರ್ಚೆ ಮಾಡಿದೀವಿ. ಆಲೂರ್ ಅವರು ಈ ಕೊರೋನಾ ಬರುವನ್ನ ಸೂಚನೆ ಆಗಲೇ ಹೇಳಿದ್ರು ಅಂತ ಅನಿಸ್ತಾ ಇದೆ. ಕಂಡು ಎಲ್ಲ ಖರೀದಿಸಿ ಉಂಡು ಉತ್ಸವ ಮಾಡುವ ಕುಲಜ ಕಾಣದ ಸೂಕ್ಷ್ಮ ಜೀವಿ ಒಂದು ಬಂದು ಲೋಕವನ್ನೇ ತಲ್ಲಣಿಸುವುದು ನೋಡ ಅಂತ ಹೇಳಿದಾರೆ ಒಂದು ವಚನ ಕಡೆಗೆ. ನೀನು ಬೇಕದನ್ನೆಲ್ಲ ತಂದು ಕೊಂಡು ನಿನ್ನ ಒಂದು ವಿಧಾರ್ಥನ ಮಾಡ್ಕೊಂಡು ಮೆರಿತಾ ಇದೀಯಾ, ಆದ್ರೆ ಸೂಕ್ಷ್ಮಾಣು ಜೀವಿ ಒಂದು ವೈರಸ್ಸು ಬಂದು ಲೋಕವನ್ನೆಲ್ಲ ತಲ್ಲಣಿಸುತ್ತದೆ ನೋಡ ಅಂತ ಹೇಳಿ. ಎಷ್ಟೋ ಶತಮಾನಗಳ ಹಿಂದೆ ನಾವು ಮಾಡುವಂತ ಕರ್ಮಗಳಿಗೆ ಒಂದಿಲ್ಲದೊಂದು ದಿನ ನಾವೇ ಅನುಭವಿಸಬೇಕಾದ ಒಂದು ಫಲ ನೀಡ್ಬೇಕಾಗತ್ತೆ. ಕಾಣದ ಸೂಕ್ಷ್ಮ ಜೀವಿ ಒಂದು ವೈರಸ್ ಯಾರಿಗೂ ಕಾಣುದಿಲ್ಲ ಅಂತ ಅದನ್ನು ಹೇಳಿದ್ದಾರೆ ಅವರು. ಜಗವ ತಲ್ಲಿಣಿಸುವುದು ನೋಡ ಅಂತ ಒಂದ್ ಕಡೆ ಹೇಳ್ತಾರೆ ಗುಹೇಶ್ವರರು, ಈ ನಮ್ಮ ಅಲ್ಲಂಪ್ರಭುಗಳು. ನೋಡಿ, ಅನ್ನವ ನಿಕ್ಕಿ ನನ್ನಿಯೇ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು, ಗುಹೇಶ್ವರನ ಎದುರ ಶರಣಂಗೆ ಅದ ಫಲವೂ ಇಲ್ಲ ಅಂತ. ನೋಡಿ, ಇದಕ್ಕೆ ಶರಣ ಸಿದ್ದರಾಮ ಅವರು ತಮ್ಮ ಕಾಯಕದಿಂದ ಕೆರೆ ಕುಂಟೆಗಳನ್ನ ಕಟ್ತಾ ಹೋದ್ರು. ಅದು ಯಾಕಂದ್ರೆ ಅದು ಬೇಕಾಗಿತ್ತು. ರೈತರಿಗೆ ನೀರಿಲ್ಲದೆ ಏನೂ ಆಗೋದಿಲ್ಲ. ಮಳೆಯ ನೀರು ಅವಾಗೇನು ನಿಮ್ಮಲ್ಲಿ ಡ್ಯಾಮ್ ಗೀರು ಏನೂ ಇರಲಿಲ್ಲ, ಅವೇ ಒಂದನ್ನು ಮಾಡಿ ಮಳೆಯ ನೀರನ್ನು ಸಂಗ್ರಹಿಸಿ ಅದನ್ನು ಮಾಡಬೇಕು. ಅದಕ್ಕೆ ಎಲ್ಲ ಕಡೆಗೆ ಕೆರೆ ಕುಂಟೆಗಳನ್ನ ಕಟ್ಟಿದ್ರು. ಈ ಒಂದು ವಚನದಲ್ಲಿ ನಾವು ಬರೋದಂತ ಹೇಳಿದ್ರೆ, ಇದಕ್ಕೆ ಸರ್ವಜ್ಞನು ಇನ್ನೊಂದು ಬಹಳ ಮಾರ್ಮಿಕವಾಗಿ ಹೇಳಿದಾನೆ, ನೀವು ನೀರನ್ನು ಸರಿಯಾಗಿ ಬಳಸದೆ ಹೋದ್ರೆ ನಿಮಗೆ ಮುಂದೆ ತೊಂದರೆ ಬರ್ತದೆ ಅಂತ ಹೇಳ್ತಾವೆ. ಆ ಸರ್ವಜ್ಞ ವಚನಗಳ ಬಂದಾಗ ಉಲ್ಲೇಖ ಮಾಡ್ತೀನಿ ಅದನ್ನ ನಾವು ಗುಹೇಶ್ವರ ಒಂದು ನಾಮಾಂಕಿತ ಹೊಂದಿದಂತ ಅಲ್ಲಂಪ್ರಭುಗಳು ಬಹಳ ಮಾರ್ಮಿಕವಾಗಿ ತಮ್ಮ ವಿಚಾರನ ಹೇಳ್ತಿರ್ತಾರೆ. ಆದ್ರೆ ಇನ್ನೊಂದು, ಈಗ ನಾವು ಬಯೋಡೈವರ್ಸಿಟಿ ಅಂತ ನನ್ನ ವಿಷಯ ಇದು, ಬಯೋಡೈವರ್ಸಿಟಿ ಅಂತ ಜೀವ ವೈವಿಧ್ಯತೆ ಮತ್ತು ಅದರ ವಿಚಾರಗಳು. ಅದನ್ನ ನೋಡಿದಾಗ ಈ ನಮ್ಮ ಅಕ್ಕ ಮಹಾದೇವಿ ಎಷ್ಟು ಮಹಾವಿಜ್ಞಾನಿ ಆಗಿದ್ರು. ಜೀವ ವೈವಿಧ್ಯತೆಯನ್ನ ಅವ್ರು ಕೇಳ್ತಾರೆ, ಅಲ್ಲಂಪ್ರಭುಗಳು ಅವ್ರನ್ನ ಕೇಳ್ತಾರೆ, ಪರೀಕ್ಷೆ ನಡೆಯುತ್ತೆ, ನಿಮ್ಗೆ ನೋಡ್ಬೇಕಾದ್ರೆ ಓದ್ಬೇಕು ನೀವು, ನೀನು ನಿನ್ನ ಕುರುವನ್ನು ಹೇಳುತ್ತಾಯಿ, ನೀನು ಯಾರು ಹೇಳುತ್ತಾಯಿ ಅಂತ ಹೇಳಿ ಅವಳಿಗೆ ಪ್ರವೇಶ ಪತ್ರ ಕೊಡ್ಬೇಕಲ್ಲ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಎಲ್ಲಿ ನಮ್ಮ ಅನುಭವ ಮಂಟಪಕ್ಕೆ ನಿನ್ನ ಒಂದು ಪರಿಚಯ ಮಾಡಿಕೊಡು ಅಂತ ಹೇಳ್ತಾಳೆ. ದೇವರಿದ್ದಾನಂದ ನಿರೂಪಿಸು ಅಂತ ಹೇಳ್ತಾಳೆ. ಆವಾಗ
ಇದರ ದೇವರಿದ್ದಾನೆ ನಿರೂಪಿಸಲಿಕ್ಕೆ ಹೇಳ್ತಾಳೆ, ಇಳಿಲಿಂಬೆ ಮಾವು ಮಾದರ ಗಿಡಕ್ಕೆ ಹುಳಿ ನೀರನ್ನು ಎರೆದವರಾರು, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರು ಎರೆದವರಾರಯ್ಯ, ಕಳವೆ ರಾಜಾಣ್ಣ ಶಲ್ಯಣಕ್ಕೆ, ಶಲ್ಯಾಣ ಅಂದ್ರೆ ಇಲ್ಲಿ ರಾಗಿ ಅಂತ ಅರ್ಥ ಆಗತ್ತೆ, ಹೋಗರದ ನೀರು ಎರೆದವರಾರಯ್ಯ, ಮುರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ, ಮುರುಗ ಗೊತ್ತಿರ್ಬೇಕಿಲ್ಲ ನಿಮ್ಗೆ, ಸುರುಗ ಮುರುಗ ಅಂತ ಹೇಳು ಹೂವಿನ ಜಾತಿಗಳಿದಾವೆ. ಆ ಹೂವಿನ ಒಣ ಹೂವಿನ ಒಂದ್ ತಿಂಗಳು ಇಷ್ಟನ್ನು ಅದು ವಾಸನೆ ಹೋಗೋದಿಲ್ಲ. ಅದಕ್ಕೆ ಅವಳಿಗೆ ಗೊತ್ತಿತ್ತು 12ನೇ ಶತಮಾನದಲ್ಲಿ. ಅಂದ್ರೆ ಅವರು ಸೃಷ್ಟಿ ಜೊತೆಗೆ ಒಡನಾಟ ಮಾಡಿಕೊಂಡು ಅದರ ಜನರಿಗೆ ತಾವು ಒಂದಾಗಿ ಬಾಳುತ್ತಿದ್ರು, ಜೀವಿಸಿದ್ರು. ಇದಕ್ಕೆಲ್ಲ ಉದಾಹರಣೆಗಳಾಗತ್ತೆ. ಪರಿಮಳದ ನೆರೆದವರಾರಯ್ಯ, ಇಂತಿ ಜಲ ಒಂದೇ ನೋಡಿ, ಇಂತಿ ಜಲ ಒಂದೇ, ನೆಲ ಒಂದೇ, ಆಕಾಶವೂ ಒಂದೇ. ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಗೆ ಎನ್ನ ದೇವ ಚನ್ನಮಾಲಕರನು ಹಲವು ಜಂಗಗಳ ಕೂಡಿ ಕೊಂಡಿದ್ದರೇನು, ಅವನು ನನ್ನ ಪತಿಯೇನೆ, ಅವನು ಮಲ್ಲಿಕಾರ್ಜುನೇ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಈ ಒಂದು ವಚನದಲ್ಲಿ ನಮ್ಮ ಜೀವನದಲ್ಲಿ ಬಯೋಡೈವರ್ಸಿಟಿ ಏನು ಕರಿತೀವಿ, ಜೀವ ವೈವಿಧ್ಯತೆ ಎಷ್ಟೆಲ್ಲ ಇದೆ. ಅದಕ್ಕೆ ವಿವಿಧವಾದ ಹಾಗೂ ಒಂದು ವಿಶಿಷ್ಟವಾದ ಗುಣಾವಶೇಷಗಳಿವೆ. ನಾವ್ಯಾರು ಹೇಳಿಲ್ಲ. ಅದಕ್ಕೆ ನೀ ದೇವರಿಲ್ಲಂತೀಯಲ್ಲಪ್ಪ, ಇದನ್ನೆಲ್ಲ ಕೊಟ್ಟವ್ರು ಯಾರು ನಿನಗೆ? ಈ ವಿಷಯಗಳನ್ನ ಯಾರು ಮಾಡಿದವರು ಯಾರು? ಒಂದೊಂದು ಮರಕ್ಕೆ ಒಂದೊಂದು ಗುಣ, ಒಂದೊಂದು ಎಲೆಗೆ ಒಂದೊಂದು ಬಣ್ಣ, ಒಂದೊಂದು ಹೂವಿಗೆ ಒಂದೊಂದು ವಾಸನೆ, ಇದನ್ನು ಕೊಟ್ಟವ್ರು ಯಾರು? ಆದ್ರೆ ಇಲ್ಲಿ ನಾವು ನೆನೆಸ್ಬಿಡ್ಬೇಕಾದ್ರು ಒಂದೇ, ಜಲ ಒಂದೇ, ನೆಲ ಒಂದೇ ಹೇಳ್ತಾರಲ್ಲ. ಅವಾಗ ಹೇಳ್ತಾರೆ, ನಮ್ಮ ಸರದನು ಒಂದು ಹೇಳ್ತಾನೆ ಅದನ್ನ, ನುಡಿಯುವುದೊಂದೇ ಭೂಮಿ, ಅವು ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವುದೊಂದೇ ಅಗ್ನಿ, ಎಲ್ಲ ಹೊಂದಿದ್ದಾಗ ನೀ ಕುಲಾಕುಲ ಅಂತ ಯಾಕೆ ಜಾತಿ ಕಳಿಸ್ಕೋತೀಪ ಅಂತ ಹೇಳಿ ಮಾಡ್ತಾರೆ. ಇದನ್ನೇ ನಮ್ಮ ಇತ್ತೀಚಿನ ಕಾಲದಲ್ಲಿ ನಮ್ಮ ಅಪ್ಪ ಅವರು ಹೇಳ್ತಾರೆ ಒಂದು ಏನಂತ ಹೇಳಿದ್ರೆ, ಚಿತ್ತರಿಗಿ ಮಹಾಂತೇಶ ಸ್ವಾಮಿಗಳು ಇವನ್ನೇ, ಅವಕ್ಕೆ ಮೂಲವಾದದ್ದು ಚಿತ್ತರಿಗಿ ಮಹಾಸ್ವಾಮಿಗಳ ಮೂಲ ಅಂತ ನಮ್ಗೆ ಗಣಮಠ ಶಿವಗಳ ವಚನಗಳಿಲ್ಲ. ಆ ಪುಸ್ತಕ ಅದ್ ನೋಡ್ಕೊಂಡು ಹೇಳ್ತಾರೆ, ನೋಡಪ್ಪ ನೀನು ಹಿಂಡು ಹೊಲಗಳ ಮಾಡದೆ ತುಂಡು ಹೊಲ ಮಾಡು, ಬಹಳ ನನ್ನಂತೇಳಿ 100 ಎಕರೆ ಮಾಡಕ್ ಹೋದ್ರೆ ಆಗೋದಿಲ್ಲ, ತುಂಡು ಮಾಡಿ ಮನಮತ್ತೆ ದುಡಿಯೋದೇ ಇಲ್ಲ ಸಹ್ಯ ಅಂತ ನಿನ್ನ ಮನಸ್ಸುಗಳನ್ನು ನೋಡಿ, ಪುಂಡ ಎತ್ತುಗಳ ಕಟ್ಟಿ ಒಂಟಿ ನಾವು ಹೆಂಟೆ ಅಂತ ಹೇಳ್ತೀವಲ್ಲ, ಕಟ್ಟಿ ಭೂಮಿ ಹೌದು ಮಾಡುವುದು ಲೇಸಯ್ಯ, ಕಂಡ ಕಸ ತಂದು ಗೊಬ್ಬರ ಮಾಡುವುದು ಲೇಸಲ್ಲಯ್ಯ, ಮಣಿ ತಂದು ಅನ್ನೋದು ಶ್ರಮವಹಿಸಿ ದುಡಿಯುವ ಗಂಡುಗಲಿ ಆದ ನೇಗಲು ಇವುಗಳಿಗೆ ನವ ಕಂಡಗ ಧಾನ್ಯ ಒಂದು ಚಿತ್ತರಿಗಿ ಮಹಾಂತೇಶ ಅಂತ ಹೇಳ್ತಾರೆ. ಅವರು ಅಷ್ಟೇನೆ. ಇದೆಲ್ಲ ಅವರು ಈ ಮಠಗಳು ಮಠಾಧೀಶರು ಯಾವತ್ತು ನಮ್ಮ ಕೃಷಿಯನ್ನು ಬಿಟ್ಟು ಹೊರಬಂದವರಲ್ಲ, ಕೃಷಿಕರ ಚಿಂತೆಯನ್ನು ಬಿಟ್ಟು ವಿಚಾರ ಮಾಡಿದವರಲ್ಲ. ಕೆಲವೊಬ್ಬರು ಹೇಳ್ತಾ, ಈಗ ನೀವು ಮಠಗಳಾಗಿ ಸ್ವಾಮಿಗಳಾಗಿ ಮಠದಾಗಿರ್ರಿ, ನಿಮ್ಗೆ ಯಾತಕ್ ಬೇಕು ಅದು ಇದು ಅಂತ ಹೇಳಿ. ಮಠಗಳು, ಸಮಾಜ, ರೈತ ಮತ್ತು ಕೃಷಿ ಇವ್ ನಾವು ಬೇರೆ ಮಾಡಕ್ ಆಗೋದಿಲ್ಲ. ಯಾಕೆ? ಮಠಗಳನ್ನು ಕೃಷಿಕರೆಲ್ಲ ಸೇರಿ ಮಠಗಳು ಕಟ್ಟಿದ್ರು ತಮ್ಮ ಮುಂದಿನ ಜೀವನಕ್ಕೆ. ಮಠಗಳೆಲ್ಲ ಕೃಷಿಯರಿಗೆ ಒಂದು ಉದಾತ್ತವಾದ ದಾರಿದೀಪವಾಗಿ ನಿಂತಿದ್ದಾರೆ. ಆ ಒಂದು ಶೀಲೆ ನಾವು ನೋಡ್ಬೇಕಾಗತ್ತೆ. ಅದೇ ತರ ಇನ್ನೊಂದು ಹೇಳ್ತಾರೆ ಚಿತ್ತರಿಗಿ ಮಹಾನ್ ಸ್ವಾಮಿಗಳು, ಬೇಸಿಗೆಗಾಲದಲ್ಲಿ ಹೊಡಿನೇಗಿಲ್ಲನ್ನು, ಬಿಸಿಲಿಗೆ ಮಣ್ಣು ಕಸುವು ಆಗೋದು ನೋಡ, ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಹಾಕಬೇಕು ಗೊಬ್ಬರ, ಬೇಸಿಗೆಯಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ. ನಾವೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಲ್ಲ, ಅದು ಸೂರ್ಯನ ಪ್ರಕಾಶಕ್ಕೆ ಆವೇ ಹೋಗುತ್ತೆ, ಅದು ಸತ್ವ ಎಲ್ಲ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮಳೆಗಾಲದ ಗೊಬ್ಬರ ಹಾಕೋ ಭೂಮಿ ಆಗತ್ತೆ. ಆಮೇಲೆ ಅದನ್ನ ಹರಡುವುದು ಗಾಳಿ ಇದ್ದಾಗ ಹರಡಬೇಡ, ಧೂಳು ಹಾರದಂತೆ ಮಣ್ಣೊಳಗೆ ಕೂಡಿಸುವುದು ಕರಲೇಸು ಕಣಯ್ಯ, ಮೇಲು ಗೊಬ್ಬರ ಹಾಕಿ ಬಿತ್ತಿದೊಡೆ ಅಬ್ಬರ ಬೆಳೆ ನೋಡು, ಹೀಗಿಂದ ಚಿತ್ತರಿಗಿ ವಿಜಯ ಮಹಾಂತೇಶ. ಇವರು ತಮ್ಮ ಬರುವ ಭಕ್ತರು ರೈತರನೇ, ತಾವು ಒಡನಾಡಿದ ಎಲ್ಲರೂ ರೈತರನೇ. ಆ ರೈತರಿಗೆ ಬೇಕಾದಂತ ವಿಷಯಗಳನ್ನ ಬಹಳ ಮನಮುಟ್ಟವಾಗಿ, ಬಹಳ ಮಾರ್ಮಿಕವಾಗಿ ಹೇಳಿದವಂತ ಮಾಡು. ಈ ಒಕ್ಕಲಿಗರ ಮುದ್ದನ್ನ ಒಬ್ಬ ಮಹಾಕವಿ, ಅವನು ತನ್ನ ಕಸುವು ಒಕ್ಕಲ್ತನವಾಗಿರೋದ್ರಿಂದ ಮುದ್ದನ್ನ ಬಹಳ ಮಾರ್ಮಿಕವಾಗಿ ಹಲವಾರು ವಿಚಾರಗಳನ್ನ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅದು ಮುಂದೆ ಬರ್ತದೆ. ಈ ಎಲ್ಲ ಒಂದು ನಾವು ಅಳವಡಿಸಿಕೊಂಡಾಗ ಯಾವ ಒಬ್ಬ ವಚನಕಾರನು ಇದು ಕೃಷಿಯನ್ನು ಬೇರ್ಪಡಿಸಲಿಲ್ಲ ಜೀವನದೊಂದಿಗೆ. ಕೃಷಿ ಮತ್ತು ಜೀವನವೆಂದೇ ಕೃಷಿ ಮಾಡಿಕೊಂಡು ಅವರು ತಮ್ಮ ಆಚಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ನಮಗೆ ತಿಳಿದು ಬರ್ತದೆ. ಈ ಒಂದು ಕಾಲದಲ್ಲಿ ನಮಗೆ ನಾವು ಕೃಷಿಯಲ್ಲಿ ಬಹಳ ಸಂಶೋಧನೆ ಆಗಿದಾವೆ, ಇಲ್ಲಂತೇನಿಲ್ಲ. ಆದರೆ ಈ ಕೃಷಿ ಸಂಶೋಧನೆ ನಮ್ಮ ತನವನ್ನು ಬಿಟ್ಟು ನಾವು ದೂರ ಹೋಗದೇನೆ ನಮ್ಮ ಪೂರ್ವಜರು, ಶರಣರು ಮತ್ತು ಮೇಧಾವಿಗಳು ಏನು ಹೇಳಿದ್ರನ್ನು ತಿಳ್ಕೊಂಡು ಅದರ ಸಾರವನ್ನು ಹೀರಿಕೊಂಡು ಹೇಳ್ತಾರಲ್ಲ, ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಮೇಳವೇ ಜೀವ ಸೊಗಸು ಅಂತ ಹೇಳಿ, ನಾವು ಹಳೆಯ ವಿಚಾರಗಳನ್ನ ಮತ್ತು ಹೊಸ ಮೂಡಿ ಬಂದಂತ ತಾಂತ್ರಿಗಳನ್ನ ಕೂಡಿ ಸೇರಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ಒಂದು ಇಲ್ಲಿ ದೃಷ್ಟಾಂತ ನಾವು ಕಾಣಬಹುದು.
ಇನ್ನೊಂದೆಡೆ ಈಗ ಸರ್ವಜ್ಞ ಸುಮಾರು 13ನೇ ಶತಮಾನದ ಆದಿಯಲ್ಲಿ ಈ ಒಕ್ಕಲಿಗರ ಮುದ್ದಾನ ಹೇಳ್ತಾ ಇದ್ನಾರ ಅವರು ಹಾಕಿದ್ದಾರೆ ಸ್ಲೈಡು. ಅವ್ರ ಒಕ್ಕಲಿಗರನ್ನ ಏನು ಅಂತ ಹೇಳ್ತಾನೆ, ನಾನೇನು ಮಹಾವಿಜ್ಞಾನಿ ಅಲ್ಲಪ್ಪ, ವೇದ ಶಾಸ್ತ್ರ ಓದೋದಕ್ಕೆ ಹಾರುವನಲ್ಲ, ಇರೋದು ಮೀರೋದಕ್ಕೆ ಕ್ರಿಸ್ಟಿಯನಲ್ಲ, ವ್ಯವಹರಿಸೋದಕ್ಕೆ ವೈಶ್ಯನಲ್ಲ, ಒಕ್ಕಲಿಗನ ಮಗನು, ನಾನು ಏನಾದ್ರು ತಪ್ಪು ಮಾಡಿ ಒಯ್ಕೊಳ್ಳಿಯ ಕಾಮದೇವ ಜೋದಡೆ ನೀನು ಬರಲಿ ಅಂತ ಹೇಳ್ತಾನ. ಅವ್ನು ಏನ್ ಹೇಳೋದು ಹೇಗ್ ಬೇಕು ಅನ್ನೋದ್ರಿಂದ ಈ ಬಹಳ ಸಂಸ್ಕೃತವಾಗಿ ಹೇಳ್ಬಿಡ್ತಾನೆ. ಅವ್ರು ಇನ್ನೊಂದು ಕಡೆ ಹೇಳ್ತಾನೆ ಒಕ್ಕಲಿಗರನ್ನ, ಭೂಮಿ 3 ತರ ಇರುತ್ತೆ, ಒಂದು ಕರಳು ಮಣ್ಣು, ಒಂದು ದೌಳು ಮಣ್ಣು, ಒಂದು ಮಧ್ಯವರ್ತಿ ಭೂಮಿ. 3 ನೆಲ ಭೂಮಿ 6 ಬೆಳೆಯದೇನೆಂದೆಡೆ ಆಧಾರ ವಶವಲ್ಲ. ಇದು ದೇವರು ಕೊಟ್ಟಂತ ನೈಸರ್ಗಿಕ ಸಂಕಲ್ಪಗಳು ಏನಿದಾವಲ್ಲ, ಪಂಚಮಹಾತುಗಳು ಅವ್ರು ಕೊಟ್ಟಿದ್ದಾರೆ, ಅದನ್ನ ನಾವು ಸರಿಯಾಗಿ ನೋಡ್ಕೊಂಡು ಮಾಡಬೇಕೇ ವಿನ ನಾವು ಬದಲಾವಣೆ ಮಾಡಕ್ ಆಗೋದಿಲ್ಲ ಅಂತ ಒಕ್ಕಲಿಗರ ಕಿವಿ ಹೇಳ್ತಾನೆ. ಇಲ್ಲಿ ನೋಡಿ ಇನ್ನೊಂದು ಹೇಳ್ತಾನೆ ಅವನು, ಪೈರು ನೀರು ಬೇಕವಲ್ಲಿ ಉತ್ಸವ ನೆರೆದು ಬಿಡಬೇಕು. ನೀರು ಮಹಾವಾಗ ದೋಷ ಮಾಡಿದೀವಿ ನಾವು, ನೀರನ್ನು ಬಹಳ ಉಪಯೋಗ ಮಾಡಿದ್ರೆ ಭೂಮಿ ಸೌಳ ಆಗ್ತಾ ಇದೆ, ಸೌಳು ಜೌಳು ಅಂತ ಹೇಳಿ ಮಹಾ ಒಂದು ಸಂಕಷ್ಟ ಎದುರಿಸ್ತಾ ಇದೀವಿ. ಕ್ರಿಯೆ ಅರಿವು ಬೇಕೆಂಬಲ್ಲಿ ಉಭಯ ನೆರೆದು ಘಟಿಸಬೇಕು. ಏರಿ ಹಿಡಿದನ್ನಕ್ಕ ನೀರು ಹಿಡಿದೆಡೆ ಸುಖವಲ್ಲದೆ ನೀರುವುದುಂಟೆ. ಕ್ರಿಯೆ ಬಿಡಲಿಲ್ಲ, ಅರಿವು ಮರೆಯಲಿಲ್ಲ, ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ. ಬೆಳೆ ಕೊಯ್ದ್ಮೇಲೆ ಯಾಕೆ ಕಾವಲ ಹಾಕ್ತೀನಿ ನೀನು, ಅದಕ್ಕೆ ಬೆಳೆ ತಗೊಂಡಿದ್ಯಾ, ಅದಕ್ಕೇನು ಕಾವಲು ಬೇಕಾಗೋದಿಲ್ಲ. ಆದ್ರೆ ಎಲ್ಲವನ್ನು ಅರಿತು ಮಾಡ್ಬೇಕು, ಏನೇ ಐತಿ ಆದ್ರೆ ಅದು ಕೇಡಾಗತ್ತೆ ಅನ್ನೋ ಒಂದು ಫಲ ಹೊತ್ತುವ ಪೈರಿನಂತೆ, ಪೈರಿನೊಳಗಿನ ಫಲವಂತೆ ನಾ ಆಗ್ಲೇ ಹೇಳಿದಾಗೆ ಅರಿವು ಆಚರಣೆ ಇಲ್ಲನೆಂದು ಆಚರಣೆ ಅರಿವಿನಲ್ಲಿ ಲೇಪನ ಅಂತ ಮತ್ತೆ ಕಾಮ ಭೀಮ ಜೋದೊಡೆ ನಾವು ಭಾವಿಸಿಲ್ಲ ಅಂತ ಹೇಳ್ತಾನ. ಅಂದ್ರೆ ಪ್ರತಿಯೊಂದನ್ನು ತಮ್ಮ ಜೀವನದ ಅನುಭವಕ್ಕೆ ಹಾಗೂ ಪಾರಮಾರ್ಥಿಕ ಮತ್ತು ಲೌಕಿಕ ವಿಚಾರಗಳನ್ನ ಪಾರಮಾರ್ಥಿಕ ವಿಚಾರಕ್ಕೆ ಹೋಲಿಸಿ ಜನರಿಗೆ ತಿಳಿ ಹೇಳಲಿಕ್ಕೆ ಮಾಡ್ತಾನೆ. ಈಗ ನೋಡಿ, ಯಾವ ಮಾಸದಲ್ಲಿ ಏನ್ ಮಾಡ್ಬೇಕಂತ. ಮಾಘ ಮಾಸದಲ್ಲಿ ಉಳುಮೆ ಮಾಡಿದರೆ ಬಂಗಾರದಂತೆ, ಫಾಲ್ಗುಣ ಮಾಸದಲ್ಲಿ ಉಳುಮೆ ಮಾಡಿದರೆ ಅಂತ ಅವರು ಪ್ರತಿಯೊಂದು ಮಾಸಗಳಲ್ಲಿ ಪ್ರತಿಯೊಂದು ಋತುಗಳಲ್ಲಿ ಏನೇನು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ಮೊದ್ಲೇ ಹೇಳ್ತಾರೆ. ನಾವು ಹೇಳಿ ಮಾಗಿ ಉಳುಮೆ ಮಾಡುವ ಅಂತ ಹೇಳ್ತೀವಿ. ಈ ಮಾಘ ಮಾಸದಲ್ಲಿ ಅಂದ್ರೆ ಈ ಮಳೆಗಾಲದ ಬರೋಕ್ಕಿಂತ ಮುಂಚೆ ಸುಮಾರು ಮಾರ್ಚ್ ತಿಂಗಳಲ್ಲಿ ಉಳುಮೆ ಮಾಡಿದರೆ, ಚಳಿಗಾಲ ಆದ್ಮೇಲೆ ಆ ಉಳುಮೆಗೆ ಮಣ್ಣು ಸೂರ್ಯಪ್ರಕಾಶ ಕರ್ಕೊಂಡು ಅದು ಬಹಳ ಫಲವತ್ತಾಗತ್ತೆ. ಚೈತ್ರ ಮಾಸದಲ್ಲಿ ಉಳುಮೆ ಮಾಡಿದ್ರೆ ತಾಮ್ರದಂತೆ ಹೇಳ್ತಾರೆ ನೋಡಿ. ವೈಶಾಖ ಮಾಸದಲ್ಲಿ ಉಳುಮೆ ಮಾಡಿದ್ರೆ ಕಬ್ಬಿಣದಂತೆ ಅಂತ. ಜ್ಯೇಷ್ಠ ಮಾಸದಲ್ಲಿ ಉಳುಮೆ ಮಾಡಿದ್ರೆ ಇದು ಶರಣರು ಎಷ್ಟು ಅಗಾಧವಾದ ಒಂದು ಪಾಂಡಿತ್ಯವನ್ನು ಹೊಂದಿದ್ರು ಅನ್ನೋ ಒಂದು ವಿಷಯಕ್ಕೆ ನಾವು ಬಹಳ ಲಕ್ಷ್ಯ ಕೊಡ್ಬೇಕಾಗತ್ತೆ. ಅದೇನೇ ನಾವು ಗಣಮಠ ಶಿವಗಳು ತಮ್ಮ ವಿಷಯದ ಬಹಳ ಒಳ್ಳೆಯ ಪುಸ್ತಕ ಅದು. ಅದು ನಮ್ಗೆ ಧಾರವಾಡ ಯೂನಿವರ್ಸಿಟಿ ಅವರು ಒಂದು ಇಂಗ್ಲಿಷ್ ಅಲ್ಲಿ ಮಾಡಿದ್ದಾರೆ. ಅದನ್ನ ಪಠ್ಯ ಮಾಡ್ಬೇಕಂತ ನಾವೆಲ್ಲ ಹೋರಾಡ್ತಾ ಇದ್ದೀವಿ. ಅದನ್ನ ಯಾಕೆ ಅಗ್ರಾಣಮಿ ಏನಾದ್ರು ಜೀವಂತವಾಗಿದ್ರೆ 18ನೇ ಶತಮಾನದಲ್ಲಿ ಅವರು ಬರೆದಂತ ಒಂದು ಕೃಷಿ ದೀಪಿಕೆ ಎಲ್ಲ ಬಹಳ ಉತ್ತಮವಾದದ್ದು. ಇನ್ನು ಇದಾದ ನಂತರ ಈ ಸರ್ವಜ್ಞನ ಒಂದು ವಚನಗಳನ್ನು ಅವಲೋಕಿಸಿದಾಗ ಅವನು ಎಷ್ಟು ಆಳವಾಗಿ ಜನಜೀವನದಲ್ಲಿ ಜನರ ಆಗುಗಳು ನೋಡಿದ ಅಂತ ಕೇಳಿದಾಗ ಅದಂತ ಮೇಧಾವಿ ಯಾರಿಲ್ಲ. ಅವನು ವಚನಗಳಿಂದ ಪ್ರಭಾವಿತನಾಗೋದು ಎಲ್ಲಾ ವಚನಗಳಲ್ಲೂ ಕಂಡು ಬರುತ್ತೆ. ಅದು ಅಧ್ಯಾತ್ಮ ಇರ್ಬೋದು, ಲೌಕಿಕ ಇರ್ಬೋದು, ದಿನನಿತ್ಯದ ಜೀವನಗಳಲ್ಲಿ ಆಗೋಗೋದು ಹೇಳ್ತಾನೆ ಅವನು. ನೀನು ಸ್ವರ್ಗ ಅಂದ್ರೆ ಏನು ಅನ್ನೋದು ಒಂದು ಕಡೆ ಹೇಳ್ತಾನೆ ಅವನು. ಅಂತ ಒಂದು ವೆಚ್ಚನ್ನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಈಚೆ ನೆರಳು ಸತ್ಯದಡೆಗೆ ಸ್ವರ್ಗಕ್ಕೆ ಕಿಚ್ಚುವ ಚಂದ ಸರ್ವಜ್ಞ. ನಿನ್ನ ಜೀವನಕ್ಕೆ ಏನ್ ಬೇಕು ಅನ್ನೋದನ್ನ ತನ್ನಂಗೆ ತಾನೇ ಹೇಳ್ತಾನೆ. ಆದ್ರೆ ಕೃಷಿಗೆ ಏನು ಮುಖ್ಯ ಅನ್ನೋದನ್ನ ಜೀವನ ಅವನು ಸರ್ವಜ್ಞ ಹೇಳಿದಂತ ಒಂದು ಮಾತು ಯಾರಿಗೂ ಮರಲಿಕ್ಕೆ ಆಗುದಿಲ್ಲ. ಎಳೆಯಲಾರದ ಎತ್ತು, ಮೊಳೆಯಲಾರದ ಬೀಜ, ಊಳಲಾರದ ಮಗ, ಇವು ಮೂರು ಒಕ್ಕಲಿಗೆ ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ತಾನೆ. ಇದನ್ನ ಯಾರು ಅವನು ಹೇಳ್ಕೊಟ್ರು? ನೋಡಿದ್ದೆ ಹೇಳಿದಾನಪ್ಪ. ಎತ್ತು ಎಳೆದಿದ್ರೆ, ಬೀಜ ಮೊಳಕೆ ಹೊಡೆದಿದ್ರೆ, ಮಗ ಉಳುಮೆ ಮಾಡಿ ಗಳೆ ಹೊಡ್ಯಾಕ್ ಬರದ್ರೆ ಆ ಮಗ ಯಾವ ತಗೊಂಡು ಏನ್ ಮಾಡುದು ನಾವು? ಅವೇ ನಮಗೆ ಮೂಲತರವಾದಂತ ವೈರಿಗಳು ಅನ್ನೋದನ್ನ ಹೇಳ್ತಾನೆ. ಅವ ಹೇಳಿದಾರಲ್ಲ, ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆಯು, ಲೆಕ್ಕವಿಲ್ಲದ ಸಂಸಾರಿಯು ಮೂರು ಎಂದಿಗೂ ಕೆಡಗು ನೋಡು ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ಅವರ ಜೀವನದಲ್ಲಿ ಏನು ಆಗಬೇಕು ಅನ್ನೋದನ್ನ ತಾನೇ ಹೇಳ್ಕೊಂಡು ಹೋಗ್ತಾನೆ. ಅದು ಮತ್ತೆ ನಮ್ಮ ಜನಪದದಲ್ಲಿ ಬಂದಿದೆ. ಜನಪದ ಮತ್ತು ಸರ್ವಜ್ಞ ಇದನ್ನ ಒಬ್ಬರೊಬ್ಬರು ನಾವು ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನೋಡಿ ಹೇಳ್ತಾನೆ, ಉತ್ತೊಮ್ಮೆ ಹರಗಿದಲೆ ಬಿತ್ತೊಮ್ಮೆ ನೋಡದಲೆ ಹೊತ್ತೇರಿ ಹೊಲಕ್ಕೆ ಹೋದ್ರೆ ಅವತನ್ನ ನೆತ್ತರವ ಸುಡುವ ಸರ್ವಜ್ಞ ಅಂತ ಹೇಳ್ತಾನೆ. ಯಾಕಂದ್ರೆ ಒಮ್ಮೆ ಭೂಮಿ ಉಳುಮೆ ಮಾಡಿ ಹರಗಬೇಕು ಅಂದ್ರೆ ಹೆಂಟೆ ಎಲ್ಲ ಹೊಡಿಬೇಕು. ಬಿತ್ತಿದ ಮ್ಯಾಲ ಮತ್ತೆ ಹೊಳೆ ನೋಡ್ಬೇಕು ಏನಾಗಿದೆ, ಮಳೆಗೆ ಬಂದಿದೇನೋ ಇಲ್ಲೋ, ಯಾವ ಇದೇನೋ ಇಲ್ಲೋ ಅನ್ನೋದು. ಆಮೇಲೆ ಅದೆಲ್ಲ ಮಾಡ್ದೇನೇನೆ ಹೊತ್ತೇರಿದ ಮೇಲೆ ಮಲಗಿನವರ ಹೊತ್ತು ಸೂರ್ಯನ ಹೊಲದಲ್ಲಿ ನೋಡ್ತಿದ್ರು. ಇವರು ಸೂರ್ಯನ ಹೋಟೆಲ್ದಲ್ಲೂ ನೋಡೋದಿಲ್ಲ. ಸೂರ್ಯ ಆದ್ಮೇಲೆ ಎಲ್ಲರೂ ಸೂರ್ಯವಂಶಸ್ಥರು ಅಂತ ಕರೀತಾರೆ ಈಗ ಅವರು. ಈ ಸೂರ್ಯವಂಶರ ಬಂದಾಗ ಒಕ್ಕಲ್ತನ ಆಗೋದಿಲ್ಲ ಅಂತ ಹೇಳ್ತಾನೆ. ಎತ್ತೊಮ್ಮೆ ಹೂಡುವುದು, ಮತ್ತೊಮ್ಮೆ ಹರಗುವುದು, ಬಿತ್ತೊಮ್ಮೆ ಹರಗಿ ಕಳೆ ತೆಗೆದಾರ ಬೆಳೆಯವು ಕೈ ಎತ್ತರಿಕೆ ಹೋಗುತ್ತೆ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ನೀನು ಕೃಷಿ ಮಾಡ್ಬೇಕಾದ್ರೆ
ಪ್ರತಿಯೊಂದನ್ನು ಕಾಲಕ್ಕೆ ಸರಿಯಾಗಿ ಮಾಡಬೇಕು. ಕಾಲಕ್ಕೆ ಸರಿಯಾಗಿ ಮಾಡದೆ ಹೋದ್ರೆ ಅದರ ಪ್ರಯೋಜನ ಆಗೋದಿಲ್ಲ. ಅಂದ್ರೆ ಪ್ರತಿಯೊಂದನ್ನು ಋತು ಮಾಸ ಮತ್ತು ಇದು ಮಾಡುವಾಗ ಆಗ್ಬೇಕು ಅಂತ ಹೇಳ್ತಾನೆ ಅವನು. ಅದು ಅಲ್ಲದೆ ಅದರ ಕಡೆ ಹೇಳ್ತಾನೆ, ನೆಲ್ಲೆತ್ತು ಬಂಡಿ ಬಲವಿಲ್ಲದ ಆರಂಭ, ಕಲ್ಲು ಕಳೆಗಳನ್ನು ಬಿಟ್ಟವನು ಹೊಲದೊಳಗೆ ಹುಲ್ಲನ್ನೇ ಬೆಳೆಯವನು ಸರ್ವಜ್ಞ. ನಲ್ಲೆತ್ತೊಂದು ಒಳ್ಳೆಯ ಎತ್ತಿನ ಜೋಡಿ ಇರ್ಬೇಕು, ಬಂಡಿ ಬಲ ಇರ್ಬೇಕು. ಇಲ್ಲಿ ಇಲ್ಲದವನ ಆರಂಭ ಕಲ್ಲು ಕಳೆಗಳನ್ನ ಅಲ್ಲಿ ಬಿಟ್ರೆ ಏನಾಗತ್ತೆ ಅನ್ನೋದು ಹೇಳ್ತಾನೆ. ಇನ್ನೊಂದು ಅವನು ಸರ್ವಜ್ಞನ ವಚನಗಳಲ್ಲಿ ನಾವು ಹೇಳ್ಬೇಕಾದಂತ ಹೇಳಿದ್ರೆ, ನಾವು ಈಗ ಹೊಸ ಒಂದು ಇದರಲ್ಲಿ ನಾವು ಮತ್ತೆ ನಮ್ಮ ಆಲೂರವರು ಹಾಗೂ ಚಂದ್ರಶೇಖರ್ ಮಾತಾಡ್ತಿರ್ತೀವಿ. ನಾವು ಜಲಾನಯನ ಪ್ರದೇಶ ಅಂತೇಳಿ ಕೋಟ್ಯಾಂತರ ರೂಪಾಯಿಗಳು ಮಾಡಿ ಖರ್ಚು ಮಾಡಿ ಏನೇನೋ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಅದು ಒಳ್ಳೇದು, ಕೆಟ್ಟದಂತ ಹೇಳೋದಿಲ್ಲ. ಆದ್ರೆ ಸರ್ವಜ್ಞ ಈ ಜಲ, ನೆಲ ಮತ್ತು ಬೀಜ ಇವು ಮೂರು ನಮ್ಗೆ ಏನ್ ಬೇಕು, ಹೆಂಗ್ ಬೇಕು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಿಮ್ಮ ಭೂಮಿ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು ಅನ್ನೋದಕ್ಕೆ ಹೊಲದ ಮೇಲ್ದಂಡೆಯಲ್ಲಿ ಮಾವು ಬೇವುಗಳಾಗಿ, ಹೊಲದ ಇಳಿಗೆ ಅಡ್ಡ ಒಡ್ಡುಗಳಾಗಿ, ಕೆಳಗಡೆಗೆ ಕೆರೆಯೊಂದಿದ್ದರ ಹೊಲದ ಸೊಗಸು ನೋಡೆಂದ ಸರ್ವಜ್ಞ ಅಂತ. ನೀವು ನಿಮ್ಮ ಜಲಾನಯನ ಪ್ರದೇಶದ ಅತ್ಯುತ್ತಮವಾದ ಒಂದು ಸ್ಪಷ್ಟವಾದ ಒಂದು ವ್ಯಾಖ್ಯಾನವನ್ನು ನೀಡಿದವನು ಸರ್ವಜ್ಞ. ಅದನ್ನ ನಾವು ಮೇಲೆಲ್ಲ ಗಿಡಗಳು ಹಚ್ಚ್ರಿ, ಅಡ್ಡ ಒಡ್ಡು ಹಾಕ್ರಿ, ನೀರ್ ನಿಲ್ಲಿಸಿಕೆ, ಕೆಳಗೆ ಒಂದು ಕೆರೆ ಕಟ್ರಿ, ಅಂದ್ರೆ ವೇರ್ ದ ವಾಟರ್ ಗೋಸ್ ಕಾಮನ್ ಪಾಯಿಂಟ್ ಆಫ್ ವಾಟರ್ ಫ್ಲೋ ಅಲ್ಲಿ ಮಾಡ್ರಿ ಅಂತ ಹೇಳ್ತಾನೆ. ಇದಕ್ ಮಾಡಕ್ಕೆ ನಾವು ಕೋಟ್ಯಾಂತರ ಖರ್ಚು ಮಾಡಿದ್ವಿ. ಆದ್ರೆ ನಾವು ಸರ್ವಜ್ಞನ ಹೇಳಿ ಹೋದ. ಸರ್ವಜ್ಞ ಇನ್ನೊಂದು ಕಡೆ ಹೇಳ್ತಾನೆ, ನೋಡಪ್ಪ, ದೇವ್ರು ಕೊಟ್ಟ ನೀರಿದೆ, ಭೂಮಿ ಇದೆ ಅಂತ ಹಾಳು ಮಾಡ್ಬೇಡ್ರಿ ಅಂತ ಹೇಳ್ತಾನೆ. ಏತದ ಬಾವಿಯಲ್ಲಿ ಭೂತಗಳು ಸಂಚರಿಸಿ ಶೀತಲ ಪಾತಾಳಕ್ಕೆ ಹೋಗಿ ಬಿತ್ತಿದ ಪೈರು ಬತ್ತವು ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ಮೊದಲು ಏತ ಹೊಡೆದಿದ್ದೀವಿ ನಾವು, ಮಠ ಹೊಡಿತೀವಲ್ಲ, ಸಿಕ್ಕಟ್ಟೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಬಾವಿಯಲ್ಲಿ ಎಲ್ಲ ಎತ್ತದ ಬಾವಿಗಳು ಇರ್ತಿದ್ವು. ಅಂತದ್ರಲ್ಲಿ ಯಂತ್ರಗಳು ಸಂಚರಿಸಿ ಈ ಪಂಪ್ಸೆಟ್ ಎಲ್ಲ ಹಾಕೊಂಡು ಬಂದು ಶೀತಲ ಅಂದ್ರೆ ನೀರಿನ ಒಂದು ಜಲ ಪಾತಾಳಕ್ಕೆ ಹೋಗಿ ಬಿತ್ತಿದಂತ ಪೈರು ಬತ್ತಾವು. ನೀವು ನೀರನ್ನು ಬಹಳ ಉಪಯೋಗ ಮಾಡೋದನ್ನ ದುರುಪಯೋಗ ಮಾಡಬೇಡಿ, ಅದು ಸರಿಯಲ್ಲ ಅಂತ ಹೇಳ್ಕೊಂಡು ಅವನೇನೆ ಬರ್ತಾ ಇರ್ತಾನೆ. ಈ ಕಾರಣಕ್ಕಾಗಿ ಒಕ್ಕಲುತನ ಅಂದ್ರೆ ವ್ಯವಸಾಯ, ಕೃಷಿ, ಇವನು ಮೂರನ್ನು ಕೃಷಿಕ ನೊಂದರೆ ನಂದಿದು ಭೂಮಿ ಅಂತ ಹೇಳ್ತಾರೆ. ನಂದಿ ಮತ್ತು ಕೃಷಿಕನ ಆಧಾರ ಯಾವುದು? ನಂದಿ. ಅದಕ್ಕೋಸ್ಕರ ನಮ್ಮ ರೈತರು ನಂದಿ ಅನ್ನುವ ಒಂದು ವಸ್ತುಕ್ಕೆ ಬಸವಣ್ಣನ ಬೆಳಿಗ್ಗೆ ಎದ್ದು ನೋಡಿ ಅವನ ಮೈತಿಗೆ ಪೂಜೆ ಮಾಡಿದಂತ ಬಸವಣ್ಣನ ಒಂದು ಪ್ರತೀಕ. ಅದು ಬಸವಣ್ಣನ ಪೂಜೆ ಮಾಡಬಾರ್ದು ಅಂತ ಅಲ್ಲ, ಆದ್ರೆ ತಾನು ನಂಬಿದಂತ ತನಗೆ ದಿನನಿತ್ಯ ಬೇಕಾದಂತ ವಸ್ತುಗಳನ್ನ ಪೂಜೆ ಮಾಡ್ತಾ ಇದ್ರು. ನಾವೆಲ್ಲ ನೋಡ್ಬೋದು, ಸಿಗಿವಿನಲ್ಲಿ ಸೆರಗ ಚೆಲ್ತೀವಿ. ಯಾಕೆ ಚೆಲ್ತೀವಿ? ಅದು ಭೂಮಿ ತಾಯಿ, ಅದು ಬಾಣಂತೆ ಆಗಿ ಇನ್ನೇನು ಹರಿಗೆ ಆಗಿ ಬಂದಾಗ ಅವಳಿಗೆ ನಾವು ಕುಪ್ಸ ಮಾಡ್ತಂತೆಲ್ಲ ಹೆಣ್ಮಕ್ಳಿಗೆ, ಆ ತರದ ಒಂದು ಪರಿಪಾಠವನ್ನು ನಮ್ಮ ಪೂರ್ವಜರು ಹಾಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಸೆರಗ ಚೆಲ್ಲುವುದು, ಅದರಿಂದ ಮತ್ತೆ ಬೇರೆ ಬೇರೆ ಅನುಕೂಲ ಆಗ್ತವೆ, ಕೀಟನಾಶಕಗಳು ಅನುಕೂಲ ಆಗ್ತವೆ, ಬೇರೆ ಬೇರೆ ಆಗ್ತವೆ. ನಮ್ಮ ಕೃಷಿಕರು ಏನೇ ಮಾಡಿದ್ರು ಅದರ ಒಂದು ಹಿನ್ನೆಲೆ ಅರ್ಥ ಇದೆ, ಆಳವಾದ ಅರ್ಥ ಇದೆ, ಅದಕ್ಕೊಂದು ಉದ್ದೇಶ ಇದೆ. ಅದನ್ನು ನಾವು ನೋಡಿಕೊಂಡು ಮಾಡ್ಲಿಕ್ಕೆ ಈಗಿನ ದಿನಮಾನಗಳಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ ಹೇಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸರ್ವಜ್ಞ ನಮ್ಮ ಮುಂದೆ ಉದಾತ್ತವಾದಂತಹ ಒಬ್ಬ ಕೃಷಿಕ ಅಂತ ಹೇಳಿ ನಿಲ್ತಾನಂತ ನಾನು ಸಾರಿ ಅವನೊಬ್ಬ ಕೃಷಿ ಪಂಡಿತರಾಗಿ ನಮ್ಮ ಮುಂದೆ ತನ್ನ ವಿಚಾರಗಳನ್ನ ಹಂಚಿಕೊಳ್ತಾನೆ. ಇತ್ತಿತ್ತಲಾಗಿ ಕೆಲವೊಬ್ರು ಅವರು ಚಂದ್ರಸ್ವಾಮಿಯವರಾಗ್ಲಿ ಅಥವಾ ತಿಪ್ಪೇರುದ್ರಸ್ವಾಮಿಯವರಾಗ್ಲಿ ಕೆಲವೊಂದು ವಿಚಾರಗಳನ್ನ ಬಹಳ ಮಾರುವಾಗಿ ಹೇಳಿದ್ದಾರೆ. ಅದಕ್ಕೆ ನಾವು ಹಳ್ಳಿಗಳು ಉದ್ಧಾರ ಆದಾಗ ಮಹಾತ್ಮಾಜಿ ಹೇಳಿದ್ರು ರಾಮರಾಜ ಆಗ್ಬೇಕು ಅಂತ. ಈಗ ರಾಮರಾಜ ಎಲ್ಲ ಇಲ್ಲ, ರಾಮರಾಜನಿಲ್ಲ, ಎಲ್ಲ ಬೇರೆ ಬೇರೆ ರಾಜ್ಯ ಆಗ್ತಾ ಇದ್ದಾರೆ. ಈ ಬೆನಗಳ ಬಡದಾಟ ಅವೆಲ್ಲ ತಾವು ನೋಡ್ತಾ ಇದ್ದೀವಿ, ಹೊಸದೇನಲ್ಲ. ಅದೇನೇ ಇರ್ಲಿ, ಅದೊಂದು ಕಾಲಾಯ ತಸ್ಮೆ ಏನಮ ಅಂತ ಹೇಳ್ತಾರಲ್ಲ, ಕಾಲಕ್ಕೆ ಬದಲಾಗಿ ಏನೋ ಆಗ್ತಿರ್ತದೆ. ಆದ್ರೆ ನಾವು ಮಾಡುವಂತ ಒಂದು ಕಾಯಕ ಯೋಗಿ, ಅದಕ್ಕೆ ಹೇಳ್ತಾರೆ. ನಮ್ಮ ಒಂದು ರಾಷ್ಟ್ರಗೀತೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಕುವೆಂಪುನವರ ಒಂದು ರಾಷ್ಟ್ರಗೀತೆ, ರೈತ ಗೀತೆ. ಅದನ್ನ ಮಾಡಿದ್ದನ್ನ ನಾವು ನೆನೆಸ್ಬೇಕಾಗತ್ತೆ. ಕುವೆಂಪುರವರು ಆವಾಗಲೇ ಹೇಳಿದ್ರು, ಒಬ್ಬ ರೈತ ಅಂದ್ರೆ ಏನು, ನೇಗಿಲ ಕುಳದೊಡಗಡಗಿದೆ ಧರ್ಮ, ನಿಮ್ ಧರ್ಮ ಎಲ್ಲಾದ್ರೂ ಅಲ್ಲಿ ಅಡಗಿದೆ, ಅದರಿಂದ ಬರುವ ಎಲ್ಲ ಫಲಗಳು ಕರ್ಮ ಅಂತ ಅವನ್ನ ಸ್ಮರಿಸಿದ್ದಾರೆ. ಆ ಕಾರಣಕ್ಕಾಗಿ ಕೃಷಿಕ ಇವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಮುಂದೆ ನಮಗೆ ಕೆಡುಗಾಲ ತಪ್ಪಿದ್ದಲ್ಲ ಅನ್ನೋದಕ್ಕೆ ನಮ್ಮ ವಚನಗಳ ಮೂಲಕ ಸಾಹಿತಿಗಳು ಮಾಡಿದ್ದಾರೆ ಅನ್ನೋದನ್ನ ನಮ್ ಮುಂದೆ ಹೇಳಿ ಈ ಒಂದು ಯಾರು ಮಾತಾಡ್ತಾ ಇರ್ಲಿ, ಕಾರ್ಯಕ್ರಮವನ್ನ
ಎಲ್ಲರಿಗೂ ಮುಟ್ಟುವ ಹಾಗೆ ಒಂದು ಪ್ರಕಟಣೆಗಳನ್ನು ತರಬೇಕು. ಇದು ಕೆಲವೊಂದು ಮಾತ್ರ ನಾವು ಅದು ಹೇಳ್ತಾರಲ್ಲ, ಒಂದು 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 ಅವರ ಸಾಹಿತ್ಯ ಅದನ್ನ ಸಮುದ್ರದಲ್ಲಿ ನಾವು ಒಂದು ಹನಿ ಮಾತ್ರ ಈಗ ನಿಮ್ ಕಡೆ ಹಂಚಿಕೊಂಡಿದ್ದೀನಿ. ಇನ್ನು ಬಹಳ ಹೇಳುದಿದೆ. ಇದನ್ನ ನಾವು ಒಂದು ವಿಂಗಡಣೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಪಟ್ಟಣವರಾಗ್ಲಿ ಎಲ್ಲರೂ ಸೇರಿಕೊಂಡು, ಅಂದ್ರೆ ಆಯಾ ವರ್ಗ ಜನರಿಗೆ ಆಯ್ತಲ್ಲ, ನೀವು ಕೃಷಿಕರಿಗೆ ಆಗುತ್ತೆ. ನಮ್ಮ ಆರೋಗ್ಯ, ಸ್ತ್ರೀಯ ಬಗ್ಗೆ ಹೇಳಿದಂತ ಅವರು ನಮಗೆ ಸ್ತ್ರೀ ಸಮಾನತೆ, ಅದಕ್ಕೆ ಹೇಳ್ತಾರೆ ಜಾತಿ ಭೇದ, ವರ್ಣಭೇದ, ಲಿಂಗ ಭೇದ ಮತ್ತು ವಿಷಯ ಭೇದ ಎಲ್ಲ ಸಮಾಜವನ್ನು ಕಟ್ಟಿದ ಶರಣರು. ಅವರು ಎಲ್ಲರೂ ಅಷ್ಟೇನೆ ಇರುವ ಆತ್ಮ, ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಸ್ತ್ರೀ ಸಮಾಜಕ್ಕೆ ಅತ್ಯಂತ ಉತ್ಕೃಷ್ಟವಾದ ಪವಿತ್ರವಾದ ಸ್ಥಾನವನ್ನು ಕಲ್ಪಿಸಿದವರು ನಮ್ಮ ಶರಣರು. ಅಂತ ಶರಣರು ಅವಾಗ ಹೇಳಿದ್ದನ್ನ ಈಗ ನಾವು ಇನ್ನು 33% ಕೊಡಕ್ಕೆ ಒದ್ದಾಡ್ತಾ ಇದ್ದೀವಿ. ಇನ್ನು ಪಾಪ ಅವ್ರು 16-17%ಗೂ ಬಂದಿಲ್ಲ. ಇನ್ನು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಹೆಣ್ಣು ಇಲ್ಲದೆ ಸಂಸಾರ ಇಲ್ಲಪ್ಪ ಹೇಳ್ತಾರಲ್ಲ, ಸಾರ ವಿಚಾರ ಮಾಡಿದ್ರೆ ಹೆಣ್ಣ ಆಳತೈತಿ ಸಂಸಾರ ಅಂತ ಅವಳೇ ಕ್ವಶನ್ ಮಾಡ್ತಾಳೆ, ಹೆಣ್ಣಿದ್ರೆ ಬದುಕಾಕೋದಿಲ್ಲ ಅಂತ ಹೇಳಿ. ನೀವು ಯಾವುದೇ ಒಂದು ನಮ್ಮ ಪುರಾಣಗಳಲ್ಲಾಗ್ಲಿ ವೇದಗಳಲ್ಲಾಗಿ ನೋಡಿ, ಮನುಷ್ಯರಿಗೆ ದೇವರಿಗೆ ಸ್ವರೂಪ ಯಾರೋ ಕೊಡ್ಲಿಲ್ಲ. ಹೆಣ್ಣುಗಳಿಗೂ ಎಲ್ಲ ನದಿಗಳಿಗೂ ಹೆಣ್ಣಿನ ಹೆಸರುಗಳು, ಪರ್ವತಗಳಿಗೂ ಹೆಣ್ಮಕ್ಳ ಹೆಸರುಗಳು, ಎಲ್ಲಕ್ಕೂ. ಯಾಕೆ ಅದೇ ಹೇಳ್ತಾರಲ್ಲ, ಮನೋವನ್ ಸ್ಮೃತಿ ಅಂತ ಹೇಳ್ತಾರೆ, ಎಲ್ಲಿಂದ ಬಂದಿ ಗೊತ್ತಿಲ್ಲ. ಹೆಣ್ಣುಗಳಿಗೆ 6 ಗುಣ ಕೊಟ್ರು. ಕಾರೇಶು ಮಂತ್ರಿ, ಕರ್ಣೇಶು ದಾಸಿ, ಭೋಜೇಶು ಮಾತಾ, ಶಯನೇಶು ರಂಬಿ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ ಅಂತ. ಯಾರು ಗಂಡಸರಿಗೆ ಯಾರು ಹೇಳಿದಾರೆ ನೋಡಿದ್ರಿ ಇದನ್ನೆಲ್ಲ? ಗಂಡಸಿರ್ತಾರೆ ಹೇಳ್ತಾರ, ಮತ್ ಬೇರೆನೆ, ಅವ್ರೇನ್ ಕೆಟ್ಟ ಅಂತ ಅಲ್ಲ. ಯಾಕಂದ್ರೆ ಸಮಾಜದಲ್ಲಿ ಯಾವುದು ಮುಖ್ಯ, ಯಾವುದು ಉಪಯೋಗ, ಯಾವುದು ಆಧಾರ ಸಂಬಂಧ ನಾವು ಪರಿಗಣಿಸಿ ಅದರ ಬೆಲೆಯನ್ನ ಕೊಡಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ನಮ್ಮ ಶರಣರು ಆಮೇಲೆ ನಮ್ಮ ಉದಾತ್ತ ವ್ಯಕ್ತಿಗಳೆಲ್ಲ ಹೇಳಿದ್ದಾರೆ. ಅದನ್ನ ನಾವು ಮತ್ತೊಮ್ಮೆ ಪುನರ್ಸ್ವರಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಇದನ್ನೆಲ್ಲ ನಡೆಸಿಕೊಡ್ತಿದ್ದಾರೆ. ಇದಕ್ಕೆ ಮತ್ತೆಲ್ಲರೂ ಕೈ ಜೋಡಿಸಿ ಇವನ್ನ ಜನರಿಗೆ ಸಿಗುವಂತೆ ಒಂದು ಏನಾದ್ರು ಮಾಡಬೇಕು ಅನ್ನೋ ನಿರ್ದಾಸೆಯಿಂದ ನಮ್ಮ ಆಲೂರವರಾಗ್ಲಿ, ಇನ್ನೊಬ್ರು ಇರ್ತಾರೆ ಇಲ್ಲಿ, ನಮ್ಮ ಇನ್ನೊಬ್ರು ಇದರಲ್ಲಿದ್ದಾರೆ ನಮ್ಮ ಸ್ನೇಹಿತರು, ಆಮೇಲೆ ನಮ್ಮ ಹಿತೈಷಿಗಳಾದಂತ ಮಾಸ್ತಿಹೊಳಿಯವರು. ಅವರು ರಂಟಿ ಸಾಲ ಒಂದು ಬುಕ್ ಬರ್ತಾರೆ, ಬಹಳ ಚೆನ್ನಾಗಿ ಬರ್ತಾರೆ. ಈ ರೈತರು ಮತ್ತೆ ಇದು ಮಾಡೋ ರಂಟಿ ಸಾಲಲ್ಲಿ ಎಷ್ಟು ಅಡಗಿದೆ ಅಂತ ಕುವೆಂಪುನವರ ಒಂದು ಪುಸ್ತಕ ಇದರ ಆಧಾರದ ಮೇಲೆ ಬರೆದಿದ್ದಾರೆ. ಬಹಳ ವಿಜ್ಞಾನಿಗಳು ಇತ್ತಿತ್ತಲಾಗಿ ಈ ವಿಚಾರ ಮಂಥನ ಚಿಂತನೆ ಮಾಡಿ ಶರಣ ಕಡೆ ವಾಳುವಾಗ್ತಾರೆ. ಯಾಕಂದ್ರೆ ಎಲ್ಲ ನಮ್ಮ ಬಂಡವಾಳ ತಿಂದಿದೆ. ಬಂಡವಾಳ ಇರೋದು ಎಲ್ಲಿ? ನಮ್ಮ ಕೃಷಿ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ಅಲ್ಲೇ ಇದೆ. ಅದನ್ನು ಮತ್ತೆ ಅಗಿದು ತೆಗೆದು ನೋಡಿದಂಗೆ ನಮಗೆ ಒಂದು ಚಿಂತನೆ ಚಿಲುಮೆ ಆಗುತ್ತೆ, ವಿಚಾರಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿಕೊಂಡು ಹಲವು ವಿಚಾರಗಳನ್ನ ತಮ್ಮಲ್ಲಿ ನಿಮಗೆ ಗೊತ್ತಿದ್ದ ವಿಚಾರಗಳನ್ನೇ, ಯಾಕಂದ್ರೆ ಒಂದೇ ಸಣ್ಣ ನೀರು ಹಾಕೋದು ದಿವಸ ಹಾಕ್ತಾನೆ ಇರಬೇಕು, ತಮ್ಮಲ್ಲಿ ಹಂಚಿಕೊಂಡದಕ್ಕೆ ಅವಕಾಶ ಮಾಡಿಕೊಂಡಂತ ಪಟ್ಟಣವರಿಗೂ, ಅವರ ಸಹೋದರಿಗಳಿಗೂ, ಶರಣ ಬಂಧುಗಳಿಗೂ, ಈ ಅಕ್ಕನ ಬಳಗಕ್ಕೂ ಎಲ್ಲರಿಗೂ ಮತ್ತೊಮ್ಮೆ ಶರಣ ಶರ್ತನ ಸಲ್ಲಿಸಿ ನನ್ನ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಅತ್ಯಂತ ಅದ್ಭುತವಾದಂಥ ವಿಚಾರಗಳನ್ನ, ಕೃಷಿ ವಚನಗಳ ಅನುಭವಗಳನ್ನ ತುಂಬಾ ಮಾರ್ಮಿಕವಾಗಿ ಹೇಳಿ ನಮ್ಮ ಮಧ್ಯೆ ಒಂದು ಕೃಷಿಕ ಚಿಂತನೆಯನ್ನ ಅಥವಾ ಶರಣರು ಕಂಡಂತ ಕೃಷಿಗಳ ಬಗ್ಗೆ, ಬಸವಣ್ಣ ಮತ್ತು ಕೃಷಿ ಕೃತ್ಯ ಮಾಡುವವ ಶರಣನ ಪಾದವ ತೋರಿಸಯ್ಯ ಅಂತ. ನಾವು ಜಂಗಮರ ಪಾದ ಅಥವಾ ಸ್ವಾಮಿಗಳ ಪಾದ ಅಲ್ಲ, ಪ್ರಾಮಾಣಿಕವಾಗಿ ಶ್ರಮ ಸಂಸ್ಕೃತಿಯನ್ನು ಮಾಡ್ತಕ್ಕಂಥ, ಈ ಕೃಷಿ ಕೃತ್ಯ ಮಾಡ್ತಕ್ಕಂಥ ಈ ಜನರನ್ನು ತೋರಿಸುವಂತನ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯಸದ ಕಸ ಹುಟ್ಟಿ ತಿಳಿಯಲಿಯೋದು, ಕಸವ ಕಿತ್ತೆಸೆದರೆ ಸುಳಿದೆಗೆದು ಬೆಳೆಯುವ ಕಾರಣ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಪೃಥ್ವಿಯ ಮೇಲೆ ಅಂತಾಗ್ಲಿ. ಆಮೇಲೆ ಅಲ್ಲಮರು ಕೂಡ ಸಾಕಷ್ಟು ವಿಚಾರದಾಗ ಭ್ರಮೆ ಎಂಬ ಹೆಂಟೆ ತೆಗೆದು ಹಾಕ್ರಿ, ಇದನ್ನ ಒಳ್ಳೆಯ ಫಲವತ್ತಾದ ಭೂಮಿಯನ್ನಾಗಿ ಮಾಡ್ರಿ ಅಂತಕ್ಕಂಥದ್ದು ಅವರು ಹೇಳ್ತಾರ. ಅಕ್ಕಮಹಾದೇವಿ ಹೇಳ್ತಾರ, ಬಾಳೆ ಅದು ಗೊನೆ ಬಿಟ್ಟರೆ ಅದೇ ಕೊನೆ, ಚೇಳಿಂಗೆ ಬಸರಾದರೆ ಅದೇ ಕೊನೆ. ಎಷ್ಟು ಅರ್ಥಪೂರ್ಣವಾಗಿ ಓದ್ಕೊಂಡಾರ ಅಂತಂದ್ರೆ, ಶರಣರು ಸಮಷ್ಟಿಯನ್ನ ಪ್ರೀತಿಸ್ತಕ್ಕಂಥ ಒಂದು ಧರ್ಮ ಅಥವಾ ಬಯಲನ್ನ ಒಪ್ಪಿಕೊಂಡಂತ ಧರ್ಮ, ತಾವು ಬದುಕಿ ಸಮಷ್ಟಿಯನ್ನ ಕಾಪಾಡಿಕೊಳ್ತಕ್ಕಂಥ ವೈಚಾರಿಕ ಚಿಂತನೆಯನ್ನು ಶರಣರು ಹೇಳಿದಾರೆ. ಅಷ್ಟೇ. ಎಲ್ಲ ಚಿಂತನೆ ಒಳಗೆ ಬಹಳಷ್ಟು ಅಕ್ಕಮ್ಮ ಅಂತ ಕೊಂಡೊಬ್ಬ ವಚನಕಾರ್ತಿ ಶರಣ ಹೇಳ್ದ, ಯಾವ ಆಹಾರದಾಗ ಏನಿರ್ತೈತಿ ಅಂತಕ್ಕಂಥದ್ದು, ಕೃಷಿಗಳ ಬಗ್ಗೆ, ವೈದ್ಯ ಸಂಕರಣ ಆಗ್ಲಿ, ಸಮಗ್ರವಾಗಿ ವಚನಗಳೊಳಗ ಮೌಲಿಕ ಚಿಂತನೆ, ಬದುಕುವ ಸಮಷ್ಟಿ. ಅವ್ರು ಬಹಳ ಚಂದ ಇನ್ನೊಂದು ಹೇಳಿದ್ರು, ಅದು ಪಾಂಡವರ ಪೂಜೆ ಅಲ್ಲ, ಪಂಚಮಹಾಭೂತದ ಪೂಜೆ. ನಾನು ನಿಜಕ್ಕೂ ಒಪ್ತೀನಿ ಅದನ್ನ. ಮಳೆಗಾಳಿ ನಾವ್ ಏನ್ ಮಾಡ್ಬಿಟ್ಟು ಅದಕ್ಕೆ ಹೇಳಕ್ ಆಗ್ಲಿರದ, ಮಳೆ ಗಾಳಿ ಪಂಚಮಹಾಭೂತ ಅನ್ನಕ್ ಬರ್ತಿದ್ರ ಹಳ್ಯಾಗ.
ಪಾಂಡವರು ಅಂತ ತಿಳ್ಕೊಂಡು ಅದನ್ನ ಕತ್ತಿ ತಂದು ವೈದಿಕರ ಮೇಲೆ ಹೇರಿದ್ರು. ಅದು ನಿಜಕ್ಕೂ ಕೂಡ ಪಂಚಮಹಾಭೂತಗಳ ಪೂಜೆ. ಅದನ್ನೇ ಕೂಡ ಬಸವಣ್ಣ ಹೇಳ್ದಾನ. ಅದು ಬಹಳ ಚಂದ ಹೇಳ್ತಾನಂತಂದ್ರ, ಹೊತ್ತಾಡೆ ಎದ್ದು ಅಗವನಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು, ಹೊತ್ತು ಹೋಗದ ಬಳಿಕ ನಿನ್ನನ್ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ, ನೀನು ಸಾಯುಕ್ಕಿಂತ ಮುಂಚೆ ತೊತ್ತು ಕಾಯಕವ ಮಾಡು ಕೂಡಲ ಸಂಗಮಗೆ ಅಂತ. ನೀನು ಕಾಯಕ ಮಾಡು, ಕೃಷಿ ಕಾಯಕ ಮಾಡು ಅಂತಕ್ಕಂಥ ಸಾಕಷ್ಟು ವಿಚಾರದೊಳಗೆ ಕೃಷಿ ಕಾಯಕರ ಬಗ್ಗೆ ಪ್ರತಿಯೊಬ್ಬ ವಚನಕಾರರು ಹೇಳ್ಯಾರ. ಬಹಳಷ್ಟು ವಚನಕಾರ ಸಿದ್ದರಾಮ ಹೇಳ್ಯಾರ, ಅಕ್ಕಮಹಾದೇವಿ ಹೇಳ್ಯಾರ, ಅಲ್ಲಮ ಪ್ರಭು ಹೇಳ್ಯಾರ. ಹಿಂಗಾಗಿ ಬಹುಶಃ ಆ ಕೃಷಿ ಅಂತಕ್ಕಂಥದ್ದನ್ನ ಎರಡು ಅರ್ಥದೊಳಗೆ ಹೇಳ್ಯಾರ ಶರಣರು. ಆ ಒಂದೇ ಪದ ಕೃಷಿ ಅಂತಕ್ಕಂಥದ್ದು ಹೊರಗೆ ಭೌತಿಕವಾಗಿ ನೆಲದೊಳಗ ಉತ್ತಿ ಬಿತ್ತು ಮಾಡ್ತಕ್ಕಂಥ ಒಂದು ಆತಂದ್ರ, ಒಳಗಡೆ ಇರ್ತಕ್ಕಂಥ ಹೊಲಸುಗಳನ್ನು ತೆಗಿತಕ್ಕಂಥ ನೋಡ್ರಿ ಒಂದೇ ವಚನದಾಗ ಎರಡು ಅರ್ಥ ಕೊಡ್ತಕ್ಕಂಥ ಬಸವಣ್ಣ ಹೇಳ್ತಾನೆ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯಿಸದ ಕಸ ಹುಟ್ಟಿ, ಒಂದು ಕೆಟ್ಟ ವಿಚಾರಗಳು ಕಸ ಹುಡ್ತತಿ, ಕಿತ್ತುಗಿರಿ ತುಳಿ ತೆಗೆದು ಬೆಳೆವೆ ಕಾಣ ಕೂಡದ ಸಂಗಮ ದೇವ. ಇಲ್ಲಿ ಒಳಗಿರ್ತಕ್ಕಂಥ ಚೈತನ್ಯಕ್ಕೆ ಸುತ್ತಮುತ್ತಲು ವಿಷಯಾದಿಗಳೆಂಬ ಕಸ ಹುಟ್ಟವು, ಅವನು ಕಿತ್ತುಗಿರಿ ನಾನು ಬೆಳಿತೀನಿ ಅಂತಕ್ಕಂಥದ್ದು. ಹಿಂಗಾಗಿ ಪಾರಮಾರ್ಥಿಕ ಮತ್ತು ಪ್ರಾಪಂಚಿಕವನ್ನ ಸಮನ್ವಯಿಸಿಕೊಂಡು, ಪ್ರಾಪಂಚ ಇದು ಐತಿಹ್ಯ ಇವುಗಳನ್ನು ಜೊತೆಗೆ ಸಮನ್ವಯ ಮಾಡಿಕೊಂಡ್ರು ಶರಣರು. ಹಿಂಗಾಗಿ ಸಮಷ್ಟಿಯನ್ನ, ಬಯಲನ್ನ, ಸೃಷ್ಟಿಯನ್ನ ಪ್ರೀತಿ ಮಾಡಿ ಅದುವೇ ಗುಣಧರ್ಮ. ಹೆಂಗ ಕುವೆಂಪು ನೇಗಿಲ ಯೋಗಿ ಅಂತಕ್ಕಂಥ, ಅದು ನೇಗಿಲ ಒಳಗೆ ಅಡಗಿದ ಧರ್ಮ ಅಂತಕ್ಕಂಥದ್ದು ಅದು ಹೇಳ್ತಕ್ಕಂಥ ಉದ್ದೇಶ ಅಂತಂದ್ರೆ, ಅದನ್ನು ಶರಣರು, ಚಿಂತಕರು ಮತ್ತು ಸೃಷ್ಟಿಯ ಪರಿಸರದವರು ಎಲ್ಲರೂ ಕೂಡ ನೋಡ್ತಿದ್ವಿ. ಟೆರ್ಕೊಂಡು ಹಾಕೊಂಡಿದ್ರು. ಈಗ ಮತ್ತೆ ಹೊಳ್ಳಿ ಕಾಟನ್ ಹಾಕೊಂಡು ಬಹಳ ಶ್ರೀಮಂತ ಆಗೈತಿ. ಅಂದ್ರ ನಮ್ಮ ಶರಣರ ಒಟ್ಟಾರೆ ನಿರೀಕ್ಷೆ ಜೈವಿಕ ವಿಕಾಸದತ್ತ ಜೊತೆಗೆ ಪರಿಸರದ ಜೊತೆಗೆ ಬೆಳೆದು ಬಂದ್ರು. ಹಿಂಗಾಗಿ ಅದನ್ನೇ ಈ ಸಮಷ್ಟಿಯಾಗಿ ಇಡೀ ಬಯಲನ್ನ, ಈ ಕಾಯ ಅಂತಕ್ಕಂಥದ್ದು ಶರೀರವನ್ನೇ ಒಂದು ಭೂಮಿಯನ್ನಾಗಿ ಮಾಡಿದ್ರು. ಈ ಭೂಮಿಯೊಳಗೆ ಪೃಥ್ವಿ ಎಂಬ ಭಕ್ತಿ ಎಂಬ ಪೃಥ್ವಿಯೊಳಗೆ ಗುರು ಅಂತಕ್ಕಂಥದ್ದು ಅರಿವು. ಬೀಜ ಉಂಕರಿಸಿ ಲಿಂಗವೆಂಬ ಎಲೆ ಆಯಿತು. ಲಿಂಗವೆಂಬ ಎಲೆ ನೋಡ್ರಿ, ದ್ವಿತೀಯ ಸಂಶ್ಲೇಷಣೆ ಆಗ್ತಕ್ಕಂಥದ್ದು ಎಲೆಯಿಂದ ಫೋಟೋಸಿಂಥಸಿಸ್. ಲಿಂಗ ಅಂತಕ್ಕಂಥದ್ದು ಅದು ಬೇರೆ ನಮ್ಮ ಭೌತಿಕ ವಸ್ತು ಅಲ್ಲ, ಅದು ಇಡೀ ಚೈತನ್ಯಾತ್ಮಕವಾಗಿ ವಿಕಾಸವಂತಕ್ಕಂಥ ಅಭಿವೃದ್ಧಿ ಹೊಕ್ಕಂತ ಒಂದು ಫೋಟೋಸಿಂಥಸಿಸ್. ಲಿಂಗವೆಂಬ ಎಲೆ ಆಯಿತು, ವಿಚಾರವೆಂಬ ಹೂ ಆಯಿತು, ಆಚಾರವೆಂಬ ಕಾಯ ಆಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ. ನೋಡ್ರಿ, ನಿಷ್ಪತ್ತಿ ಅಂತಕ್ಕಂಥದ್ದು ಪರಿಪೂರ್ಣ, ನಿಷ್ಪತ್ತಿ ಅಂತಕ್ಕಂಥದ್ದು ಸಮಗ್ರ ಜೀವನ, ಅದು ತನಗೆ ಬೇಕೆಂದು ಕೂಡಲ ಸಂಗಮ ಎತ್ಕೊಂಡ. ಹಿಂಗ ಪರಿಪೂರ್ಣ ಕೃಷಿ ಕೃತ್ಯ ಮಾಡುವವನ್ನ ಸಮಾಜ ಸಮುದಾಯ ಒಪ್ಪಿಕೊಳ್ತೈತಿ ಅಂತಕ್ಕಂಥ ವಿಚಾರವನ್ನ, ಬಹಳಷ್ಟು ವಿಚಾರಗಳನ್ನ ಡಾಕ್ಟರ್ ಶಂಕರ್ ದಂಡಿನವರು ಹೇಳಿದ್ರು. ಅವರು 75 ವರ್ಷದ ಸುದೀರ್ಘ ಪಯಣ, ಒಂದು 50 ವರ್ಷದೊಳಗೆ ನಮ್ಮ ಇನ್ನೊಂದು ಬೆಳಗಾವಿ ಜಿಲ್ಲೆ ನಮ್ಮ KLE ಕಾಲೇಜ್ ಒಳಗೆ ಮಾಡಿದಂಥವ್ರು. ನಮ್ಗೆ ಅನಿಸ್ತೈತಿ ಇಂಥ ಒಬ್ಬ ದೊಡ್ಡ ಪ್ರತಿಭಾನ್ವಿತ ದೈತ್ಯ ಪ್ರತಿಭೆಯನ್ನ ಪರಿಚಯ ಮಾಡ್ತಕ್ಕಂಥ ಡಾಕ್ಟರ್ ಅಶೋಕ್ ಆಲೂರ್ ಅವರು. ಅವರಿಬ್ರು ಕೂಡ ಎಷ್ಟು ಅಂತಂದ್ರೆ, ಅವರು ಇಬ್ರು ಒಂದು ಕೂಡಿದ ಒಂದು ವಿಶ್ವವಿದ್ಯಾಲಯನ ನಡೆದಾಡು ವಿಶ್ವವಿದ್ಯಾಲಯ ಅವರು ಅಂತ ಒಂದು ಕೆಲಸನ ಮಾಡ್ತಾರೆ ಇಬ್ರು. ಹಿಂಗಾಗಿ ಇವರನ್ನ ಪರಿಚಯ ಮಾಡಿದ್ರು. ಅವರು ನಾನು ಕೊಡಗುದಾಗ ಹೋಗಿ ನಾನು ಮಾತಾಡ್ತಾ ಇದ್ದಾಗ ಇಮಿಡಿಯೇಟ್ಲಿ ಅವರು ಟೈಪ್ ಮಾಡೋದು ಬಿಟ್ಟು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ತೋರಿಸಿದರು ಡಾಕ್ಟರ್ ಶಂಕರ್ ದಂಡಿನವರು. ಅವರ ಬದುಕಿಗೆ 75 ವರ್ಷ, ಇನ್ನೂ 100 ವರ್ಷ ಬದುಕಲಿ, ನಮಗೆ ಮಾರ್ಗದರ್ಶನ ಮತ್ತೆ ಮಾಡಲಿ. ಅವರಲ್ಲಿ ಒಂದು ಕೋರಿಕೆ ಅಂತಂದ್ರೆ, ವಚನಗಳಲ್ಲಿ ತಾವು ಮಾಡಿದಂಥ ಉಪನ್ಯಾಸವನ್ನ ಒಂದು ಕೃತಿ, ಬೇರೆ ಬೇರೆ ವಚನಕಾರರ ಒಂದು ಪುಸ್ತಕ ಮಾಡಿದ್ರೆ ಟೈಪ್ ಮಾಡಿ ನಾವು ಪುಸ್ತಕ ಪ್ರಕಟ ಮಾಡಿ ನಮ್ಮ ವೇದಿಕೆಯಿಂದ ನಾವು ಪ್ರಕಟ ಮಾಡ್ತೀವಿ. ಮುಂದೊಂದು ದಿನ ನಾವು ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳ್ತಾ, ಈಗ ಡಾಕ್ಟರ್ ಅಶೋಕ್ ಆಲೂರ್ ಸರ್ ಈ ಉಪನ್ಯಾಸ ಕುರಿತು ಮಾತಾಡ್ಲಿ ಅಂತ ಅವ್ರಲ್ಲಿ ಕೇಳ್ಕೊಂತ. ಆಲೂರ್ ಸರ್. ಶರಣಾರ್ಥಿ ಸರ್, ಎಲ್ಲರಿಗೂ ಶರಣಾರ್ಥಿ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರೊಫೆಸರ್ ಶಂಕರ್ ಬಸಟ್ಟಪ್ಪ ದಂಡಿನ್ ಸಾಹೇಬ್ರು ನಮ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಒಂದು ವಚನ ಹೇಳ್ಬಿಡ್ತೇನೆ ಅವ್ರಿಗೆ ಅನ್ವಯವಾಗುವಂತಹದ್ದು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ. ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು. ಎಲ್ಲ ಈಸ್ ಅ ಮೆಜಿಷಿಯನ್ and he never claims that it has done by him. ಅದು ಸ್ಪೆಷಾಲಿಟಿ. ಆ ವಚನಕ್ಕೆ ಬಹಳ ಅನ್ವರ್ಥರಾಗಿರ್ತಕ್ಕಂಥವ್ರು ಪ್ರೊಫೆಸರ್ ದಂಡಿನವರು. ಅವರು ಕಳೆದ 15 ವರ್ಷಗಳಿಂದ ಬಹಳ ಅನ್ಯೋನ್ಯವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಅವ್ರ ಮಾರ್ಗದರ್ಶನ, ಪ್ರೀತಿ, ಸಲಹೆ
ಮತ್ತು ಎಲ್ಲಾ ರೀತಿಯಲ್ಲಿನೂ ಕೂಡ. ಸೊ ಹಾಗಾಗಿ ಅವರು ಈ ಒಂದು ವಚನ ವೇದಿಕೆಯೊಳಗ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯವಾಗಿತ್ತು. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಚಿಂತನೆಗಳನ್ನು ಇವತ್ತು ಅವರೆಲ್ಲರೂ ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ವಚನ ಅಕ್ಕನ ಬಳಗ, ಬಸವ ಅನ್ನೋ ಅಂತಾರಾಷ್ಟ್ರೀಯ ವೇದಿಕೆ ಎಲ್ಲ ಸದಸ್ಯರು ಅವರ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಬಹಳ ಆನಂದ ಇದೆ. ಸೊ ಹಾಗಾಗಿ ಅವರ ಮಾರ್ಗದರ್ಶನ ಸಂಸ್ಥೆಗೆ ಸಹ ಇರಲಿ. ಅವರು ಕೂಡ ಕಾಯಕ ಜೀವಿಗಳು, ಸದಾ ಕಾಯಕದಲ್ಲಿ ಬೇರೆ ಏನೋ ಅವ್ರು 21 ಗುಡಿ ಗುಂಡಾರಕ್ಕೆ ತಿರುಗಿದವರಲ್ಲ. ಕಾಯಕದ ಮುಖಾಂತರವೇ ಕೈಲಾಸವನ್ನು ರಿಯಲೈಸ್ ಮಾಡಿರ್ತಕ್ಕಂಥ ಕೆಲವು ಬೆರಳೆಣಿಕೆಯಷ್ಟು ಸಾಧಕರಲ್ಲಿ ಅತ್ಯಂತ ಚಿಂತೆಯಲ್ಲಿರುವಂತಹ ಪ್ರೊಫೆಸರ್ ದಂಡಿನವರು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನ ತುಂಬ ಹೃದಯ ಅಭಿನಂದಿಸ್ತೇನೆ. ಯಾಕಂದ್ರೆ ಅವರು ನಿನ್ನೆ ಬಾಗಲಕೋಟೆ ಒಳಗಿದ್ರು. ಎಲ್ಲಾ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಕೂಡ ಇವತ್ತು ಒಂದೂವರೆಗೆ ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರ ಅರ್ಥಪೂರ್ಣವಾಗಿರ್ತಕ್ಕಂಥ ಚಿಂತನೆಗಳು ಸದಾ ನಮ್ಮ ಬಳಗಕ್ಕೆ ಲಭ್ಯ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಆಮಂತ್ರಿಸಿದಕ್ಕೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಹಾಗೂ ಎಲ್ಲ ತಂದೆ ತಾಯರಿಗೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಸೊ ಧನ್ಯವಾದಗಳು ಸರ್. ಮತ್ತೆ ಯಾರಾದರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸದಾನಂದ್ ಸರ್, ಮಗು ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಸರ್ ಮೈಕ್ ಅನ್ಮ್ಯೂಟ್ ಮಾಡ್ಕೊಡ್ರಿ ಸದಾನಂದ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲ, ನಮ್ಮ ಶಂಕರ್ ದಂಡಿನ್ ಅವರು ಈ ನಾಡಿನ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ರು. ಅದರಲ್ಲೂ ಸರ್ವಜ್ಞನಂತೂ ಸಂಪೂರ್ಣವಾಗಿ ತಮ್ಮ ರಕ್ತದ ದಮನಿಯಲ್ಲಿ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಕೃಷಿ ಕ್ಷೇತ್ರದ ಬಗ್ಗೆನೂ ಅಷ್ಟೊಂದು ಮಹಾಜ್ಞಾನಿಗಳು. ಅವ್ರ ಬಗ್ಗೆ ಮಾತನಾಡಿದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಇಲ್ಲ ಉಳಿದಿಲ್ಲ ಅನ್ಸುತ್ತೆ. ಅಷ್ಟು ಸಮಗ್ರವಾಗಿ ಎಲ್ಲ ವಚನಕಾರರನ್ನ ತೆಗೆದುಕೊಂಡು ಕೃಷಿ ಕ್ಷೇತ್ರದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ನಡೆದಿದ್ದಾರೆ. ಈ ನಾಡಿಗೆ ಅಂಥವರ ನುಡಿ ಅಗತ್ಯ ಅಂತ ಹೇಳೋದ್ರ ಮೂಲಕ ನೀವೇನು ಯೋಚನೆ ಮಾಡಿದಿರಿ ಅವರು ಕೃತಿ ರೂಪದಲ್ಲಿ ಕೊಟ್ಟರೆ ಪ್ರಕಟ ಮಾಡ್ತೀವಿ ಅಂತ ಬಹಳ ಒಳ್ಳೆಯ ಕೆಲಸ ತಾವು ಮಾಡ್ತಾ ಇರೋದು. ದಂಡಿನವರಿಗೆ ಬಹಳ ಆಪ್ತ ಹಿರಿಯ ವಿದ್ವಾಂಸರವರಿಗೆ ವಿಶೇಷವಾಗಿ ನಾನು ಅವರಿಗೆ ನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಎಲ್ಲರಿಗೂ. ಸರ್ ಧನ್ಯವಾದಗಳು. ಪ್ರೊಫೆಸರ್ ಶಾರದಮ್ಮ ಪಾಟೀಲ್. ಎಲ್ಲರಿಗೂ ಮಾತಾಡೋಣ. ಉಪನ್ಯಾಸ ಹಾಗೂ ಅವರು ಬಳಸಿಕೊಂಡಂತಹ ವಚನಗಳು ಬಹಳ ಪ್ರಸ್ತುತವಾಗಿದ್ದು, ನಮ್ಮ ಕೃಷಿ ರೈತ ನಾವು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾನೆ. ರೈತ ಈಗ ಬಹಳಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾನೆ. ಆಮೇಲೆ ಪ್ರತಿ ವರ್ಷ ಏನಾದ್ರೂ ಒಂದು ಅವನಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಆಮೇಲೆ ರೈತನಿಗೆ ತನ್ನ ಉತ್ಪನ್ನದ ಒಂದು ಬೆಲೆಯನ್ನ ನಿಗದಿಪಡಿಸುವಂತ ಹಕ್ಕ ಇಲ್ಲ. ನಾವು ಒಂದೇನಾದ್ರೂ ಮಾರುಕಟ್ಟೆಯಲ್ಲಿ ಸಾಮಾನು ತಗೊಂಡ್ರೆ ಅದಕ್ಕೊಂದು MRP ಇರ್ತದ. ಒಂದು ಪೆನ್ಸಿಲ್, ಒಂದು ಪೆನ್ನಿಗೆ MRP ಇರ್ತದ. ಆದ್ರೆ ರೈತನ ಬೆಳೆಗಳಿಗೆ ಸರಿಯಾದ ಸೂಕ್ತ ಬೆಲೆ ಇಲ್ಲ. ಮತ್ತೆ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಒದಗಿಸುವುದಿಲ್ಲ. ಇಂಥವೆಲ್ಲ ರೈತರ ಬಗ್ಗೆ ನಾವು ಬಹಳಷ್ಟು ಕಾಳಜಿ ತೋರಿಸ್ಬೇಕಾಗ್ತೈತಿ. ಯಾಕಂದ್ರ ನಾವು ಚಿನ್ನ ತಿಂದ ಬದುಕ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಎಷ್ಟೊತ್ತಿದ್ರು ಅನ್ನ ಬೇಕೇ ಬೇಕು. ಆ ಅನ್ನ ಬೆಳೆಯುವಂತ ರೈತನನ್ನ ನಾವು ಬಹಳ ಉದಾಸೀನ ಮಾಡ್ಕೊಂಡ್ ಬಿಟ್ಟಿವಿ. ಇತ್ತೀಚೆಗೆ ಬಹಳಷ್ಟು ಪ್ರಯೋಗಶೀಲರಾಗಿದ್ದಾರೆ ನಮ್ಮ ರೈತರು. ಹೆಚ್ಚು ಹೆಚ್ಚು ಬೆಳೆಯನ್ನ ಬೆಳಿಬೇಕು ಅನ್ನುವಂತ ಒಂದು ಪ್ರಯತ್ನದೊಳಗ ಮತ್ತ ಅದೇ ರೀತಿ ರಾಸಾಯನಿಕಗಳನ್ನು ಬೆಳೆಸ್ತಾರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಲಿಕ್ಕೆ. ಆದ್ರೆ ಅದು ಒಂದ್ ರೀತಿ ಮಾರಕ ಆಗುವಂತ ಮುಂದಿನ ಮುಂಬರುವ ವರ್ಷಗಳಲ್ಲಿ ಅದು ಮಣ್ಣಿನ ಸತ್ವವನ್ನ ತಲಾಂತರದಿಂದ ರೂಢಿಸಿಕೊಂಡು ಬಂದಂತಹ ಒಂದು ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ಸಂರಕ್ಷಣೆ ಬಹಳ ಮಹತ್ವದ್ದು. ಅದರ ಕುರಿತು ಕೂಡ ನೀವು ಒಂದು ಉಪನ್ಯಾಸ ಏರ್ಪಾಟ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ. ಅದು ಕೂಡ ಅಷ್ಟೇ ಮಹತ್ವದ್ದು. ಆದ್ರೆ ರೈತನಿಗೆ ಸಿಗಬೇಕಾದಂತಹ ಒಂದು ಏನು ನ್ಯಾಯ ಇದೆ, ಅವನಿಗೆ ನ್ಯಾಯಯುತವಾಗಿ ಏನು ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅನ್ನುವಂತ ಒಂದು ನಂದು ರೈತರ ಬಗ್ಗೆ ಒಂದು ಕಳಕಳಿ ಇದೆ. ಕೃಷಿ ಕುಟುಂಬದಿಂದ ಬಂದಂತಹ ನನಗೆ ರೈತರ ಬಗ್ಗೆ ಬಹಳ ಒಂದು ಕಾಳಜಿ ಇದೆ. ಅವರ ಆರ್ಥಿಕ ಸ್ಥಿತಿ ಸುಧಾರಿಸ್ಬೇಕು. ಮತ್ತು ಅವರು ರೈತರು ದೊಡ್ಡ ದೊಡ್ಡ ವಿದೇಶಿ ಕಾರುಗಳಲ್ಲಿ
ಬರುವಂತವ್ರು ಅವ್ರ ಮಕ್ಕಳು ದೊಡ್ಡ ದೊಡ್ಡ ಶಾಲೆಯಲ್ಲಿ ಕಲಿಯುವಂತ ಒಂದು ಅವಕಾಶ ಆಗ್ಬೇಕು. ಅಂದಾಗ ನಮ್ಮ ದೇಶ ಒಂದು ಸುಧಾರಣೆ ಆಗ್ತದ, ದೇಶದ ಪ್ರಗತಿ ಆಗ್ತದ. ಈ ಉಪನ್ಯಾಸ ಬಹಳ ಒಂದು ಮನಮುಟ್ಟುವಂತೆ ಇತ್ತು. ಬಳಸಿಕೊಂಡ ವಚನಗಳನ್ನ ನಾವು ಕೆಲವು ವಚನಗಳನ್ನ ಹಂಗೆ ಓದ್ತಾ ಹೋಗ್ಬಿಡ್ತೀವಿ. ಆದ್ರೆ ಅದನ್ನ ಕೃಷಿಗೆ ಸಂಬಂಧಪಟ್ಟಂತ ವಚನಗಳು ಅಂತ ತಿಳ್ಕೊಂಡು ಅವನ್ನ ಜೀವನಕ್ಕೆ ಹೋಲಿಸಿ, ಜೀವನದ ಆದರ್ಶ ತತ್ವಗಳಿಗೆ ಹೋಲಿಸಿ ಶರಣರು ಎಷ್ಟು ವಚನಗಳನ್ನ ಹೇಳ್ಯಾರ ಅವನು ಕೂಡ ಅವರು ಬಳಸ್ಕೊಂಡ್ರು. ಇವರು ದಂಡಿನ ಪ್ರೊಫೆಸರ್ ಉಪನ್ಯಾಸ ಬಹಳ ಮನಮುಟ್ಟುತ್ತೆ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಹಿರಿಯ ಬಸವಚೇತನರಾದಂತ ಶ್ರೀ ಮಾಧವ ಹೊರಟ್ಟಿ ಅವರು. ಹೊರಟ್ಟಿ ಸಾಹೇಬ್ರು ಮಾತಾಡ್ರಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ದಂಡಿನವರು ಭಾಳ ಚೆನ್ನಾಗಿ ಮಾತಾಡಿದರು. ಭಾಳ ದಿವಸದಿಂದ ಅವ್ರ ಮಾತು ಕೇಳ್ತಾ ಇದ್ದೇವೆ ನಾವು. ಭಾಳ ಖುಷಿ ಆಯಿತು. ಬಸವಣ್ಣವ್ರ ಕಾಲಕ್ಕೆ ಆ ಕೃಷಿ ಬಿಟ್ಟು ಮತ್ತೇನೂ ಇರಲಿಲ್ಲ. ಈಗಿನ ಔದ್ಯೋಗಿಕ ಕಾಲದಲ್ಲಿ ಬಿಲ್ ಗೇಟ್ಸು, ಅದಾನಿ, ಅಂಬಾನಿ ಇರುವಂಥ ಕಾಲದಲ್ಲಿ ಈಗೆಲ್ಲ ನಮ್ಮ ಕೃಷಿ ಹಾಳಾಗಿ ಹೋಗ್ಬಿಟ್ಟದ. ಆ ತಾಯಿಯವ್ರು ಹೇಳ್ದಂಗೆ ನಮ್ಮ ಕೃಷಿಗೆ ಅದು ರಾಸಾಯನಿಕವನ್ನು ಬೆರೆಸಿ ಭಾಳ ಬೆಳೀಲಿಕ್ಕೆ ಹೋಗಿ ನಾವಿವತ್ತು ರೋಗಿಗಳಾಗ್ಯಾವೆ. ಅದಕ್ಕಾಗಿ ಹೊಸ ಚಿಂತನೆ ಪ್ರಾರಂಭ ಆಗಬೇಕು. ಆ ಚಿಂತನೆಯನ್ನು ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಅದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಬಸವಣ್ಣ ಅಂದು ಮತ್ತು ಇಂದು ಅಂದ್ರೆ ಆ ಕೃಷಿ ಕಾಯಕ ಅವಾಗ ಹೇಗಿತ್ತು, ಇವಾಗ ಹೇಗಿದೆ ಅನ್ನುವಂಥದ್ದನ್ನು ಈ ರೀತಿ ಸ್ವಲ್ಪ ಮಾತಾಡೋದನ್ನು ನಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ದಂಡಿನವ್ರ ಮಾತು ಕೇಳಿ ಭಾಳ ಖುಷಿ ಆಯಿತು. ಅವರಿಗೆ ಶರಣಾರ್ಥಿಗಳು. ನಮ್ಮ ಶಶಿಕಾಂತ್ ಪಟ್ಟಣ್ ಅವರಿಗೆ ಶರಣಾರ್ಥಿಗಳು. ಸರ್ ಶರಣಾರ್ಥಿಗಳು. ಸಿದ್ದಪ್ಪ ಪಡ್ನಾಳ್ ಸರ್. ಶರಣಾರ್ಥಿಗಳು. ಈ ಒಕ್ಕಲ್ತನದ ವಿಷಯಕ್ಕೆ ಬಂದ್ರ, ಒಕ್ಕಲ್ತನ ಯಾವ ದೃಷ್ಟಿಯಿಂದನೂ ಒಕ್ಕಲಿಗೆ ನೋಡ್ರಿ ಎಷ್ಟು ವಿಪರ್ಯಾಸ ಅದಂದ್ರ, ಒಕ್ಕಲಿಗೆ ಇಲ್ಲರದೆ ಜಗತ್ತಿನ ಜೀವನ ದುಸ್ತರದ. ಅವನು ಎಲ್ಲ ಇದು ಮಾಡ್ಬೇಕು. ಸುಮ್ಮನೆ ಎಲ್ಲಾರು ಒಕ್ಕಲಿಗನೇ ದೇಶದ ಬೆನ್ನೆಲುಬು ಅವು ಇವು ಎಲ್ಲ ಏನೋ ಹೇಳ್ತೇವು. ಆದ್ರೆ ನಿಜವಾಗೂ ಅವಾಗ ಸಿಗುವಂತ ಸೌಕರ್ಯಗಳು ಸರ್ಕಾರ ಬೇಕಾದಂಗೆ ಕೊಟ್ಟಂಗೆ ಮಾಡ್ತದ. ಆದ್ರೆ ಅದ್ರ ಹಿಂದೆ ಅದನ್ನ ಉತ್ಪಾದನೆ ಬೆಲೆ ಏನದಲ್ಲ, ಮಿನಿಮಮ್ ಉತ್ಪಾದನೆ ಬೆಲೆ ಏನ್ ಬರ್ತದಲ್ಲ, ಆ ಬೆಲೆ ಕನಿಷ್ಠ ಬೆಲೆ ಅದಕ್ಕೆ ನಿರ್ಧಿ ಮಾಡ್ಬೇಕು. ಅದು ಅದನ್ನ ಮಾರ್ಕೆಟ್ನೊಳಗೆ ಸಿಗ್ಲಿಕ್ಕಂದ್ರೆ ಗೌರ್ಮೆಂಟ್ ಕೊಳ್ಳುವಂತ ವ್ಯವಸ್ಥೆ ಆಗಬೇಕು. ಅಂದಾಗ ಮಾತ್ರ ಅವನು ಉದ್ಧಾರ ಸಾಧ್ಯದ. ಏನಾಗ್ತದ, ಬೆಳೆ ಬೆಳಿತಾನ, ಸಾಕಷ್ಟು ತನ್ನ ಶ್ರಮ ವಹಿಸಿ ತೊಂದರೆ ತಗೊಂಡು ಬೆಳಿತಾನ. ಬೆಳೆ ಬೆಳೆದಾಗ ಅದಕ್ಕೆ ಮಾರ್ಕೆಟ್ನಾಗ ಬೆಲೆ ಇರಂಗಿಲ್ಲ. ಮಾರ್ಕೆಟದ ಬೆಲೆ ಯಾರು ನಿರ್ಧರಿಸೋರು ಅಂದ್ರೆ ದಲ್ಲಾಳಿಗಳು, ವ್ಯಾಪಾರಸ್ಥರು ಇದನ್ನ ನಿರ್ಧರಿಸ್ತಾರ. ನೋಡ್ರಿ ಎಷ್ಟು ವಿಚಿತ್ರದ ಅಂತಂದ್ರೆ, ಈಗ ಕಡ್ಲಿ ನಮ್ಮಲ್ಲಿ ಇದನ್ನ ತಗೋಬೇಕಾದ್ರೆ 5,000 ರೂಪಾಯಿ ತಗೋತಾರ. 5,000 ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಹಿಂಗೆ ತಗೋತಾರ. 5,000 6,000 ತಗೋತಾರ. ಆದ್ರೆ ಅದನ್ನೇ ನೀವು ಬ್ಯಾಳಿ ತಗೊಳಕ್ ಹೋದ್ರೆ 110 120 ರೂಪಾಯಿ ಬ್ಯಾಳಿ ಇರ್ತಾವ. ಕಡಲಿ ಹೋಗಿ ಬ್ಯಾಳಿ ಆಗ್ಬೇಕಾದ್ರೆ ಅದರದ್ದು 2 ಪಟ್ಟಕ್ಕಿಂತ ಹೆಚ್ಚಾಗ್ತದ ಅದರ ರೇಟ್. ಅದೇ ಒಂದು ರವೆ ಹಿಟ್ಟ ಪಾಕೆಟ್ ಆಗಿ ಬರ್ತಂದ್ರ ಆ ಧಾನ್ಯದ ರೇಟ್ಕ್ಕಿಂತಲೂ 2 ಪಟ್ಟಾಗಿ ಬರ್ತದೆ. ಆದ್ರೆ ಇದನ್ನ ಯಾರು ಇಂಡಸ್ಟ್ರಿಯಲಿಸ್ಟ್ ನಿರ್ಧಾರ ಮಾಡ್ತಾರ, ಅದಕ್ಕೆ ಬರ್ತದೆ. ಆದ್ರೆ ಇವಂದು ತಗೊಳಾಗ ಇಡೀ ಅವ ಏನೂ ಇದು ಇಲ್ಲಾರ್ದೆ ಭೂಮಿ ಒಳಗೆ ಕಾಳು ಹಾಕಿ ಬಂದು, ಬೀಜ ಹಾಕಿ ಬಂದು ಅದನ್ನ ಬೆಳಿ ಬರ್ಬೇಕಾದ್ರೆ ಅದು ಏನಾಗಿರ್ತದ, 4-6 ತಿಂಗಳ ಭೂಮಿ ಒಳಗೆ ಬೆಳೆಸಿ ಮಾಡಿ ವರ್ಷಗಟ್ಲೆ ಇಟ್ಟು ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಅವಾಗ ಅದರದ್ದು ಸಿಗೋ ಬೆಲೆ ಅವ್ರ ಮಾರ್ಕೆಟ್ನಾಗ ಜನ ಕನ್ಸ್ಯೂಮರ್ ಉಪಯೋಗಿಸೋರು ತಗೊಳಕ್ಕೆ ಅರ್ಧದಷ್ಟು ಬೆಲೆ ಅವಂಗ ಸಿಗಂಗಿಲ್ಲ ಅಂತಂದ್ರೆ ಇದು ಎಂತ ವಿಪರ್ಯಾಸ. ಹತ್ತಿ ಪ್ರತಿಯೊಂದು ತಗೊಳ್ರಿ, ಒಂದು ಇಷ್ಟು ಸಣ್ಣ ವಸ್ತು ತಗೊಂಡಿರ್ತದಕ್ಕೆ ಅವ್ರನ್ನ ಮಾರು ಬೆಲೆಗೆ ಮತ್ತು ಒಕ್ಕಲಿಗೆ ಮಾರು ಬೆಲೆಗೂ ಮತ್ತು ನಮಗೆ ಬಳಕೆದಾರರಿಗೆ ಸಿಗೋ ಬೆಲೆಗೂ ಅರ್ಧಕ್ಕರ್ಧ ಹೆಚ್ಚಾಗಿಬಿಟ್ಟಿರ್ತದೆ. ಇದನ್ನ ನಿಯಂತ್ರಣ ಹೆಂಗ ಸರ್ಕಾರ
ಒಂದು ವ್ಯವಸ್ಥೆ ಬೇಕು ಅಂತ ಅನ್ನುವಂಥ ವಿಚಾರ. ಇಂಥ ವಿಷಯಕ್ಕೆ ಏನು ಯಾವ ತರ ನಿಯಂತ್ರಣ ಮಾಡಬೇಕು ಅನ್ನೋದು ಬರಬೇಕು ಅನ್ನುವಂಥ ವಿಚಾರ ನಂದು. ಇದು ಮತ್ತು ಇನ್ನೊಂದು ರಾಸಾಯನಿಕದ ಬಗ್ಗೆ ಹೇಳಿದ್ರಲ್ಲ, ಇದು ಪ್ರಕೃತಿಯನ್ನೇ ಹಾಳು ಮಾಡ್ತದ, ಎಲ್ಲ ನಮ್ಮ ನಿಸರ್ಗವನ್ನ ಹಾಳು ಮಾಡ್ತದ, ಜನರ ಆರೋಗ್ಯವನ್ನ ಹಾಳು ಮಾಡ್ತದ. ಇದನ್ನ ನಿಯಂತ್ರಿಸೋದು ಒಂದು ವ್ಯವಸ್ಥೆ ಇರಬೇಕು. ಮತ್ತ ಈಗ ನೋಡ್ರಿ ಎಲ್ಲ ಯಾಂತ್ರೀಕರಣ ಆಗಿರೋದ್ರಿಂದ ಯಾಂತ್ರೀಕರಣ ಆಗಿರೋದು ಒಂದು ದೃಷ್ಟಿಯಿಂದ ಒಕ್ಕಲಿಗರಿಗೆ ಯಾಂತ್ರೀಕರಣ ಬೇಕೇ. ಯಾಂತ್ರೀಕರಣ ಇರ್ಲಿಕ್ಕಂದ್ರ ಅವ ಉತ್ಪಾದನೆ ಮಾಡೋದೇ ಕಷ್ಟ ಅದ ಈಗ. ಯಾಕಂತಂದ್ರ ಲೇಬರ್ದು ಪ್ರಾಬ್ಲಮ್ ಏನದ ಅಂತ ಅನ್ನೋದು ಅವ ಒಕ್ಕಲ್ತನ ಮಾಡೋರಿಗೆ ಗೊತ್ತದು. ಅದಕ್ಕೆ ಯಾಂತ್ರೀಕರಣ ಬೇಕು. ಬಟ್ ಯಾಂತ್ರೀಕರಣದಿಂದ ಭೂಮಿ ಎಷ್ಟು ಫಲವತ್ತತೆ ಎಷ್ಟು ನಾಶ ಆಗ್ಯದ, ವಾತಾವರಣ ನೆಟ್ಟು ನಾಶ ಆಗ್ಯದ, ಮತ್ತ ನೀರಿನ ಇದು ಎಷ್ಟು ನಾಶ ಆಗ್ಯದ. ಆ ಪ್ರಕೃತಿ ಒಳಗೆ ನೀರು ಈಗ ನೋಡ್ರಿ, ನೀರಿನ ರುಚಿ ನೀವು ಮೊದಲು ಹೋಗಿ ಹೊಲದಾಗ ಹಳ್ಳದಾಗ ಕೆರೆಯೊಳಗ ನೀರು ನಾವು ನೇರವಾಗಿ ಕುಡಿತಿದ್ದೆವು. ಈಗ ಯಾವ ಹಳ್ಳದೊಳಗೇನು ಕೆರೆಯೊಳಗೇನು ಬಾವಿ ಒಳಗೇನು ನೀರು ನೇರವಾಗಿ ಕುಡಿಯುವಂತೆ ಇಲ್ಲ. ಎಲ್ಲ ಏನಾಗಿಬಿಟ್ಟದ, ರಾಸಾಯನಿಕಗಳನ್ನು ಬೆರೆಸಿ ಗೊಬ್ಬರವನ್ನು ಹಾಕಿದ್ದು, ಔಷಧ ಹೊಡೆದದ್ದು, ಇದೆಲ್ಲ ಭೂಮಿಯೊಳಗೆ ಕೂಡಿಕೆಸಿಂದ ನೀರು ಕಲುಷಿತ ಆಗಿದೆ. ಈ ಫಿಲ್ಟರ್ ನೀರು ಏನು ನಾವು ಕೊಂಡು ತಗೋತೇವಲ್ಲ, ಅದು ಆರೋಗ್ಯಕ್ಕೆ ಸಮಸ್ಯೆ ಆಗ್ತದ. ಆ ನೀರು ಕುಡಿಯೋದ್ರಿಂದ ನಮ್ಮಲ್ಲಿ ನೈಸರ್ಗಿಕವಾಗಿ ಸಿಗಬೇಕಂತ ಖನಿಜಗಳು ಏನಿಲ್ಲ ಸಿಗಂಗಿಲ್ಲ. ಇವು ರಾಸಾಯನಿಕಗಳು ಸಿಗ್ತಾವು. ಇದರಿಂದ ಹಿಂಗಾಗ್ತದೆ. ನೇರವಾದ ನೀರು ಕುಡಿದ್ರೆ ರಾಸಾಯನಿಕದ ಪರಿಣಾಮ ಆಗ್ತದ. ಮತ್ತು ಯಾವ ಫಿಲ್ಟರ್ ಮಾಡಿ ಕುಡಿದ್ರೆ ಅದ್ರಾಗಿಂದ ನಮಗೆ ದೇಹಕ್ಕೆ ಒದಗುವಂಥ ಖನಿಜ ಒದಗಂಗಿಲ್ಲ. ಹೀಗಾಗಿ ಇದು ಆಗ್ತದೆ, ಇದು ಇಂಬ್ಯಾಲೆನ್ಸ್ ಆಗ್ಲಿಕ್ಕದ. ನೈಸರ್ಗಿಕ ಕೃಷಿ ಯೋಜನೆಗೆ ಖರ್ಚು ಭಾಳ ಬರ್ತದೆ. ಅಂತ ಖರ್ಚು ಮಾಡಿಕೆಸಿಂದ ಬೆಳೆದ್ರೆ ಅವಾಗ ಒಕ್ಕಲಿಗೆ ಅದನ್ನ ಆ ಮಾಲ್ ಮಾರ್ಲಕ್ಕೆ ಇದು ಆಗಂಗಿಲ್ಲ. ಇಂಥ ವಿಚಾರಗಳು ನಮ್ಮ ವಿಜ್ಞಾನಿಗಳು ಇದು ಮಾಡಿಕೊಂಡು ಆ ನಿಸರ್ಗದ ಕೃಷಿ ಬರಬೇಕು. ಮತ್ತು ರೈತ ನಿಗದಿಗೊಳಿಸಿದ ಧಾರಣಿ ಮಾರಬೇಕು, ಇಂಥ ಬರಬೇಕು ಅಂತ ನನ್ನ ವಿಚಾರ. ಈ ವಿಷಯದೊಳಗೆ ರಾಜಕೀಯವರು ವಿಜ್ಞಾನಿಗಳು ಪ್ರಯತ್ನ ಮಾಡಲಿ, ಇಂಥ ವಿಚಾರಗಳು ವ್ಯಕ್ತಪಡಿಸಲಿ. ನಮ್ಮ ಪಟ್ಟಣ ಸರ್ ವಿಜ್ಞಾನಿಗಳೇ ಅದಾರ. ಇಂಥ ವಿಚಾರಗಳನ್ನು ಅವ್ರು ನಾವೆಲ್ಲ ಸುಮ್ಮನೆ ಆರ್ಟ್ಸ್ ಓದಿದವರು, ನಾವು ಪ್ರಾಕ್ಟಿಕಲಿ ನಮ್ಗೆ ಏನು ಸಮಸ್ಯೆ ಆಗ್ತದ ಅಂತ ಅನ್ನೋದು ಗೊತ್ತಿದ್ದದನ್ನ ಎಕ್ಸ್ಪ್ರೆಸ್ ಮಾಡೀನಿ. ವೇದಿಕೆಯೊಳಗೆ ಎಕ್ಸ್ಪ್ರೆಸ್ ಮಾಡ್ಲಕ್ಕ ಅವಕಾಶ ಕೊಟ್ಟದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು. ಸರ್ ಧನ್ಯವಾದಗಳು ಸರ್. ನಮ್ಮ ಹಿರಿಯ ಸದಸ್ಯರು ಸರ್ ಸಿದ್ದಪ್ಪ ಪಡ್ನಾಳ್ ಸಾಹೇಬ್ರು. ಈಗ ಸರ್ ಶಂಕರ್ ದಂಡಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನ್ ಮಾತಾಡ್ತಾ ಸರ್? ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು. ಈ ನಮ್ಮ ಬಹಳ ಜನ ಹಿರಿಯರು ಪ್ರೇಕ್ಷಕರು ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ನಿಜವಾಗ್ಲೂ ಅವೆಲ್ಲ ಸರಿಯಾಗಿದೆ, ಸತ್ಯ ಎಲ್ಲ ಸತ್ಯವಾಗಿದೆ. ಕಾರಣನ ನಾವು ಹುಡುಕ್ತಾ ಹೋದ್ರೆ ನಮಗ್ ಉತ್ತರ ಸಿಕ್ಕೋದಿಲ್ಲ. ಆದ್ರೆ ಒಂದಿಷ್ಟು ಹೇಳ್ತೀನಿ, ರೈತರು ಎಲ್ಲಿವರೆಗೆ ಒಗ್ಗಟ್ಟಾಗಿ ತಮ್ಮ ಒಂದು ಬಲ ಅಂದ್ರೆ ಬರೀ ಅವ್ರ ನಂಬರ್ ಅಲ್ಲ, ತಮ್ಮ ವೈಜ್ಞಾನಿಕ ಬಲ, ತಮ್ಮ ಜ್ಞಾನದ ಬಲ, ಅವನ್ನೆಲ್ಲಾನು ಒಗ್ಗಟ್ಟಾಗಿ ಕೂಡಿಸಿ ನಾವು ನಮ್ಮ ಬೇಕು ಬೇಡಿಕೆಗಳನ್ನ ಸಶಕ್ತವಾಗಿ ಪ್ರದರ್ಶನ ಮಾಡಲಿಕ್ಕೆ ಈಗ ಅವಕಾಶ ಕೂಡಿ ಬಂದಿದೆ. ಈಗ ಕೆಮಿಕಲೈಸೇಷನ್ ಆಫ್ ಅಗ್ರಿಕಲ್ಚರ್, ನಾವು ರಾಸಾಯನಿಕ ಕೃಷಿ ಆಗಿದೆ. ಅದು ಸುಮ್ಮನೆ ನಾವು ಹೇಳ್ತೀವಿ ನಾವೆಲ್ಲ ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇದ್ದೀವಿ, ಆಮೇಲೆ ಕೆಮಿಕಲ್ ರಹಿತ ಕೃಷಿ ಮಾಡ್ತಾ ಇದೀವಿ ಅಂತ ನಾವೆಲ್ಲ ಹೇಳ್ತೀವಿ. ಅದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ಬೇಕಾಗಿದೆ. ಎರಡನೇದು, ಇತ್ತೀಚೆಗೆ ಸರ್ಕಾರದವರು, ಈ ಕೇಂದ್ರ ಸರ್ಕಾರದವರು ಕೃಷಿ ಉತ್ಪನ್ನ ಮಾರುಕಟ್ಟೆ, ಅಶೋಕ್ ಕಲೂರ್ ಸಂಸ್ಥೆ ಹೆಡ್ ಆಗಿದ್ರು, ಈಗ ಉತ್ಪಾದಕ ಸಂಸ್ಥೆಗಳು ಅಂತ ಮಾಡಿದ್ದಾರೆ. ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ಕೃಷಿ ಉತ್ಪಾದಕ ಸಂಸ್ಥೆಗಳು. ರೈತನಿಗೆ ಸಾಕಷ್ಟು ಜ್ಞಾನವನ್ನ ಮತ್ತು ಶಕ್ತಿಯನ್ನು ತುಂಬಲಿಕ್ಕೆ ಅನುಕೂಲ ಆಗಿದೆ. ಆದ್ರೆ ಪ್ರತಿಯೊಂದು ಕಾರಣದಲ್ಲಿ ನಾವು ರಾಜಕೀಯ ಪ್ರವೇಶ ಬಹಳ ಆಗ್ತಾ ಇದೆ. ಈ ರಾಜಕೀಯ ಪ್ರವೇಶ ಆಗೋದ್ರಿಂದ ಕೆಲವರಿಗೆ ಕೆಲಸ ಮಾಡದಂತ ಇದ್ದವರಿಗೆ ಲಾಭ ಹೋಗುತ್ತೆ. ನಿಜವಾಗಿ ಕೃಷಿ ಮಾಡಿ ತಮ್ಮ ಜೀವನ ಮಾಡಿದವರಿಗೆ ಅದು ಆಗ್ತಾ ಇಲ್ಲ. ಅದು ಎರಡು ವಿಷಯ. ಈ ಮಾರುಕಟ್ಟೆ ಅವರು ಹೇಳಿದರೆ, ಅದು ಜಾನ್ ಕೆನಡಿ ಅವರಕ್ಕಿಂತ ಮುಂಚೆನೆ ಹೇಳಿದ್ರು, ಭಾರತದ ಕೃಷಿ ಅಂದ್ರೆ ಮಳೆಗಾಲ ಮತ್ತು ಮಾರುಕಟ್ಟೆ, ಮನ್ಸೂನ್ ಅಂಡ್ ಮಾರ್ಕೆಟ್ಗೆ ಅದ್ರ ಜೊತೆ ಆಡುವ ಜೂಜ್ ಇದು. ಈ ಜೂಜಲ್ಲಿ ಯಾವಾಗ ಗೆಲ್ತೀವಿ ಯಾವಾಗ ಸೋಲಿಕ್ಕೆ ಹೇಳಕ್ ಆಗೋದಿಲ್ಲ ಅಂತ ಅವ್ರಂತರ ಹೇಳಿದ್ರು.
ಅದು ಇಂದಿನವರೆಗೂ ಹಾಗೆ ನಡೀತಾ ಇದೆ. ಈ ಜೂಜನ್ನು ತಪ್ಪಿಸಬೇಕಾದ್ರೆ ರೈತ ಸಂಘಟನೆಗಳು ಸಶಕ್ತ ಆಗ್ಬೇಕು. ಇಲ್ಲಿ ರಾಜಕೀಯ ಬೆರೆಸುವ ಒಂದು ಉದ್ದೇಶ ಬಂದಿದೆ. ನೀವು ಯಾವ ಪಾರ್ಟಿ ರೈತ ಅಂದ್ಕೂಡಲೇ ಒಂದು ಪಾರ್ಟಿ ಹೆಸರು ಹೇಳ್ತಾನೆ. ನಾವು ರೈತರ ಪಾರ್ಟಿ ಅಂತ ಹೇಳುದಿಲ್ಲ. ಈ ರೈತರು ತಮ್ಮ ಕೀಳರಿಮೆ ಬಿಟ್ಟು ಹೊರಗೆ ಬರ್ಬೇಕು. ಅವ್ರು ಎಲ್ಲರಿಗೂ ಗೊತ್ತಿದೆ ರೈತರಿಂದ ಬದುಕುದಿಲ್ಲ ಅಂತೇಳಿ. ಆ ಬಟ್ ರೈತನ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮೂರು ಕಾರಣಗಳಂದ್ರೆ ಎಲ್ಲಾ ಕೃಷಿಕರು ಸುಶಿಕ್ತರಾಗ್ಬೇಕು, ಎಲ್ಲಾ ರೈತರು ಸಂಘಟಿತರಾಗ್ಬೇಕು, ಎಲ್ಲಾ ರೈತರು ಯಾವಾಗ ಕಾಲ ಬರುತ್ತೆ ಅಲ್ಲ. ನಾವು ಬರೀ ಚುನಾವಣೆ ನೋಡ್ತಾ ಇದ್ದೀವಿ. ಚುನಾವಣೆ ಕಾಲದಲ್ಲಿ ಅವರು ತಮ್ಮ ಒಂದು ಸ್ವಂತಕ್ಕೆ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ, ಯಾಕೆ ರಾಜಕಾರಣಿಗಳು ನಮ್ಮಂತದವರೇ, ಆ ಅಧಿಕಾರಿಗಳು ನಮ್ಮಂತದವರೇ ಬರುವಂತ ಎಲ್ಲಾ ಅನುಕೂಲತೆಗಳನ್ನ ಈ ಮಧ್ಯವರ್ತಿಗಳ ಕೈಗೆ ಸೇರಿಸಿ ಅದು ಒಂದು ಪರಿಪಾಠ ಆಗಿದೆ. ನೀವು ಈಗ ಯಾವುದೇ ಒಂದು ಇಲಾಖೆಯಲ್ಲಿ ಹೋದ್ರೂ ಏಜೆಂಟ್ಸ್ ಇಟ್ಕೊಂಡಿದ್ದಾರೆ. ಅದು ಗೌರ್ಮೆಂಟೇ ಹೇಳಿದೆ ಅಂತ ಅದು ಒಂಥರ ಅಪಹಾಸ್ಯದ ಪ್ರಶ್ನೆ ಆಗಿದೆ. ಅಲ್ಲ, ಏಜೆಂಟ್ ಇದಾರ ಅವ್ರ ಕಡೆ ಮೂಲಕ ಹೋಗಿ, ಏಜೆಂಟ್ ಇದ ಪರ್ಸನ್ ಹೂ ಟೇಕ್ಸ್ ಇಟ್ಸ್, ಅವನು ಒಂದು ದಳ್ಳಾಳಿ. ನಮ್ಮ ಮಾತಲ್ಲಿ ಹೇಳ್ಬೇಕಾದ್ರೆ ಈ ದಳ್ಳಾಳಿಗಳ ಮೂಲಕ ಯಾವುದೇ ಒಂದು ಕಾರ್ಯವನ್ನು ಮಾಡೋ ಕೃಷಿ ಒಂದು ವಿಚಾರ ಈ ರಾಜ್ಯದ ರಾಜಕೀಯ ಪ್ರೇರಣೆಯಿಂದ ಸರ್ಕಾರದ ಮುಖಾಂತರ ದಳ್ಳಾಳಿಗಳು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯವರ್ತಿ ಅವರೇ ಮಾಡ್ತಾರೆ. ಅದಕ್ಕೊಂದು ದೊಡ್ಡ ಹೆಸರು ಕೊಟ್ಟಿದ್ದಾರೆ, ಕಾರ್ಯಕರ್ತರು ಅಂತ. ಈ ಯಾರೇ ಕಾರ್ಯಕರ್ತರಾಗಿದ್ದಾರೆ, ಯಾರೇ ಆಗಿದ್ದಾರೆ ನನಗಂತೂ ತಿಳಿತಾ ಇಲ್ಲ. ಈ ಕಾರಣಕ್ಕಾಗಿ ರೈತರ ಸುಶಿಕ್ಷತೆ, ರೈತರ ಸಂಘಟನೆ ಹಾಗೂ ರೈತರ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾಗಿದೆ. ರೈತರ ಉದ್ಧಾರ ಯಾರಿಂದನೂ ಆಗೋದಿಲ್ಲ. ರೈತರ ಉದ್ಧಾರ ಆಗ್ಬೇಕಾದ್ರೆ ಅವರಿಂದನೇ ಆಗ್ಬೇಕು. ರೈತರ ಮಕ್ಕಳು ಎಲ್ಲನೂ ತಮ್ಮ ಒಂದು ಕೀಳರಿಮೆ ಬಿಡ್ಬೇಕಾಗಿದೆ. ನಾವು ರೈತರು ಏನ್ ಮಾಡಕ್ಕಾಗುತ್ತೆ, ನಿಮ್ಮ ಕಡೆ ಬಹಳ ಶಕ್ತಿ ಇದೆ. ಏನಾಯ್ತು ಒಂದು ಉದಾಹರಣೆ ಕೊಡ್ತಾನೆ. ಈ ಕಬ್ಬಿನ ಬೆಲೆ ಇದು ಗಲಾಟೆ. ಈಗ ನಮ್ಮ ಅದು ತಾಯಿ ಮಗು ಹತ್ರ ಹಾಲು ಕುಡಿಸ್ತಾಳ ಅಂತ ಹೇಳ್ತಾರಲ್ಲ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ. ನಾವು ನಮ್ಮ ಹಕ್ಕುಗಳನ್ನ ಪ್ರತಿಪಾದಿಸಬೇಕು. ಅದರ ಜೊತೆಗೆ ಸಾಕಷ್ಟು ಸದೃಢವಾಗಿ, ಆಮೇಲೆ ಸಾಂಕೇತಿಕವಾಗಿ ಮಾಡದೇನೆ ಹಿನ್ನೆಲೆಯಿಂದ ಮಾಡಬೇಕಾಗತ್ತೆ. ನಾವೊಂದು ಹೇಳಿದೆ ಬೆಳಗುರಿಗೆ, ನಾವು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿಗೆ ಕಮಾಂಡ್ ಏರಿಯಾ ಮತ್ತೆ ಕ್ಯಾಚ್ಮೆಂಟ್ ಏರಿಯಾ ಮಾಡ್ರಿ ಅಂತ ನಾನು ಅವಾಗಲೇ ಹೇಳಿದ್ದೆ. ನಾನು ಅವಾಗ ಒಂದು ಇದು ಬಂದಾಗ, ಇಲ್ಲ ಈ ಬೆಳಗಾಂ ಜಿಲ್ಲೆ ಬೆಳೆ ಬಾಗಲಕೋಟೆ ಜಿಲ್ಲೆ ಹೋಗುತ್ತೆ, ಬಾಗಲಕೋಟೆ ಕಬ್ಬು ಬಿಜಾಪುರ ಕಬ್ಬು ಜಿಲ್ಲೆಗೆ ಹೋಗುತ್ತೆ, ಎಲ್ಲೆಲ್ಲೂ ಹೋಗುತ್ತೆ. ಯಾಕೆ? ಇವರು ಒಂದು ಮಾಡುವ ಒಂದು ಶೋಷಿತ ವಾತಾವರಣದಿಂದ. ಈ ಕಾರಣಕ್ಕಾಗಿ ಸರ್ಕಾರಗಳನ್ನ ನಿರ್ದೇಶ ಮಾಡ್ಬೇಕಂತ ಮೊದಲೇ ಒಂದು ಕಾಲ ಏನಿದ್ರೆ ಅದು ಮರಳಿ ಬರ್ಬೇಕಾಗತ್ತೆ. ರೈತರ ಸೂಕ್ಷ್ಮತೆ, ಶೈಕ್ಷಣಿಕ ಹೊಂದಿದ್ದು, ಆಮೇಲೆ ಎಲ್ಲ ರೈತರು ಶಿಕ್ಷಕರಾಗಿದ್ದಾರೆ, ಅದ್ರಾಗ ಎರಡನೇ ಮಾತಿಲ್ಲ. ಆದ್ರೆ ಈ ಶಿಕ್ಷಣದ ಒಂದು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ರೈತ ಸಂಘಟನೆಗಳು, ಆಮೇಲೆ ರೈತರು ಸಕಾಲದಲ್ಲಿ ಎಚ್ಚೆತ್ತು ತಾವು ಮಾಡಬೇಕಾದ ಕರ್ತವ್ಯ. ಯಾಕಂದ್ರೆ ಕೋರ್ಟ್ ಈಸ್ ದ ಓನ್ಲಿ ಸ್ಟ್ರಾಂಗೆಸ್ಟ್ ವೆಪನ್ ಆನ್ ದ ಅರ್ತ್ ಗಿವನ್ ಟು ದ ಫಾರ್ಮರ್ಸ್. ಅಲ್ಲಿ ಎಲ್ಲ ಜನರಿಗೆ, ಸಾಮಾಜಿಕರಿಗೆ ಇದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದಾದ್ರೆ ಸರಿ ಆಗತ್ತೆ. ಇದು ಹರಿಯಲಾರದ ಪ್ರಶ್ನೆ, ಮುರಿಯಲಾರದ ಇದಾಗಿದೆ. ಇದಕ್ಕೆ ಇದು ಒಂದೇ ಒಂದು ವರ್ಷದಲ್ಲಿ ಅಥವಾ ಒಂದಿಗೆ ನಾವು ಉತ್ತರ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕುಲಸರದಾಗ ನಾನು ಹೇಳ್ತೇನೆ ಅಂತಾರೆ, ದರಿ ಹತ್ತಿ ಉಳಿದ್ರೆ ಒಲೆ ಹತ್ತಿ ಉಳಿದ್ರೆ ಉಳಿಯಬೇಕು, ದರಿ ಹತ್ತಿ ಎಲ್ಲಿ ಹೋಗ್ಲಿ ಅಂತ. ಈಗೆಲ್ಲ ಒಂದು ಪೂರ್ತಿ ವಾತಾವರಣನೇ ಕುಸಿದುಕೊಂಡಾಗ ಈ ರೈತರು ತಮ್ಮನ್ನು ತಾವೇ ಸದೃಢಗೊಳಿಸಿ ಸುಸಂಘಟಿತರಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಆಗತ್ತೆ. ಇದೆಲ್ಲ ಆಗೋದಿಲ್ಲ ಅಂತಲ್ಲ. ನಮ್ಗೇನ್ ಮಾಡೋದ್ರಿ, ನಾವೊಬ್ಬರಿಂದ ಏನಾಗತ್ತೆ, ನಿಮ್ಮ ಒಬ್ಬರಿಂದ ಆಗತ್ತೆ, ಒಬ್ಬರಿಂದ ಆಗೋದಿಲ್ಲ. ಅಂದ್ರೆ ಹನಿ ಕುಡಿದ್ರೆ ಹಳ್ಳ ದಂಟಿದ್ರು ರಾಶಿ ಅಂತ ಹೇಳ್ತಾರಲ್ಲ, ಹಾಗೆ ರೈತರ ಒಂದು ಸಂಘಟನೆ, ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗದೆ ಹೋದ್ರೆ ಇದು ಆಗೋದಿಲ್ಲ. ಅವ್ರು ಪಣ್ಣಾರವ್ರು ಹೇಳಿದ್ರು, ಅದೇ ಎರಡನೇ ಮಾತಿಲ್ಲ. ಒಂದು ಕೆಮಿಕಲ್ಸ್, ಆಮೇಲೆ ಒಂದು ಬೀಜ. ಇನ್ನೊಂದು ಹೇಳ್ತೀನಿ ನೋಡಿ, ಮುಂಚೆ ನಮ್ಮ ಬೀಜಗಳು ನಾವು ಮಾಡಿದ್ವಿ, ಈ ಬೀಜಕ್ಕೂ ಕೈ ಹೊಡ್ಬೇಕಾಗಿದೆ. ಅದು ಕಳ್ಕೊಳ್ಳೋರು ಯಾರು? ಕಂಪನಿಗಳು ಮಾಡಿದಾರೆ ವಿನಃ ನಮ್ಮ ಬೀಜಗಳನ್ನ ನಾಶ ಮಾಡಿದ್ರು. ಅವ್ರ ಬೀಜಕ್ಕಾಗಿ ನಿಂತ ಹೇಳ್ತಾರಲ್ಲ, ಅದೊಂದು ನಮ್ಮೊಂದು ಇದು ಹೇಳ್ತಾರೆ, ಮನೆ ನಕ್ಕಿನ ಮರ್ತ ಹೊರಗಿನ ನಕ್ಕಿಗೆ ಬೆರ್ತ ಅಂತ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರ ಮೊದಲು ಬೀಜ ಸ್ವಾವಲಂಬನೆ, ಆಮೇಲೆ ಪರಿಕರಗಳ ಸ್ವಾವಲಂಬನೆ. ಎತ್ತುಗಳನ್ನ ಇಲ್ಲ, ನಾವೆಲ್ಲ ಏನ್ ಮಾಡ್ತೀವಿ, ನಮ್ದೆಲ್ಲ ರೀ ಇದ್ರ ಕೃಷಿ ಅಂತ ಹೇಳ್ಕೊಂತ ಹೋಗಿ, ಎಲ್ಲಿ ಎತ್ತುಗಳಿದ್ರೆ ನೀವು ಇದನ್ನ ಕೃಷಿ ಹೆಂಗ್ ಮಾಡ್ತೀರಿ? ಕೆಮಿಕಲ್ ಇದು ಆಗೋದಿಲ್ಲ. ಆಮೇಲೆ ಅದ್ ಹೇಳ್ತಾರಲ್ಲ, ಯಾರೋ ಒಬ್ರು ಹೇಳ್ತಾರೆ, ನಮ್ಮ ರೈತರು ಹೇಳ್ತಿರು, ಎತ್ತ ಹೊಗಿ ಬಿಡುದಿಲ್ಲ ಅಂತ, ಮತ್ತೆ ಟ್ರ್ಯಾಕ್ಟರ್ ಗೊಬ್ಬರ ಸಗಣ ಹಾಕುದಿಲ್ಲ ಅಂತ. ಅವಷ್ಟೇ ನಿಜದಾವ. ಅದಕ್ಕೋಸ್ಕರ ಪಾರಂಪರಿಕವಾದ ಕೃಷಿಯನ್ನ ಎಲ್ಲೆಲ್ಲಿ ಬೇಕಲ್ಲ ಅಳವಡಿಸ್ಕೊಳ್ಬೇಕು. ಯಾಂತ್ರೀಕರಣ ಮಾಡೋಣ, ಬಟ್ ಎಲ್ಲಕ್ಕೂ ಯಂತ್ರ ಬೇಡ. ಎಲ್ಲಕ್ಕೂ ಈಗ ಮತ್ತೆ ಸಾಲ ಕೊಡ್ತಾ ಇದ್ರೆ ಎಲ್ಲರೂ ಟ್ರ್ಯಾಕ್ಟರ್ ತಗೊಂಡು ಸಾಲಗಾರ ಅದೀವಿ, ಅದೇ ಗೊತ್ತಿದೆ. ನಮ್ಮ ರೈತರಿಗೂ ಸ್ವಲ್ಪ
ಅದು ವಿಚಾರದಲ್ಲಿ ಅನುಕರಣೆಯಲ್ಲಿ ಸ್ವಲ್ಪ ಸಂಘಟಿತರಾಗಿ ಏನು ಮಾಡಬೇಕು ಅನ್ನೋದು ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಮಾರುಕಟ್ಟೆಗೆ ಲಿಂಬೆ ಹಣ್ಣು ಉದಾಹರಣೆ ಹೇಳ್ತೀವಿ. ಎಲ್ಲರಿಗೆ ಕಾಕಟಿಕೆಂದ ಊರಲ್ಲಿ ವಾರಾನು ಪ್ರತಿ ದಿವಸನೂ ಒಂದು 50 ಮಂದಿ ಲಿಂಬೆ ಹಣ್ಣು ತಗೊಂಡು ಹೋಗ್ತಾರೆ ಮಾರುಕಟ್ಟೆಗೆ. ಅದೇ ಊರಲ್ಲಿ ಎಲ್ಲರೂ ಸಂಘಟಿತರಾಗಿ ಎಲ್ಲ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ಒಟ್ಟುಗೂಡಿಸಿ ವಿಂಗಡಣೆ ಮಾಡಿಕೊಂಡು ಒಬ್ಬರೇ 4 ಜನ ರೈತರು ನೀವು ಹೇಳಂಗೆ ಕೇಳ್ತಾರೆ. ಅವ್ರ ಬೆಲೆ ತಗೊಳ್ಳೋರು 4 ಜನ, ನೀವು ಮಾರೋರು 40 ಜನ. ಈ ತರ ಆಗಿದೆ. ಇದಕ್ಕೆ ಸುಸಂಘಟಿತವಾದ ವ್ಯವಸ್ಥಿತವಾದ ಸ್ವಾವಲಂಬನೆ ಮಾಡಬೇಕು. ಇದು ಬೀಜ ಒಂದು ಉದಾಹರಣೆ ಹೇಳಿದೆ ನಾನು ಅಷ್ಟೇ. ಮಾರುಕಟ್ಟೆನೂ ಅಷ್ಟೇ. ಈಗ ಎಲ್ಲಿ ನಮ್ಮ ಬೀಜಗಳು ಇಲ್ಲ, ದೇಶಿ ಬೀಜ ನಾಶ ಆದವು. ಮನೇಲಿ ನಾವೆಲ್ಲ ಬೀಜ ನಾವು ಮಾಡ್ಕೋತಿದ್ದೀವಿ. ಈಗ ಅವನು ಪಾಕೆಟ್ನಾಗ ಕೊಟ್ಟರೆ ಬೀಜ, ಈಗೇನು ಪಾಕೆಟ್ನಾಗ ಬಂದ್ರೆ ಹಾಲು, ಪಾಕೆಟ್ನಾಗ ಬೀಜ ಹಿಂಗೆ ಆಗಿದೆ. ಆ ಕಾರಣಕ್ಕಾಗಿ ನಾವು ಸಾವಯವ ಕೃಷಿ ಅಂತ ಹೇಳ್ತೀವಲ್ಲ, ಅದು ಸಾವಯವ ಕೃಷಿ ಎಷ್ಟರ ಮಟ್ಟಿಗೆ ಅಂತ ನಾವೇನು ತಿಳ್ಕೋಬೇಕು. ಆಮೇಲೆ ರೈತರನ್ನು ಒಂದು ವಿಶ್ವಾಸ, ಆಮೇಲೆ ಒಗ್ಗಟ್ಟು, ಆಮೇಲೆ ವಿಚಾರವಂತಿಕೆ, ಇವು ಮೂರುಗಳನ್ನು ಒಡ್ಡುಗೂಡಿಸಿ ಮುಂದೆ ಹೋದ್ರೆ ಮಾತ್ರ ಇದಕ್ಕೆ ಉತ್ತರ ಸಿಗುತ್ತೆ. ಆದ್ರೆ ಉತ್ತರ ಸಿಗೋದಷ್ಟು ಕಷ್ಟ ಇದೆ. ಯಾಕಂದ್ರೆ ಈ ರೈತನ ಒಡೆದು ಆಳೋ ಮಂದಿ ಜಾಸ್ತಿ ಆಗಿದ್ದಾರೆ, ಕೂಡಿ ಆಳೋ ಮಂದಿ ಜಾಸ್ತಿ ಆಗಿಲ್ಲ. ಆ ಕಾರಣಕ್ಕಾಗಿ ರೈತ ಸಮುದಾಯ ಅದು ಇಂದಿನ ನಾಳೆ ಬರುತ್ತೆ. ಬರೋ ಕಾಲಕ್ಕೆ ಏನಾಗಿರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ಇಷ್ಟೆಲ್ಲ ಸುಮಾರು 45 ವರ್ಷದಿಂದ ಈ ಕೃಷಿಯಲ್ಲಿನೇ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ನಾವು ನಮ್ಮತನವನ್ನು ಅರಿತುಕೊಂಡು ಸುವ್ಯವಸ್ಥಿತವಾಗಿ ಸಂಘಟಿತರಾದ ಮಾತು ಸಾಧ್ಯ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ. ಬಟ್ ಇದ್ರ ಫಲ ಎಷ್ಟು ಮಟ್ಟಿಗೆ ಸಿಗುತ್ತೋ ಏನಾಗುತ್ತಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ರೈತರನ್ನೇ ವಿಶ್ವಾಸ ಮೂಡಿಸ್ಕೊಳ್ಳೋದಿಲ್ಲ. ರೈತರ ಬಗ್ಗೆ ಅವಳೇನೋ ಮಾಡೋದಾಗತ್ತೆ. ರೈತರ ಬಗ್ಗೆ ರೈತರ ಬಗ್ಗೆ ಒಳ್ಳೆ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ ಬಿಡ್ರಿ, ಅವ್ರೇನ್ ಮಾಡ್ತಾರೆ, ಹಾಗಲ್ಲ. ಕೀಳರಿಮೆ ಅನ್ನೋದು ನಮ್ಮ ದೊಡ್ಡ ದ್ರೋಹಿ ಅಂತ ಕಾಣುತ್ತೆ, ಅದೊಂದು ಶತ್ರು ಅಂತ ಕಾಣುತ್ತೆ. ಅದನ್ನ ಬಿಡ್ಬೇಕು. ನಮ್ಮ ಒಂದು ಶಕ್ತಿಯನ್ನ, ನಮ್ಮ ಒಂದು ವಿಚಾರ ಆಚಾರವನ್ನ ಪ್ರತಿಪಾದನೆ ಮಾಡಬೇಕು. ಅದಕ್ಕೆ ಶರಣರಾದ್ನೆಲ್ಲ ಬರಿದ ಹೋಗಿ ನಾವು ಚರ್ಚೆ ಮಾಡ್ತಿರ್ಲಿಲ್ಲ. ಈ ಒಂದು ಕಾರಣಕ್ಕೆ ಉತ್ತರ ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ನಾವು ಕಷ್ಟಪಡ್ಬೇಕಾಗತ್ತೆ ಅನ್ನೋದು ನನ್ನ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಬಟ್ ಅದು ಈಗೊಂದು ತಕ್ಷಣ ಆಗುತ್ತೋ ಇಲ್ಲ ಅಂತ ನನಗಂತೂ ಭರವಸೆ ಇಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ರಾಜಕಾರಣ, ಪ್ರತಿಯೊಂದಕ್ಕೂ ಜಾತಿ ಇದೆ ಏನಿಲ್ಲ. ನಮ್ಮ ರೈತರ ಜಾತಿ ಅಂತ ಹೇಳಿದ್ರೆ ನೀವು ಯಾರೋ ನಾವು ರೈತರಂತ ಹೇಳುದಿಲ್ಲ, ನಮ್ಮ ಜಾತಿ ಹೇಳ್ತೀವಿ. ರೈತರದ್ದು ಒಂದು ದೊಡ್ಡ ಸಮುದಾಯ, ಅನ್ನ ನೀಡುವ ಸಮುದಾಯ. ಆ ರೈತ ಸಮುದಾಯ ಎಲ್ಲಿವರೆಗೂ ನಾವು ಸುಸಜ್ಜಿತರಾಗಿ ಸುವ್ಯವಸ್ಥಿತವಾಗಿ ಸಂಘಟನೆ ಆಗೋದಿಲ್ವೋ ಅಲ್ಲಿವರೆಗೂ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತ ನನ್ನೊಂದು ಅನಿಸಿಕೆ ಅಷ್ಟೇ. Patel sir. Dr. Patel sir. Okay sir. Thanks a lot sir. Excellent information sir. ಯಾರಾದ್ರೂ ಮಾತಾಡೋರಿಗೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್ ಮೇಡಮ್, ರತ್ನಾ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಕಾದ್ರೋಡಿ ಮೇಡಮ್. ರತ್ನಮ್ಮ ಕಾದ್ರೋಳಿ ಮೇಡಮ್. ಮೈಕ್ ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡಿ. ಸರ್ ಕಂಟಿನ್ಯೂ ಮಾಡಿ ಸರ್. ಡಾಕ್ಟರ್ ಪಟೇಲ್ ಸರ್. ಈಗ ವಚನ ಮಂಗಳ ಆಯ್ತಲ್ರಿ ನೆಕ್ಸ್ಟ್? ಎಸ್ ಸರ್, ರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು ಸರ್. ಓಕೆ, ಇರ್ಲಿ. ಈಗ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಶಂಕರ್ ದಂಡಿನವರು ಮುಂಬರುವ ದಿನದೊಳಗೆ ಇಬ್ರು ಒಳ್ಳೆಯ ಪ್ರಸ್ತಾವನೆಯನ್ನು ಕೊಟ್ಟರು. ಒಬ್ರು ಮದ ಹೊರಟ್ಟಿ ಸಾಹೇಬರು ಮತ್ತು ಪಡ್ನಾಡ್ ಸರ್. ಅವರ ನಿಜಕ್ಕೂ ನಂಗೆ ಒಮ್ಮೆ ಅನಿಸತಿ ಈ ರೀತಿಯಾಗಿ ತೆಗೆದುಕೊಂಡು, ಯಾಕಂದ್ರೆ ಇತ್ತೀಚೆಗೆ ನೋಡಿದಾಗ ಶುಗರ್ ಫ್ಯಾಕ್ಟ್ರಿ ಕಬ್ಬಿನ ಬೆಳೆ ಬೆಳೆದು ಬಹುಶಃ ಭೂಮಿಯ ಸತ್ವನ ಹೋಗ್ಬಿಟ್ಟೈತಿ. ಕೃತಕ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ತಿವಿ, ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರಗಳಿಲ್ಲ. ಹೀಗಾಗಿ ಕೃಷಿಯ ಭೂಮಿಗಳು ಹಾಳಾಗ್ಯಾವು. ಅದರಿಂದ ಬಂದಂತ ಉತ್ಪನ್ನಗಳನ್ನು ಬಳಸಿ ದೇಹವೂ ಕೂಡ ಹಾಳಾಗ್ಯಾವ. ಅಂದ್ರೆ ಇವತ್ತು 6 ತಿಂಗಳ 3 ತಿಂಗಳ ಹೆಸರು, ತಿಂಗಳ ಹೆಸರು ಆ ಭೂಮಿಯೊಳಗೆ ಇರೋದೇ ಇಲ್ಲ. ಅದು ನೈಟ್ರೋಜನ್ ಎಲ್ಲ ಯಾವುದನ್ನು ತೊಗೊಳ್ಳೋದೇ ಇಲ್ಲ.
ಹೀಗಾಗಿ ಇದು ನಿಜಕ್ಕೂ ಗಂಭೀರವಾದಂಥ ವಿಚಾರ. ನಮ್ಮ ಈ ಕರೆಗೆ ಒಳಗೊಟ್ಟು ಬಂದು ನಮ್ಮ ಜೊತೆಗೆ ತಮ್ಮ ಸುದೀರ್ಘವಾದಂಥ ಉಪನ್ಯಾಸ ಮತ್ತು ವಿಚಾರಗಳಿಂದ ನಮ್ಮನ್ನು ಒಂದು ರೀತಿಯ ತಯಾರಿ ಮಾಡ್ಯಾರ, ಒಂದು ಕ್ಲಾಸ್ ತೊಗೊಂಡ್ರು. ಅವರಿಗೆ ನಾನು ಅಕ್ಕನ ಅರಿವು ಮತ್ತು ನಮ್ಮ ವೇದಿಕೆಯಿಂದ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಆರಂಭದಲ್ಲಿ ಪ್ರಾರ್ಥನೆ ಮಾಡಿದಂಥ ಸಹೋದರಿ ಪ್ರೇಮಕ್ಕ ಹೊರಟ್ಟಿಯವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ. ಡಾಕ್ಟರ್ ಶಂಕರ್ ದಂಡಿನವರ ಪರಿಚಯವನ್ನು, ಭಾಳ ದೊಡ್ಡ ಪರಿಚಯ, ಅದನ್ನು ಕಿರು ಪರಿಚಯ ಮಾಡಿ ಹೇಳಿದಂಥ ಸಹೋದರಿ ರೋಹಿಣಿ ಜತ್ತಿ ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದರೊಳಗೆ ಪಾಲ್ಗೊಂಡಂಥ ಸಂವಾದದೊಳಗೆ ಪಾಲ್ಗೊಂಡಂಥ ಡಾಕ್ಟರ್ ಮಾದೇವ್ ಹೊರಟ್ಟಿ ಸಾಹೇಬರು ಮತ್ತು ಎಲ್ಲರಿಗೆ, ಡಾಕ್ಟರ್ ಅಶೋಕ್ ಆಲೂರ್ ಅವರು, ಸಿದ್ದಪ್ಪ ಪಡ್ನಾಡ್ ಅವರು, ತಮ್ಮೆಲ್ಲರ ಅನಿಸಿಕೆಗಳನ್ನ ಹೇಳಿದಿರಿ. ಅವ್ರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಡಾಕ್ಟರ್ ಶಂಕರ್ ದಂಡಿನವರು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಕೊನೆಗೆ ವಚನ ಮಂಗಳ ಮಾಡ್ತಕ್ಕಂಥ ಗಾನಕೋಗಿಲೆ ವಿದ್ಯಾ ಮಗ್ದುಮ್ ಅವ್ರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ. ಕೊನೆಗೆ ವಿದ್ಯಾ ಮಗ್ದುಮ್ ಅವರು ವಚನ ಮಂಗಳ ಮಾಡಲಿ ಅಂತ ಅವ್ರು ಕೇಳ್ಕೊಂತೀನಿ. ವಿದ್ಯಾ ಮಗ್ದುಮ್. ವಿದ್ಯಾ ಮಗ್ದುಮ್ ಅನ್ಮ್ಯೂಟ್ ಮಾಡ್ಕೊಂಡು ಹಾಡ್ರಿ. ವಿದ್ಯಾ ಮೇಡಮ್ ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ ಮೇಡಮ್. ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ. ಎಕ್ಸಿಟ್ ಆಗಿ ರೀಜಾಯಿನ್ ಆಗ್ರಿ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ. ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ಮತ್ತೆ ಯಾರಾದ್ರೂ ವಚನ ಮಂಗಳ ಮಾಡ್ರಿ. ಸರ್ ರೀಜಾಯಿನ್ ಆಗ್ತಾರೆ ಸರ್ ಬಹುಶಃ ಅವ್ರು ಎಕ್ಸಿಟ್ ಆಗಿ. ವಿದ್ಯಾ ಮೇಡಮ್ ಈಗ ಅನ್ಮ್ಯೂಟ್ ಮಾಡಿ ಮೇಡಮ್. ಸರ್ ಜಯಶ್ರೀ ಆಲೂರ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ವಚನ ಮಂಗಳ ಮಾಡ್ರಿ. ಆಲೂರ್ ಮೇಡಮ್, ಜಯಶ್ರೀ ಮೇಡಮ್ ಎಲ್ಲರಿಗೂ ಮೈಕ್ ಮ್ಯೂಟ್ ಆಗೈತಿ ಅಂತ ಹೇಳಕತ್ತಾರ್ರಿ. ಮಾತಾಡ್ತಿದ್ರಲ್ಲ ಸರ್, ಅಂದ್ರೆ ಯಾರ್ದು ಆಗಿಲ್ಲ ಸರ್. ಅಲ್ಲ, ಅಡ್ಮಿನ್ಗಳು ಬಿಟ್ಕೊಟ್ಟು ಯಾರ್ದು ಆಗವಲ್ದು ಅಂತ ತಿಳ್ಕೊಂಡು ಹೇಳಕತ್ತಾರ. ವಿದ್ಯಾ ಮಗ್ದುಮ್ ಹಾಡ್ರಿ. ಚೆಕ್ ಮಾಡ್ತೀನಿ ಸರ್, ಒಂದು ನಿಮಿಷ. ವಿದ್ಯಾ ಮೇಡಮ್ ಈಗ ಟ್ರೈ ಮಾಡಿ ನೋಡಿ. ವಿದ್ಯಾ ಮೇಡಮ್ ಓಕೆ ಓಕೆ ಬಂತ್ರಿ, ಈಗ ಬಂತು ನೋಡ್ರಿ. ಏನೋ ನಿಮ್ ಕಡೆ ಅಲ್ಲಿ ಏನ್ ಮಿಸ್ಟೇಕ್ ಆಗಿದ್ ಕಾಣಿಸ್ತೈತಲ್ಲ? ಇಲ್ಲ ಮೇಡಮ್, ಇಲ್ಲ, ಅದಕ್ಕೆ ನಾನು ಮೀಟಿಂಗ್ ಕೋ-ಹೋಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ನೀವು ಮಾಡಿ ಮೇಡಮ್. ಥ್ಯಾಂಕ್ ಯು. ಓಕೆ ಓಕೆ. ಸರ್ವರಿಗೂ ಶರಣಾರ್ಥಿಗಳು. ಆರಂಭ ಮಾಡುವೆ ಗುರು ಪೂಜೆಯಂದು, ಆರಂಭವ ಮಾಡುವೆ ಗುರು ಪೂಜೆಯಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು, ಆರಂಭವ ಮಾಡುವೆ. ನಾನಾವ ಕರ್ಮಗಳ ಮಾಡಿದೋಡೆ, ನಾನಾವ ಕರ್ಮಗಳ ಮಾಡಿದೋಡೆ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ, ನಾನಾವ ಕರ್ಮ ಮಾಡಿದೋಡೆ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ, ನಾನು ಬಲ್ಲೇನು ನಾನು ಬಲ್ಲೇನು, ನೀ ಕೊಟ್ಟ ದ್ರವ್ಯವ
ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು ನಿಮ್ಮ ಸೊಮ್ಮಿಂಗೆ ಸಲಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಆರಂಭವ ಮಾಡುವೆ ಗುರು ಪೂಜೆಯಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆ ನೈಯ ಜಂಗಮ ದಾಸೋಹಕ್ಕೆಂದು ಆರಂಭವ ಮಾಡುವೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಮಧ್ಯೆ ಇಂಟರ್ನೆಟ್ ಮತ್ತು ತಾಂತ್ರಿಕ ತೊಂದರೆಗಳಿಗಾಗಿ ನಾನು ವಿಷಾದಿಸುತ್ತೇವೆ. ಪ್ರತಿ ಶನಿವಾರ 5 ಗಂಟೆಗೆ, ಪ್ರತಿ ರವಿವಾರ 11:25 ಇದೇ ಲಿಂಕಿನಿಂದ ಗೂಗಲ್ ಮೀಟ್ಗೆ ಎಲ್ಲರೂ ಸೇರಬೇಕು. ಮತ್ತು ನಮ್ಮ ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಸಾಯಂಕಾಲ ಕಾರ್ಯಕ್ರಮಗಳ ಅಪ್ಲೋಡ್ ಆಗ್ತಾವೆ. ಅವುಗಳನ್ನ ನೋಡಿ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಶಂಕರ್ ದಂಡಿನ್ ಸರ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಶರಣಾರ್ಥಿಗಳು.